ಬರ್ಲಿಲ್ವೇ? ಎಲ್ರಿಗೂ ನಮಸ್ಕಾರ. ಎಸ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯರೇ ಮತ್ತು ವೇದಿಕೆ ಮುಂಭಾಗಿರ್ತಕ್ಕಂಥ ಎಸ್ ಈ ಕಾಲೇಜಿನಲ್ಲಿ ಓದಿ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಹಿರಿಯ ಸಾಧಕ ವಿದ್ಯಾರ್ಥಿಗಳೇ, ಅವರಿಗೆ ಬೋಧನಾ ಕ್ರಮದಲ್ಲಿ ಅದ್ಭುತವಾದಂಥ ಬದುಕನ್ನು ಕಟ್ಕೊಡ್ತಾ ಇರ್ತಕ್ಕಂತಹ ಶಿಕ್ಷಕ ಬಂಧುಗಳೇ, ಪಿಳಿ ಕಣ್ಣುಗಳನ್ನ ಬಿಟ್ಟುಕೊಂಡು ಬಡತನದಲ್ಲಿರ್ತಕ್ಕಂಥ ಹಣವನ್ನೆಲ್ಲ, ಬೆವರ ಹನಿಯ ಶ್ರಮವನ್ನೆಲ್ಲ ಒಟ್ಟುಗೂಡಿಸಿ ಭಾರತೀಯ ಕಾಲೇಜಿನಲ್ಲಿ ಜೇನಿನ ಗೂಡಿನೋಪಾದಿಯಲ್ಲಿ ಅದನ್ನೆಲ್ಲ ಸಂಗ್ರಹಿಸಿ ನಿಮ್ಮ ಬುದ್ಧಿ ಚಾತುರ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಸನ್ಮಿತ್ರರೇ, ಕಳೆದ ಒಂದು 6 ದಿನಗಳಿಂದ ಪ್ರಕಾಶ್ ಸರ್ ಒಂದು ಫೋನ್ ಮಾಡಿ ನನ್ನ ಕಾಲೇಜಿಗೆ ಬರಬೇಕು ಅಂತ ಹೇಳಿದಾಗ, ಇದು ನಮ್ಮ ತವರು ಮನೆ ಆದುದರಿಂದ ಓಕೆ ಅಂತ ನಾನು ಹೇಳಿದೆ. ಹೇಗೆ ಅಂತ ಹೇಳಿದಾಗ, ಸ್ಟೇಜಲ್ಲಿ ಮಾತನಾಡೋದು ಏನಂತ ಕೇಳಿದಾಗ ಅವ್ರು ಹೇಳಿದರು, ಒಂದು ಸ್ಫೂರ್ತಿದಾಯಕವಾದಂಥ ಮಾತಿರಲಿ ಅಂತ ಹೇಳಿಬಿಟ್ರು. ಆಗ ನನಗೆ ಬಂದದ್ದೇ ಪೀಕಲಾಟ, ಹೇಗೆ ಮಾಡೋದು ಅಂತ ಹೇಳಿ ಲಾಸ್ಟ್ 48 hours ನನಗೆ ನೆಮ್ಮದಿ ಇರಲಿಲ್ಲ. ಯಾಕೆಂದರೆ ಏನು ಕೊಡೋದು ಅಂತ ಹೇಳಿ ನಾನು ಬೆಳಗಿನ ನಡಿಗೆಯನ್ನು ನಡಿಬೇಕಾದ್ರೆ ನನ್ನ ಪ್ರಾಣ ಸ್ನೇಹಿತ ಪ್ರಭುಕುಮಾರ್ ಅಂತೇಳಿ ಕರಡಿಕೆರೆ ಅವ್ರನ್ನ ಜೊತೆಲಿ ಮಾತನಾಡ್ತಿದ್ದಾಗ ಅವರು ಒಂದು ಪದ ಹೇಳ್ತಾರೆ, ಅದನ್ನು ಅಲ್ಲೇ ಬರ್ಕೊಂಡ್ಬಿಡ್ತೀನಿ, ಯಾರು ಸಾರಥಿ ಮನೋರಥಕ್ಕೆ ಅಂತ ಹೇಳಿ. ಎಸ್ ಅ ವೆರಿ ಬ್ಯೂಟಿಫುಲ್ ವರ್ಡ್, ಅದ್ಭುತವಾದಂಥ ಒಂದು ಪದವನ್ನು ತಂದಿದ್ದೀನಿ. ಇದನ್ನ ಇಟ್ಕೊಂಡು ನಿಮ್ಮ ಜೊತೆಲಿ ಮಾತಾಡೋಣ ಅಂತ ಅನ್ನಿಸ್ತು. ಅದನ್ನು ತಾವೆಲ್ಲ ಗಮನಿಸಬೇಕು. ತಾವು ದಯಮಾಡಿ ಗಮನಿಸಿ, 1 ನಿಮಿಷ ಬೇಕಾದ್ರೆ ಕಾಲಾವಕಾಶ ಕೊಡ್ತೀನಿ. ಯಾರು ಸಾರಥಿ ಮನೋರಥಕ್ಕೆ ಅಂದಾಗ, ಕೃಷ್ಣ ಸರ, ಪ್ರಕಾಶ್ ಅವರ, ಸುರೇಶ್ ಅವರ, ಇಲ್ಲಿರ್ತಕ್ಕಂಥ ಮೇಡಮ್ ಅವರ, ಅಥವಾ ಚಾಟ್ ಜಿಪಿಟಿನ, ಅಥವಾ BET ಕಾಲೇಜಾ, ಅಥವಾ ಗೂಗಲ್ ಜೆಮಿನಿನ, ಯಾರು ಸಾರಥಿ ನಮಗೆ? ಅಥವಾ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದೀನಿ, ಅಥವಾ ಅವತ್ತಿನ ಕಾಲದಲ್ಲಿ ನಡೆಸ್ತಕ್ಕಂಥ ಶ್ರೀಕೃಷ್ಣ ಅವತ್ತೇನು ಮಾಡ್ತಾ ಇದ್ದ, ಅರ್ಜುನನಿಗೆ ಬೋಧನೆಯನ್ನು ಮಾಡಿ ನಿನ್ನ ಮುಂದಿನ ಕಾರ್ಯಕ್ರಮಗಳು ಹೀಗಿರಬೇಕು ಅಂತ ಹೇಳಿ ಆತನನ್ನು ಗೈಡ್ ಮಾಡ್ತಾ ಇದ್ದ, ಎಚ್ಚರ ಮಾಡ್ತಾ ಇದ್ದ. ಇವತ್ತು ನಮಗೆ ಯಾರು ಅಂತ ಹೇಳಿ ಈ ವಿಚಾರ ಎತ್ಕೊಂಡು 45 ನಿಮಿಷ ಅಥವಾ 50 ನಿಮಿಷ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಆಗ್ಬೋದಾ? ಹಾಗಾದರೆ ನೀವೆಲ್ಲ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ, ಲಾಸ್ಟಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ, ಯಾರು ಸಾರಥಿ ಮನೋರಥಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಗಾಗಿ ಕೊನೆಯಲ್ಲಿ ಪ್ರಶ್ನೆಗಳೆಲ್ಲ ಕೇಳ್ಬೋದು, ಒಳಗಡೆ ಏನಿದೆ ಅಂತ ಹೇಳಿ. ನಿಮಗೆ ಇವತ್ತು ಏನನ್ನು ತಂದಿದ್ದೀನಿ ಅಂದಾಗ, ಎಸ್, ಪ್ರೇರಣೆ ಅಂದ್ರೆ ಏನು, ಪ್ರೇರಣೆಯ ವ್ಯಾಖ್ಯಾನಗಳೇನು, ಪ್ರೇರಣೆಯ ವಿಧಗಳು, ಪ್ರೇರಣೆಯಿಂದ ವಿಮುಖನಾದಾಗ ನಮಗೇನಾಗ್ತದೆ, ಪ್ರೇರಣೆಯ ಅಗತ್ಯವೇನು, ಪ್ರೇರಣೆಯ ಮತ್ತು ಪ್ರಯೋಜನಗಳೇನು, ಮತ್ತೆ ಅದು ಕನ್ಕ್ಲೂಡ್ ಮಾಡ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಬಂದಿದ್ದೀನಿ. ಈಗ ಪ್ರೇರಣೆ ಅಂದ್ರೆ ಏನು ಅಂತ ಹೇಳಿ ಯಾರು ಹೇಳ್ತೀರಾ? ಪ್ರೇರಣೆ ಅಂದ್ರೆ ಏನು ಅಂತ ಬೇಗ ಕೈ ಕಟ್ಟಿ ಗೊಂಬೆಗಳಾಗಿ ಕೂರಬಾರ್ದು. ನೀವು ಅಂಗಡಿ ಮುಂದೆ ಶೋಗೆ ನಿಲ್ಲಿಸಿರ್ತಕ್ಕಂಥ ಗೊಂಬೆಗಳಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಪ್ರೇರಣೆ ಅಂದ್ರೆ ಏನು ಯಾರಾದ್ರೂ ಹೇಳ್ತೀರಾ? ಮೋಟಿವೇಶನ್ ಸರ್ ಅಂತ. ಈಗ ನೀವು ಹೇಳೋದಿಲ್ಲ, ಯಾಕಂದ್ರೆ ನನ್ನ ಟೈಮ್ ಇಲ್ಲ, ನಾನು ಹೋಗ್ತಾ ಇರಬೇಕು. ಮೋಟಿವೇಶನ್ ಅಂದ್ರೆ ಪ್ರೇರಣೆ ಅಂತ. ಅಯ್ಯೋ ಅಳಬಸ್ತಿದ್ದ. ಈಗ ಶಾಲೆಯಲ್ಲಿ ಕೇಳಿದ್ರಂತೆ, ನಿಮ್ಮ ತಂದೆ ಯಾರಂತ? ನಮ್ಮ ಅವನು ಗಂಡ ಸರ್ ಅಂತ. ಒಳ್ಳೆ ಆಚಾರ ಆಯ್ತಲ್ಲಪ್ಪ. ಸರಿ ಕಣ, ನಿಮ್ಮ ತಾಯಿ ಯಾರಂದ? ನಮ್ಮ ಅಪ್ಪನ ಹೆಂಡ್ತಿ ಸರ್ ಅಂತ. ಲೇ ಮುಟ್ಟಾಳ್ ನನ್ನ ಮಗನೇ, ನಿಮ್ಮ ಅಪ್ಪ ನಿಮ್ಮ ಅವ್ವ ಯಾರಲ್ಲ? ಗಂಡ ಹೆಂಡ್ತಿ ಸರ್ ಅಂತ. ಹಾಗೆ ನನ್ನ ಪ್ರಶ್ನೆ ಆಯಿತು, ಪ್ರೇರಣೆ ಅಂದರೆ ಮೋಟಿವೇಶನ್ ಅಂದರೆ ಪ್ರೇರಣೆ ಅಂತೇಳಿ. ನೋ, ಪ್ರೇರಣೆ ಅಂದರೆ ಯಾವುದೋ ಒಂದು ಕೆಲಸ ಕ್ರಿಯೆ ಮಾಡಬೇಕು, ಒಂದು ಟಾರ್ಗೆಟ್ ಮುಟ್ಟಬೇಕು. ನೀವು ನಿಮ್ಮನ್ನ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಪ್ರಚೋದನೆ ಮಾಡಿ ಆ ಟಾರ್ಗೆಟ್ನ ಅಚೀವ್ ಮಾಡಲಿಕ್ಕೆ ನಿಮಗೆ ಶಕ್ತಿ ತುಂಬುತ್ತಲ್ಲ, ಅದಕ್ಕೆ ನಾವು ಪ್ರೇರಣೆ ಅಂತ ಕರಿತೀವಿ. ಅದೇ ಇವತ್ತಿನ ಪ್ರೇರಣೆ ಅಂತ. ಅದು ಟೀಚರ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿಯ ಬೆವರಿನ ಹನಿಗಳಾಗಿರ್ಬೋದು, ನಿಮ್ಮ ಸೋದರ ಮಾವ ಆಗಿರ್ಬೋದು, ನಿನ್ನ ಬಡತನ ಆಗಿರ್ಬೋದು, ನಿನ್ನ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಮಹನೀಯರಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ನಿಮಗೆ ಪ್ರೇರಣೆ ಬೇಕು ಅಂದರೆ ನಮ್ಮ ಮಾದೇಗೌಡರನ್ನ ಒಂದ್ಸಾರಿ ಅವರ ಜೀವನ ಚರಿತ್ರೆಯನ್ನು ಒಮ್ಮೆ ಓದ್ಕೊಂಡ್ಬಿಟ್ಟಿದ್ರೆ ಸಾಕಾಗ್ತಾ ಇತ್ತು. ಯಾಕೆಂದ್ರೆ ಅವರು ಎಲ್ಲಿದ್ರು, ಹೇಗೆ ಬಂದರು, ಇವತ್ತು ಯಾವ ಮಟ್ಟದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೋದು. ಓಕೆ, ಅವರನ್ನೇ ಉದಾಹರಣೆಗೆ ತಗೊಂಡಿದ್ರೆ ಅವರೊಂದು ದೊಡ್ಡ ಉದ್ಗ್ರಂಥ ಅಲ್ವಾ. ಒಂದು ಹಳ್ಳಿಯ ಮಟ್ಟದಲ್ಲಿ ಹುಟ್ಟಿ ಇವತ್ತು ಇಡೀ ಭಾರತವೇ ಈ ಕಡೆ ತಿರುಗಿ ನೋಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಹುಟ್ಟು ಹಾಕಿದರು. ಅವ್ರು ಹೋದ ಮೇಲೆ ಆ ಸ್ಟ್ರೈಕ್ಗಳೆಲ್ಲ ಅವ್ರ ಹಿಂದೆನೇ ಹೊಟ್ಟೋಗ್ಬಿಟ್ಟು ಅಂತ ಹೇಳಿ. ಹಾಗಾದರೆ ಇವತ್ತು ಹೋರಾಟಗಾರರಿಲ್ವಾ? ಮತ್ತು ಆ ಹೋರಾಟಗಳೆಲ್ಲ ಹೋಯಿತು. ನಾನು ಕೃಷ್ಣ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಕಾಲೇಜಿನಲ್ಲಿದ್ದಾಗ ಕಾವೇರಿ ಹೋರಾಟದಲ್ಲಿ ಒಂದಷ್ಟು ಸ್ಟ್ರೈಕ್ ಎಲ್ಲ ಮಾಡ್ತಾ ಇದೆ. ಇವತ್ತು ಅವೆಲ್ಲ ಸತ್ತು ಹೋಗಿದೆ ಅಂತ ಹೇಳಿ. ಯಾಕೆಂದರೆ ಒಬ್ಬ ಜನನಾಯಕ ಇಲ್ಲ ಅಂದರೆ, ಒಬ್ಬ ಹಣವಂತನಿಗೂ ಜನನಾಯಕನಿಗೂ ಇರುವಂಥ ವ್ಯತ್ಯಾಸ ಅದನ್ನೇ. ಅವರ ಪ್ರೇರಣೆ ಆ ಮಟ್ಟದಲ್ಲಿತ್ತು. ಲಕ್ಷಾಂತರ ಜನ ಒಂದು ಕೂಗಿಗೆ ಸೇರ್ಬಿಡ್ತಾ ಇದ್ರು. ಇವತ್ತು ಬನ್ನಿ ಅಂದರೆ ಬರೋ ಜನ ಇಲ್ಲ. ಅದರಿಂದ ಪ್ರತಿಯೊಬ್ಬರಿಗೂ ಪ್ರೇರಣೆ ಬೇಕೇ ಬೇಕು. ಅದರಿಂದ ಮುಂದೆ ಹೋಗೋಣ. ಸ್ವಲ್ಪ ಮುಂದೆ ಹೋಗ್ತಾ
ಪ್ರೇರಣೆ ಅಂದರೆ ಏನಂತ ಅನೇಕ ಜನರು ಮಾತನಾಡಿದ್ದಾರೆ, ಅದನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಒಂದು ಸ್ವಲ್ಪ ಇಲ್ಲಿ ನಾನು ಕನ್ನಡದಲ್ಲಿ ಅದನ್ನು ತಂದಿದ್ದೆ, ಇಲ್ಲಿ ನುಡಿ ಇಲ್ಲ, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಒಂದು ಸ್ವಲ್ಪ ನನಗೂ ಬೇಸರ ಆಯಿತು, ಯಾಕೆಂದರೆ 48 ಗಂಟೆ ನಿರಂತರವಾಗಿ ಕೆಲಸ ಮಾಡಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಯಾಕೆಂದರೆ ಓದ್ ಕಡೆ ಎಲ್ಲವೂ ಇರಲಿಲ್ಲ. PDF ಹಾಕ್ಬೋದು, PDF ಹಾಕೋರು ಕೆಲವು ವಿಡಿಯೋ ತಂದಿದ್ದೀನಿ, ಅದು ಪ್ಲೇ ಆಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಪ್ರೇರಣೆ ಗುರಿ ನಿರ್ಧಾರಿತ ನಡವಳಿಕೆಯನ್ನು ಪ್ರಾರಂಭಿಸಲು, ನಿರ್ದೇಶಿಸಲು ಮತ್ತು ಉಳಿಸಿಕೊಳ್ಳಲು ಕಾರಣವಾಗ ಮಾನಸಿಕ ಮತ್ತು ದೈಹಿಕ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ತಾರೆ ಕೆಲವರು. ಅದಾದಮೇಲೆ ಇದು ವ್ಯಕ್ತಿಯನ್ನು ಒಂದು ನಿರ್ದಿಷ್ಟ ಕ್ರಿಯೆಯನ್ನು ಮಾಡಲು ಉತ್ತೇಜಿಸುವ ಆಂತರಿಕ ಮತ್ತು ಬಾಹ್ಯ ಶಕ್ತಿಯಾಗಿದೆ ಅಂತ ಹೇಳಿ. ಎಲ್ಲದೂ ಅದೇ ಅರ್ಥ ಆಯ್ತಲ್ವಾ? ನಿನ್ನ ಇನ್ನರ್ ಮತ್ತು ಹೊರಗಿನ ಒಂದು ಪ್ರಭಾವ, ಒಂದೇನೋ ಒಂದು ಕೆಲಸ ಮಾಡಬೇಕು, ಎರಡು ಸ್ಫೂರ್ತಿದಾಯಕವಾಗಿ ನಿನಗೆ ಕೆಲಸ ಮಾಡುತ್ತೆ. ನಮ್ಮ ಮುಂದೆ ಹೋಗ್ತಾ ಇರೋಣ. ಪ್ರೇರಣೆ ಅರ್ಥ ಮಾಡಿಕೊಳ್ಳುವುದು ನಮ್ಮನ್ನು ನಾವು ಗುರಿಗಳನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಮುಂದೆ ಹೋಗೋಣ. ಒಂದು ಸ್ವಲ್ಪ ಪ್ರೇರಣೆ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾಕೆಂದರೆ ಅದನ್ನು ನಾವು ತಿಳಿಸೋದು ಒಳ್ಳೆಯದು. ಮಹಾತ್ಮ ಗಾಂಧೀಜಿಯವರು ಈ ದೇಶ ಕಂಡಂಥ ಅದ್ಭುತವಾದಂಥ ಒಂದು ವ್ಯಕ್ತಿ ಚಾರಿತ್ರ್ಯ ಉಳ್ಳಂಥವರು. ಅವರು ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ದಾರೆ, ಸೋಷಿಯಲ್ ಸೈನ್ಸ್ ಬಗ್ಗೆ ಮಾತನಾಡಿದ್ದಾರೆ, ರಾಜಕಾರಣದ ಬಗ್ಗೆ ಮಾತನಾಡಿದ್ದಾರೆ, ತತ್ವಜ್ಞಾನದ ಬಗ್ಗೆ ಮಾತನಾಡಿದ್ದಾರೆ. ಅವರು ನಾವು ಓದುವಾಗ ಎಕನಾಮಿಕ್ಸ್ ಓದಬೇಕಾ ಕೃಷ್ಣ ಸರ್ ಅನೇಕ ಹೇಳಿಕೆಗಳನ್ನ ನಾನು ಇವತ್ತಿಗೂ ಬರೆದಿಟ್ಕೊಂಡಿದ್ದೀನಿ. ಅವರು 1-2-3 ಹೇಳಿಕೆಗಳು ಇವತ್ತು ನನ್ನ ತಲೆಯಲ್ಲಿ ಗುಯ್ ಕೊಡ್ತಾ ಇದೆ, ವಿದ್ಯಾರ್ಥಿಗಳು ತಿಳ್ಕೊಳ್ಳಿ. ಈ ಭೂಮಿಯ ಮೇಲೆ ಎಲ್ಲರ ಆಸೆಗಳನ್ನು ಪೂರೈಸುವಷ್ಟು ಸಂಪನ್ಮೂಲಗಳಿದೆ ನಿಜ. ಈ ಭೂಮಿಯ ಮೇಲೆ ಎಲ್ಲರ ಆಸೆಗಳನ್ನು ಪೂರೈಸಬಲ್ಲ ಸಂಪನ್ಮೂಲಗಳಿವೆ ನಿಜ. ಆದರೆ ನಮ್ಮ ದುರಾಸೆಗಳನ್ನೆಲ್ಲ ಅಂತ ಬರೆದಿದ್ದಾನೆ. ಎಂಥ ಅದ್ಭುತವಾದಂಥ ಕೋಟನ್ನು ಕೊಟ್ಟಿದ್ದಾರೆ ಗಾಂಧೀಜಿಯವರು. ನೋಡಿರಿ, ನಮಗೆಲ್ಲ ಅವ್ರಿಗೆ ಎಸ್ 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 ಥ್ಯಾಂಕ್ ಯು. ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಮ್ಮ ಆಲೋಚನೆಗಳೇ ನಮ್ಮ ಮಾತುಗಳಾಗ್ತವೆ, ನಮ್ಮ ಮಾತುಗಳೇ ನಮ್ಮ ಕ್ರಿಯೆಗಳಾಗ್ತವೆ, ನಿಮ್ಮ ಕ್ರಿಯೆಗಳೇ ನಿಮ್ಮ ಅಭ್ಯಾಸಗಳಾಗ್ತವೆ, ನಿಮ್ಮ ಅಭ್ಯಾಸಗಳೇ ನಿಮ್ಮ ಮೌಲ್ಯಗಳಾಗ್ತವೆ, ಮತ್ತು ನಿಮ್ಮ ಮೌಲ್ಯಗಳೇ ನಿಮ್ಮ ಭವಿಷ್ಯಗಳಾಗ್ತವೆ ಅಂತ ಬರೆದಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆದಂಥ ವಾಕ್ಯವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿ. ಅದನ್ನು ಯುವರ್ ಥಾಟ್ಸ್ ಬಿಕಮ್ ಯುವರ್ ವರ್ಡ್ಸ್, your words become your action become your habit become your values, and your values become your destiny. ಎಷ್ಟು ಅದ್ಭುತವಾಗಿ ಇದೆಲ್ಲ. ಬಸರಾಳಲ್ಲಿ ಹುಟ್ಟಿರುವಂಥ ಒಬ್ಬ ಬಡ ಹುಡುಗ ಇಲ್ಲಿ ಬಂದು ಸ್ಟೇಟ್ ಲೆವೆಲಲ್ಲಿ ಒಂದು ರ್ಯಾಂಕ್ ತಗೊಳ್ತಾನೆ ಅನ್ನೋದಾದರೆ ಅವನ ಆ್ಯಟಿಟ್ಯೂಡ್ ಹೇಗಿತ್ತು, ಅವನು ಕಂಡ ಕನಸೇನಿತ್ತು ಗೊತ್ತಾಯ್ತಲ್ವ, ಅವನು ಏನು ಮಾಡ್ಕೊಂಡ ಅಂತ ಹೇಳಿ. ಆದ್ದರಿಂದ ಇವತ್ತು ನಾವು ಏನನ್ನು ನಾವು ಊಹೆ ಮಾಡ್ಕೊಂಡು ಈ ಕಾಲೇಜಲ್ಲಿ ಕೆಲಸ ಮಾಡ್ತೀವೋ ಮುಂದೊಂದು ದಿನ ಅದು ಆಗ್ತೀವಿ ಅನ್ನೋತ್ತಿಗೆ ಇಲ್ಲಿರೋರು ಎಲ್ಲರೂ ಸಾಕ್ಷಿನೇ. ಈ ಕಾಲೇಜಲ್ಲಿ ಇದ್ದಾಗ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಸ್ಟೇಜ್ ಅಂದರೆ ಯಾರಿಗೂ ಬಿಟ್ಕೊಡ್ತಿಲ್ಲ. ಅದು ನಮ್ಮ ಕೃಷ್ಣ ಸರ್, ಪ್ರಕಾಶ್ ಸರ್ ಎಲ್ಲರಿಗೂ ಗೊತ್ತು. ಸ್ಟೇಜಲ್ಲಿ ಮಾವಿನ ತೋರಣ ಕಟ್ಟೋರು ನಾವು, ಬಂಟಿಂಗ್ಸ್ ಕಟ್ಟೋರು ನಾವು, ಮೈಕ್ ಹಿಡ್ಕೊಂಡು ಹಾಡೋರು ನಾವು, ಮತ್ತು ಗೆಸ್ಟ್ಗಳನ್ನು ಕರ್ಕೊಂಬರೋರು ನಾವು. ಇವತ್ತು ನಮ್ಮನ್ನು ಕರ್ಕೊಂಬಂದವ್ರು ಯಾರಂದರೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಲೆಕ್ಚರರ್ಸ್. ನೀವೆಲ್ಲಿ ಹೋಗಿದ್ರಿ? ಎಸ್. ಹಾಗಾದರೆ ಇದು ಯಾರ ಕಾರ್ಯಕ್ರಮ ಅಂತ ಬಿಟ್ಕೊಟ್ಟಿದ್ದೀರಿ ಅಂದರೆ, ಫೀಸ್ ಕಟ್ಟಿದ್ದೀವಿ, ಪ್ರಿನ್ಸಿಪಾಲ್ ನೋಡ್ಕೊಂತಾರೆ. ಮತ್ತು ನಿಮ್ಮ ಕೆಲಸ ಏನು, ನಿಮ್ಮ ಡ್ಯೂಟೀಸ್ ಏನು? ನಾಳೆ ದಿನ ನೀನು ಕಂಪ್ನಿ ಕಟ್ಟಬೇಕಾದ್ರೆ ಏನು ಅನುಭವ ಕೊಡುತ್ತೆ ಈ ಕಾಲೇಜು? ಯು ಸಿ, ನಿಮ್ಮ ಸೀನಿಯರ್ಸ್ ಎಲ್ಲ ಬಂದಿದ್ದಾರೆ. ಒಂದು ಸಾರಿ ಬಂದುಬಿಟ್ಟು ಒಂದು ಸಿನಿಮಾ ನಟಿ ಕರೆಸಿದ್ರೆ ಹೋಗ್ಬಿಟ್ಟು ಒಂದು ಮುತ್ತಿಕ್ಬಿಟ್ಟು ಒಂದು ಸೆಲ್ಫಿ ತಗೊಳ್ತಿದ್ದೀರಾ ನೀವೆಲ್ಲ. ಎಂಥ ಹೀಡಿಯೇಟ್ ಆಲೋಚನೆ ನಮ್ಮದು. ಓಕೆ, ನಮ್ಮ ಸೀನಿಯರ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಆಟೋಗ್ರಾಫ್ ಬೇಡ ಬಿಡಿ, ಅವ್ರ ನಂಬರ್ ಬೇಡ. ಓಕೆ, ಯಾಕೆ ನಾನು ಹೇಳಿದ್ದೀನಿ, ನಿಮ್ಮ ರಾಜ್ಯ ಹೆದ್ದಾರಿ ತೆರ್ಕೋಬೇಕಾದ್ರೆ, ಬದುಕಿನ ಹೆದ್ದಾರಿ ತಗೊಳ್ಬೇಕಾದ್ರೆ ಬಂದಿದ್ದಾರಲ್ಲಪ್ಪ, ನೀವು ಒಬ್ಬರಾರು ಆ ಕೆಲಸ ಮಾಡಿದ್ರೆ ನಿಮಗೆ ಬೇಕಾಗಿಲ್ಲ. ಆ ಸಂಕೋಚ ಬಿಟ್ಟು ಈಚೆಗೆ ಬಂದಿಲ್ಲ. ಆಯ್ತಾ? ಇವತ್ತಿನ ಮೈಕ್ ರೆಡಿ ಮಾಡೋದ್ರಿಂದ ಹಿಡಿದು ಈ PPT ರೆಡಿ ಮಾಡೋದ್ರಿಂದ ನೀವು ಕಲಿತ್ರೆ ಏನಾಗುತ್ತೆ, ಇವತ್ತಿನ ಆ್ಯಟಿಟ್ಯೂಡ್ ಏನು ಮಾಡುತ್ತೆ, ದೊಡ್ಡ ಕಂಪ್ನಿಯಲ್ಲಿ ದೊಡ್ಡ CEO ಆಗಿ ನಿಮಗೆ ದೊಡ್ಡ ಸಂಬಳವನ್ನು ತರಲಿಕ್ಕೆ ರೆಡಿ ಮಾಡಿಕೊಡುತ್ತೆ. ನಾನು ಹೇಳಿದ್ದೀನಿ ಮೇಡಮ್, ಎಸ್, ನಾನು ಎಲ್ಲವನ್ನು ಗಮನಿಸ್ತಾ ಇರ್ತೀನಿ, ಅಂಥ ಟೀಚರ್ ಅಲ್ಲ, ನನ್ನ ಕಣ್ಣಿಲ್ಲಿದೆ, ಆದರೂ ಅಲ್ಲಿ ನೋಡ್ತಾ ಇದೆ. ಇಲ್ಲಿರೋರ್ ಕಣ್ಣೆಲ್ಲ ಕೋಲಾಟದ ಮೇಲೆ ಐತಿ, ಇಲ್ಲಿರೋರ್ ಕಣ್ಣೆಲ್ಲ ಕೋಲಾಟದ ಮೇಲೆ ಐತಿ, ನನ್ನ ಕಣ್ಣು ಮಾತ್ರ ಕೋಲಾಟದ ಹುಡುಗಿ ಮೇಲೆ ಐತಿ ಅಂತ. ಓ ಓ ಓ ಓ ಓ, ಇಲ್ಲಿರೋರ್ ಕಣ್ಣೆಲ್ಲ ಕೋಲಾಟದ ಮೇಲೈತಿ, ನನ್ನ ಕಣ್ಣು ಮಾತ್ರ ಕೋಲಾಟದ ಹುಡುಗಿ ಮೇಲೈತಿ. ಹೋಗಿ ಮಾತಾಡ್ಸೋಣ ಅಂದರೆ ಹುಡುಗಿ ಕೈಲಿ ಕೋಲ್ ಐತಿ ಅಂತ ತೆಗೆದು ಬಿಟ್ಗಿಟ್ಟಳೋದು. ಆದ್ದರಿಂದ ನಾನು ಎಲ್ಲವನ್ನು ಗಮನಿಸ್ತೀನಿ ಅಂತ ಮೊದಲು ಹೇಳಿದೆ. ನಿಮ್ಮದು ಇದು ಸಲ್ಲಬೇಕು. ಎಷ್ಟು ಅದ್ಭುತವಾದಂಥ ಒಂದು ವಾಕ್ಯವನ್ನು ಕೊಡ್ತಾರೆ ಅಂತ ಹೇಳಿ. ಎರಡನೇದು ನೋಡಿ, ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಹಾಗೆ ಹೊರಹೊಮ್ಮುತ್ತೇವೆ ಅಂತ ಹೇಳಿ. ಎಸ್, ನಮ್ಮ ಥಿಂಕಿಂಗ್ ಒಳ್ಳೇದಾದರೆ ನಾವು ಒಳ್ಳೆಯವರಾಗೇ ಇರ್ತೀವಿ. ಸಂಘದಂತೆ ಬುದ್ಧಿ ಊಡ್ತಂತೆ ಲದ್ದಿ ಅಂತ ಹೇಳಿ. ನಾನು ನೋಡಿ ಎಂತೆಂಥ ಗಾದೆಗಳಿದೆ ನಮ್ಮ ಹಳ್ಳಿ ಗಾದೆಗಳು. ನಾವು ಏನು ಮಾಡ್ತೀವಿ ಅದನ್ನು, ವಾಟ್ ವಿ ಗಿವ್ ಬಟ್ ವಾಟ್ ವಿ ರಿಸೀವ್ ಅಂತ ಹೇಳಿ. ನಾವು ಪಡೆದದ್ದು ಏನನ್ನ ನಾವು ಕೊಟ್ಟದ್ದನ್ನು, ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದನ್ನು. ನ್ಯೂಟನ್ಲ ಅದನ್ನೇ ಹೇಳೋದು, ನೀವು ಎಷ್ಟು ಪವರ್ ಅಪ್ಲೈ ಮಾಡ್ತೀರೋ ಅಷ್ಟು ವಾಪಸ್ ಬರ್ತದೆ. ಅದು ಹಾಗೇನೆ. ಅದಾದಮೇಲೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ವಾಟ್ ವಿ ಥಿಂಕ್ ಅಬೌಟ್ ವಾಟ್ ವಿ ಕಮ್. ಭಗವಾನ್ ಬುದ್ಧ ಹೇಳ್ತಾರೆ. ಬಟ್ ಇವರು ಯಾರು ಗೊತ್ತಾ ಮಕ್ಕಳೇ? ಹೇಳಿ ಜೋರಾಗಿ, ಜೋರಾಗಿ ಹೇಳ್ರಯ್ಯ.
ಮದುವೆ ಆದಾಗ ಹೆಂಡತಿ ಹೆಸರು ಕೇಳಿದಾಗ ಮೆಲ್ಲಿಗೆ ಹೇಳ್ತಿರಲ್ಲ, ಹಂಗೆಲ್ಲ ಅವೇ ಜೋರಾಗಿ ಹೇಳ್ತಾ ಇದ್ದಾವೆ, ನಮ್ಮ ಯಜಮಾನ್ರು ಇದು, ನಮ್ಮ ಹೆಂಡತಿ ಇದು ಅಂತೇಳಿ. ನಿಮಗೇನಿದ್ದಲ್ಲ ಸ್ಟೀವ್ ಜಾಬ್ಸನ್, ಅವನ ಇತಿಹಾಸ ಗೊತ್ತಾದರೆ ನೀವು ಬೆವ್ತೋಗ್ಬಿಡ್ತೀರ. ಅವನು ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಸ್ನೇಹಿತರನ್ನ ಕರೀತಾರೆ, ಬಣ್ಣ ಬೆರೆಸಿದ ನೀರನ್ನು ಯಾಕೆ ಮಾರಿ ಜೀವನವನ್ನು ಆರ್ಚೆ ಮಾಡ್ತೀಯ, ಬಾ ಜಗತ್ತನ್ನೇ ಬದಲಾವಣೆ ಮಾಡೋಣ ಅಂತ ಹೇಳಿದಂತೆ ಬದಲಾವಣೆ ಮಾಡಿಬಿಟ್ರು ಅವರು. ಇವತ್ತು ಆತನ ಕಂಪನಿಯ ಒಂದು ಫೋನ್ ತಗೊಳ್ಬೇಕಾದ್ರೆ ನಿಮ್ಮ ದೊಡ್ಡ ಕನಸು ಇವತ್ತು ಆ್ಯಪಲ್ ಉಬ್ಬೇರಿಸಿ ಅವರು ಮಾತನಾಡ್ತೀರಿ ಅಂತ ಅವನು ಮಾತಾಡಿದ ದ ಓನ್ಲಿ ವೇ ಟು ಗ್ರೇಟ್ ವರ್ಕ್ ಟು ಲವ್ ವಾಟ್ ಯು ಡೂ ಅಂದರೆ ನೀವು ನಿಮ್ಮ ಪ್ರೀತಿಯಿಂದ ನಿಮ್ಮ ಜಾಬನ್ನು, ನಿಮ್ಮ ಕೆಲಸವನ್ನು ಪ್ರೀತಿಸೋದು ಅಷ್ಟೇ ಕೆಲಸ. ನೀವು ಇವತ್ತು ಓದುವುದನ್ನು ಪ್ರೀತಿಸಿದ್ರೆ ಸಾಕು. ನಮ್ಮ ಬಸರಾಳ್ ಹುಡುಗ ಯಾವ ಮಟ್ಟದಲ್ಲಿದ್ದನೋ ನೀವು ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ಮೊದಲು ಕಾಲೇಜನ್ನು ಪ್ರೀತಿಸಬೇಕು. ಹೌದು ಸರ್, ಇಲ್ಲಿ ಬಂದಾಗ ಲವ್ ಲೆಟ್ರ್ ಮಾಡಿದೆ, ಬಟ್ ಅವಳು ಒಪ್ಪಲಿಲ್ಲ ಅಂತೇಳಿ ಆಯ್ತಲ್ವ. ಹಾಗಾಗಿ ಹುಡುಗನಿಗೆ ಲವ್ ಲೆಟ್ರ್ ಬರೆದ್ರು, ಆಯ್ತಲ್ಲ ಅವ್ರ ಅಪ್ಪವನು, ಓಕೆ. ಬಟ್ ಅದು ಬೇಡ ನಮಗೆ, ಆದರೆ ನಾವು ಬಂದಿರೋ ಕೆಲಸ ಇದೆ. ಓಕೆ, ಬಂದಿರೋ ಕೆಲಸಗಳನ್ನ ನಾವು ಮಾಡೋಣ, ಮುಂದೋಗೋಣ. ಪ್ರೇರಣೆಯಲ್ಲಿ ಎಷ್ಟು ವಿಧಗಳಿದೆ? ಎರಡು ಬಹಳ ಮುಖ್ಯವಾಗಿ. ಒಂದು ಆಂತರಿಕ ಪ್ರೇರಣೆ, ಬಾಹ್ಯ ಪ್ರೇರಣೆ ಅಂತ ಹೇಳಿ. ಓಕೆ, ಇದ್ರ ವಿಚಾರವಾಗಿ ಮಾತನಾಡ್ತೀನಿ. ಮುಂದುವರೆದು ಇದಲ್ಲದೆ ಬೇರೆ ಬೇರೆವು ನಿಮ್ಮನ್ನು ಮೋಟಿವೇಟ್ ಮಾಡ್ತವೆ ಸ್ವಲ್ಪ ಸ್ವಲ್ಪ. ಆದರೆ ಮೊದಲು ಇರ್ತಕ್ಕಂಥವು ಎರಡು ನಿಮ್ಮನ್ನು ತುಂಬ ಪ್ರಭಾವವಾಗಿ ನಿಮ್ಮನ್ನು ಚೇಂಜ್ ಮಾಡ್ತವೆ ಲೈಫ್ನಲ್ಲಿ. ಒಂದು ಪ್ರತಿಫಲ ಆಧಾರಿತ ಪ್ರೇರಣೆ ಅಂಥೇಳಿ. ಬಹುಮಾನ ಇದೆ ಕಣ್ರಪ್ಪ ಅಂದಾಗ 100 ಮೀಟ್ರ್ ಓಟಕ್ಕೆ ಪ್ರತಿಫಲ ಅಪೇಕ್ಷೆ ಇಟ್ಕೊಂಡು ನಾವು ಯಾಕೆ ಓದ್ತಾ ಇದ್ದೀವಿ ಪ್ರಕಾಶ್ ಸರ್ ಅಂದರೆ ನಮಗೊಂದು ಸಂಬಳ ಬರ್ತದೆ, ಪ್ರತಿಫಲ. ಓಕೆ, ಕಾಲೇಜ್ನಲ್ಲಿ ಒಂದು ಟ್ರೋಫಿ ಇಟ್ಟಿರ್ತಾರೆ, ಅದಕ್ಕೋಸ್ಕರ ಒಂದು ಮೆಡಲ್ ಇಟ್ಟಿರ್ತಾರೆ, ಅದ್ರ ಮೂಲಕ ನಾವು ತುಂಬ ಪ್ರೇರಣೆ ಪಡ್ಕೊಳ್ತೀವಿ. ಮತ್ತು ಭಯ ಆಧಾರಿತ ಪ್ರೇರಣೆ ಅಂತ ಹೇಳಿ. ಅಪ್ಪ ಬೂಟ್ ಕಾಲಲ್ಲಿ ಹೊಡಿತಾರೆ, ಅಮ್ಮ ಕಸನ್ ಪೊರ್ಕಲ್ಲಿ ಹೊಡಿತಾರೆ. ಈಗೆಲ್ಲ ಅವೆಲ್ಲ ಸೀನಿಲ್ಲ, ಆದರೂ ನಮ್ಮ ಕಾಲಕ್ಕೆ ಅದೆಲ್ಲ ಮುಗಿದೋಯ್ತು. ಆದರೂ ಒಂದು ಸಣ್ಣ ಭಯ ಇದ್ದೇ ಇರ್ತದೆ. ಆದ್ದರಿಂದ ಭಯ ಆಧಾರಿತ, ಅಯ್ಯೋ ಮತ್ತೆ ಫೇಲ್ ಆಗ್ಬಿಟ್ರೆ ಮದ್ಗಿದ್ವೆ ಮಾಡಿಬಿಟ್ರೆ ಅಂತ ಹೇಳಿ. ಓಕೆ, ಇಲ್ಲ ಫೇಲ್ ಆದರೆ ಗದ್ದೆಗಳಕ್ಕೆ ಹಾಕಿದ್ರೆ ಅಂತ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, 100 ಥರ ಇರ್ತವೆ. ಹಾಗಾಗಿ ಭಯದಿಂದ ಅದಲ್ಲ, ಸಾಧನೆ ಆಧಾರಿತ ಅಂತ. ಒಂದು ಸಿನಿಮಾ ನೋಡ್ತೀರಾ, ಒಂದು ಸಿನಿಮಾ ನಿಮಗೆ ಬಹಳ ಪ್ರಭಾವ ಬೀರ್ತದೆ. ಮಲಯಾಳಿನಲ್ಲಿ ವಿಕ್ರಮಾದಿತ್ಯನ್ ಅಂತ ಒಂದು ಮೂವಿ ಇದೆ, ದಯಮಾಡಿ ನೀವೆಲ್ಲ ನೋಡಿ, ಗೊತ್ತಾಯ್ತಲ್ವ. ಬೇರೆ ಮೇಷ್ಟ್ರುಗಳೆಲ್ಲ ಮೊಬೈಲ್ ಬಳಕೆ ಮಾಡಬೇಡಿ, ಸಿನಿಮಾ ನೋಡಬೇಡಿ ಅಂತ. ನಾನು ಅಂತ ಕೆಟ್ಟ ಮೇಷ್ಟ್ರಲ್ಲ, ಯಾಕೆಂದರೆ ನಾನು ತಂದಿರೋದೇನು, ನಾನು ನನ್ನ ಪಾಕೆಟಲ್ಲಿ 2 ಮೊಬೈಲ್ ಇಟ್ಕೊಂಡು ನಿಮ್ಮನ್ನು ಕೆಟ್ಟೋದ್ರೆ ನನ್ನಂಥ ಮುಟ್ಟಾಳ ಜಗತ್ತಲ್ಲಿಲ್ಲ. ಆದರೆ ಮೊಬೈಲ್ ಬಳಕೆ ಮಾಡೋದನ್ನು ನೀವು ಬೇರೆ ರೀತಿ ಮಾಡ್ಕೊಳ್ಬೇಕಷ್ಟೇ. ಸುಮ್ಮನೆ ಫೇಸ್ಬುಕ್ಕಲ್ಲಿ ಬೆಟ್ಟು ಹಚ್ಕೊಂಡು ಆಧಾರ್ ಕಾರ್ಡಿಗೆ ಫಿಂಗರ್ ಪ್ರಿಂಟ್ ಇಲ್ದಂಗೆ ಮಾಡ್ಕೋಬೇಡಿ. ಬೇಕಾದಷ್ಟಿದೆ, 1000 ದಾರಿ ಇದೆ ಮೊಬೈಲ್ನಲ್ಲಿ ಇವತ್ತು, ಗೊತ್ತಾಯ್ತಲ್ವ. ನಿಮ್ಮನ್ನು ಬದುಕನ್ನು ಕಟ್ಟಿ ನೀವು ಇಡೀ ಜಗತ್ತಿಗೆ ಅತ್ಯಂತ ₹1 ಕಾಸು ಖರ್ಚಿಲ್ದೇ ತಲುಬೋದು. ಅಷ್ಟೆಲ್ಲ ಮಾರ್ಗಗಳಿದೆ. ಶುರು ಮಾಡಿ. ನಿಮ್ಮ ತಂದೆಗೆ ಏನು ಮೆಡಿಸನ್ ಕೊಟ್ಟರೆ ಲೆಕ್ಕ ಇಡ್ಬೋದು, ಇವತ್ತು ಏನು ಖರ್ಚು ಮಾಡಿದರೆ ಲೆಕ್ಕ ಇಡ್ಬೋದು. ಓಕೆ, ನಿಮ್ಮ ಬೆಳೆಗೆ ಏನು ಔಷಧಿ ಇಡಬೇಕು, ಒಂದು ಗಿಡದ ಹೆಸರು ಗೊತ್ತಿಲ್ಲ, ಅದು ಹೇಳ್ಕೊಡುತ್ತೆ. ಇವತ್ತು ನೋಟ್ಸು ಸರಿಯಾಗಿ ಅರ್ಥ ಆಗಿಲ್ಲ, ChatGPTಗೆ ಹೋಗಿ. ನಾನು ಕನ್ನಡ ಓದಿದ್ದೀನಿ, ಆದರೆ ಟೆಕ್ನಿಕಲ್ ಆಗಿದೆ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈ ಮೊಬೈಲ್ನಲ್ಲಿ ಹೆಚ್ಚು ಕಡಿಮೆ ಮೇಡಮ್ ಹಾಕ್ಲಿಸ್ಬೇಡಿ, 2500 ಪುಸ್ತಕಗಳಿದೆ ಇದರೊಳಗಡೆ, ಗೊತ್ತಾಯ್ತಲ್ಲ ಮೇಡಮ್. ಯಾಕೋ ಫಸ್ಟ್ ಪೀಡೆ ಮನೆ ಕತ್ತ ಆಗ್ತದೆ, ಇನ್ನು ಸಂಜೆ ಗಂಟೆ ಬದುಕಬೇಕು. ಯಾರನ್ನೂ ಬಿಟ್ಟವರಲ್ಲ ಯಾರು. ಓಕೆ, ಒಂದು ಸುಂದರವಾದಂಥ ಫೋಟೋ ತಗೊಳುತ್ತೆ, ನೆನಪುಗಳನ್ನ ತಗೊಳುತ್ತೆ, ನಿಮ್ಮ ಆ್ಯಟಿಟ್ಯೂಡ್ಗಳನ್ನು ಅದು ರಕ್ಷಣೆ ಮಾಡಿರುತ್ತೆ, ಲೆಕ್ಕಗಳನ್ನು ಇಡುತ್ತೆ. ಮೊಬೈಲ್ ಎಲ್ಲವೂ ಆಗಿದೆ. ಕನ್ನಡಿ ಹೆಂಗಸರಿಗೆ ಲಿಫ್ಟಿಗೆ ಹಚ್ಕೊಳ್ಳಿಕ್ಕೆ, ಅದೇ ಒಂದು ಸೆಲ್ಫಿ ತೊಗೊಂಡು ಲಿಫ್ಟಿಗೆ ಹಚ್ಕೊಂಡ್ರೆ ಆಯಿತು. ನಾನು ಎಲ್ಲವೂ ಹೇಳ್ತಾ ಇದ್ದು ನಾಚಿಕೆ ಬಿಟ್ಟು, ಏನು ತೊಂದರೆ ಇಲ್ಲ. ನೀವು ಹೇಗೆ ಬಳಕೆ ಮಾಡ್ಕೊಳ್ತೀರಾ ಅದ್ರ ಮೇಲೆ ನಿಮ್ಮ ಮೊಬೈಲ್ ನಿಂತಿದೆ. ಇವತ್ತು ಒಂದು ಟೆಕ್ನಾಲಜಿ ನಿಂತಿದೆ. ಕೆಟ್ಟದ ಕಾರ ಬಳಕೆ ಮಾಡ್ಬೋದು, ಒಳ್ಳೆದ ಕಾರ ಬಳಕೆ ಮಾಡೋದು, ಚಾಯ್ಸ್ ಇಸ್ ಯುವರ್. ಅದಾದ ನಂತರ ಅಂಗಸಂಸ್ಥೆಯ ಪ್ರೇರಣೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೋ ಒಂದು ಕಾಲೇಜು ಪಾಲಿಟೆಕ್ನಿಕಲ್ಲಿ 100ಕ್ಕೆ 100 ತಂತು ಅಂದಾಗ ಕೃಷ್ಣ ಸರ್ ನಮ್ಮನ್ನೆಲ್ಲ ಮೀಟಿಂಗ್ ಕರೀತಾರೆ. ಆ ಸಂಸ್ಥೆ 100ಕ್ಕೆ 100 ತಗೊಂಡು ಬರ್ತು, ಹೇಗೆ ನೀವು ಹೋಗಿ ನೋಡ್ಕೊಂಡು ಬನ್ನಿ ಸರ್. ಅಲ್ಲೆಲ್ಲ ಟಾಪ್ ಹುಡುಗರು ಬರ್ತಾರೆ, ರ್ಯಾಂಕಿಂಗ್ ಹುಡುಗರೆಲ್ಲ ಮಂಡ್ಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಸರ್. ತಳ್ಳು ಪಳ್ಳೆಲ್ಲ ನಮಗೆ ಬಂದಿದೆ ಸರ್. ನೋ, ಒಪ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸಂಸ್ಥೆ ಮ್ಯಾನೇಜರ್ ಹೇಳಿದ್ದಾರೆ, ನಮ್ಮ ಸಂಸ್ಥೆಯ ದೊಡ್ಡವರು ಹೇಳಿದ್ದಾರೆ, ನೀವು ಆ ಮಟ್ಟಕ್ಕೆ ಹೋಗಬೇಕು. ಒಂದು ಸಂಸ್ಥೆ ನೋಡಿ ಇನ್ನೊಂದು ಸಂಸ್ಥೆ ಪ್ರೇರಣೆ ಆಗ್ತದೆ. ಹೆಂಗಸರೆಲ್ಲ ಮನೆ ಕಟ್ತಾರೆಲ್ಲ, ಗಂಡಸರು ಮನೆಯವರೆಲ್ಲ ನೀವೆಲ್ಲ ಮೇಡಮ್ದಿರೆಲ್ಲ ಮನೆ ಕಟ್ಟಿದಾಗ ಸುಮ್ಮನೆ ಹೋಗ್ಬಿಟ್ಟು ಬ್ಲೂ ಪ್ರಿಂಟ್ ಹಾಕ್ಸೋ ಬಂದ್ಬಿಡೋದಿಲ್ಲ. ಒಂದು ನೆಂಟ್ರ ಮನೆಗೆ ಒಂದು 10 ಮನೆಗೆ ನುಗ್ತಾರೆ ಅವರು. ನುಗ್ಬಿಟ್ಟು ಆ ಬ್ಲೂ ಪ್ರಿಂಟ್ ಎಲ್ಲ ತೊಗೊಂಡ್ಬರ್ತಾರೆ. ದೇವ್ರ ಮನೆ ಹೆಂಗಿದೆ, ಅಡುಗೆ ಮನೆ ಹೆಂಗಿದೆ, ಅದು ಎಲ್ಲ ಹುಡಿಕೊಂಡು ಬಂದು ಅವ್ರ ಯಜಮಾನರಿಗೂ ಪ್ರಾಣ ತಿಂದು ಅದಕ್ಕೆ ಎಲ್ಲ ಬಂದು ಅದ್ಭುತವಾದಂಥ ಒಂದು ಅಡುಗೆ ಮನೆಯನ್ನು ಕಟ್ತಾರೆ, ದೇವ್ರ ಮನೆ ಕಟ್ತಾರೆ. ಇನ್ನು ಗಂಡಸರದೆಲ್ಲ ಕೊಟ್ಬಿಟ್ಟು ಕೈ ಕಟ್ಕೊಂಡು ಒಂದು ಪಿಳ್ಳೆ ಪಂಚ ಹಾಕೊಂಡು ಆಡ್ಸ್ಕೊಂಡು ನಿಂತ್ಕೊಳ್ಳೋದಷ್ಟೇ. ಅಯ್ಯೋ ಅಂತ. ತಾಜ್ ಮಹಲ್ ಕಟ್ಟುವಾಗ ಸುಮ್ಮನೆ ಜೋಕ್ ಮಾಡ್ತಾ ಇರೋದಷ್ಟೇ. ಸಹಜನ್ ತಾಜ್ ಮಹಲ್ ಎಲ್ಲ ಕಟ್ಟಾದ್ಮೇಲೆ ಯೋಚನೆ ಮಾಡ್ದಂತೆ, ಅಯ್ಯೋ ತಮಾಷೆ ಮಾಡೋಕೆ ಹೋಗಿ ಎಷ್ಟು ಕೋಟಿ ಖರ್ಚಾಗೋಯ್ತು ಅಂತ ಹೇಳಿ. ಓಕೆ, ಅಂಗಸಂಸ್ಥೆ ಸಾಮರ್ಥ್ಯದ ಪ್ರೇರಣೆ. ಒಬ್ಬ ವಿರಾಟ್ ಕೊಹ್ಲಿ ಮೇಲೆ ನಿಮಗೆ ಆಸಕ್ತಿ ಬಂದು ನೀವು ಕ್ರಿಕೆಟ್ನಲ್ಲಿ ಅಚೀವ್ ಮಾಡಲಿಕ್ಕೆ ಮುಂದಾಗ್ಬೋದು. ಒಬ್ಬ ಸೂರ್ಯವಂಶಿಯನ್ನು ನೋಡಿ ನಿಮಗೆ ಕ್ರಿಕೆಟ್ ಆಡಲಿಕ್ಕೆ ಆಸಕ್ತಿ ಬರ್ಬೋದು. ಗೊತ್ತಿಲ್ಲ ನಮಗೆ ಯಾವ ರೀತಿ ಯಾರು ಪ್ರೇರಣೆ ಆಗ್ತಾರೆ ನಿಮಗೆ ಗೊತ್ತಿಲ್ಲ. ಅದರಿಂದ ತಮಿಳ್ನಾಡಲ್ಲಿ ಒಂದು ಮನೆಯ ಮುಂದೆ
ಯಾವಾಗಲೂ ಒಂದು ಗೌರ್ಮೆಂಟ್ ವೆಹಿಕಲ್ ಹೋಗೋದು, ವೇಗ ಹೋಗ್ಬೇಕಾದ್ರೆ ಅದು ಕೆಂಪು ದೀಪ ಕೊಯ್ ಅಂತಂಡು ಹೋಗೋದು. ಆ ಕೆಂಪು ದೀಪ ಪ್ರೇರಣೆಯಾಗಿ ಅವಳು IAS ಮಾಡಿಬಿಡ್ತಾಳು ಒಬ್ಳು ಹುಡುಗಿ, ನಾನು ಆ ಕಾರಲ್ಲಿ ಹೋಗ್ಬೇಕು ಅಂತ ಹೇಳಿ. ಅದರಿಂದ ಸ್ಫೂರ್ತಿಗೆ ಇದೇ ವಿಚಾರ ಬೇಕಂತಿಲ್ಲ, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಅದರಿಂದ ವರ್ತನೆ, ಡಾಕ್ಟರ್ ರಾಜ್ಕುಮಾರ್ ಅವರ ವರ್ತನೆ ನಿಮ್ಮ ಮೇಲೆ ಪ್ರಭಾವ ಬೀರ್ಬೋದು, ಡಾಕ್ಟರ್ ಶಂಕರ್ ನಾಗ್ ಅವರ ಆ್ಯಟಿಟ್ಯೂಡ್ ನಿಮಗೆ ಇಷ್ಟ ಆಗ್ಬೋದು, ಅದ್ರ ಮೂಲಕ ನೀವು ಬೆಳಿಬೋದು. ಅದಕ್ಕೆ ಇದನ್ನು ತಗೊಂಡು ಬಂದೆ. ಬಹಳ ಮುಖ್ಯವಾಗಿ ಈಗ ಮೈನ್ ಪಿಕ್ಚರ್ ನಾವು ಬರ್ತಾ ಇದ್ದೀವಿ. ಆಂತರಿಕ ಪ್ರೇರಣೆ ಎಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳು ಇವತ್ತೇ ಬರೆದಿಟ್ಕೊಂಡ್ಬಿಡಿ. ಜಗತ್ತಿನಲ್ಲಿ ಏನಾದರೂ ನೀವು ಕಿಂಚಿತ್ತು ಸಾಧನೆ ಮಾಡಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಬೆಸ್ಟ್ ಮೋಟಿವೇಶನ್ ಇದು ಬಿಟ್ಟರೆ ಏನಿಲ್ಲ. ಯಾಕೆ ಅಂದರೆ ಇದು ನಿಮ್ಮೊಳಗಡೆ ಬರಬೇಕು. ನಿಮ್ಮ ಒಳಗಡೆ ಆಂತರ್ಯದಲ್ಲಿ ಬಂದಾಗ, ಯಾಕೆಂದರೆ ಬೇರೆವೂ ಕೂಡ ಇದೆ, ಆದರೆ 90% ಇದು ನಿಮಗೆ ತುಂಬ ಹೆಲ್ಪ್ ಮಾಡ್ತದೆ ಆಂತರಿಕ ಪ್ರೇರಣೆ ಅಂತ ಹೇಳಿ. ಆಂತರಿಕ ಪ್ರೇರಣೆ ಅಂದರೆ ವ್ಯಕ್ತಿಯ ಒಳಗಿನಿಂದ ಇರ್ತಕ್ಕಂಥ ಮನಸ್ಸು ಅವನನ್ನು ಏನು ಮಾಡ್ತದೆ, ಪುಷಪ್ ಮಾಡ್ತದೆ ಆ ಕೆಲಸಗಳನ್ನು ಮಾಡಲಿಕ್ಕೆ. ಈಗ ನೋಡಿ, ನನಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಅಲಾರಾಮ್ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಲಾರಾಮ್ ಬೇಕು, ಎದ್ದೇಳ್ಸೋಕೊಬ್ಬ ಸಹಾಯಕರು ಬೇಕು, ಎಲ್ಲ ಬೇಕು. ಆದರೆ ನಾಳೆ ಟೂರ್ಗೆ ಹೋಗ್ಬೇಕು, ರೆಡಿ ಆಗ್ಬಿಡು ಅಂದರೆ ಬೆಳಗಾನ ನಿದ್ದೆ ಮಾಡೋದಿಲ್ಲ ರೀ ನೀವು. ಇವತ್ತಿಗೂ ನನ್ನ ಸ್ಟೂಡೆಂಟ್ಗೆ ಅದನ್ನೇ ಹೇಳ್ತಾ ಇದೆ, ನಾನು ಯಾವತ್ತೂ ಅಲಾರಾಮ್ ಇಟ್ಕೊಂಡು ಎತ್ತೋಳೋದಿಲ್ಲ. ಯಾಕೆಂದರೆ ಬಾಡಿಗೆ ಒಂದು ಕ್ಲಾಕ್ ಇದೆ. ಕರೆಕ್ಟಾಗಿ 10:00ವರೆಗೆ ನಿದ್ದೆ ಬರ್ತದೆ, ಮಧ್ಯಾಹ್ನ ಹೊಟ್ಟೆ ಹಸಿಯುತ್ತೆ, ಸಾಯಂಕಾಲ ಆದಮೇಲೆ ಹೊಟ್ಟೆ ಹಸಿದೈತೆ, ಮತ್ತು 10:00ವರೆಗೆ ಮಲಗಬೇಕಂತ ಅದು ಅಲಾರಾಮ್ ಕೊಡುತ್ತೆ. ಮಲಗ್ತೀರ, ಬೆಳಗ್ಗೆ ಇದೆ ಯಾವ ಅಲಾರಾಮ್ ಇಲ್ಲ. 4:30, 5:30, 6:30 ಏನೋ ನೀವು ಅಡ್ಜಸ್ಟ್ ಆದಂಗೆ ಹೇಳುತ್ತೆ. ಬಾಡಿಗೆ ಒಂದು ಅಲಾರಾಮ್ ಇದೆ, ಅದನ್ನು ನೀವು ಫಿಕ್ಸ್ ಮಾಡಬೇಕು. ಇದೇ ನಿಮಗೆ ಅದಲ್ವಾ ಆಂತರಿಕ ಒಂದು ಪ್ರೇರಣೆ. ಇದನ್ನು ನೀವು ಬೆಳೆಸ್ಕೊಳ್ಳೇಬೇಕಾಗ್ತದೆ ಅಂತ ಹೇಳಿ. ಒಂದು ಕೆಲಸವನ್ನು ನಾವು ಆನಂದದಿಂದ, ಆಸಕ್ತಿಯಿಂದ ಅಥವಾ ನಮಗೆ ತೃಪ್ತಿ ನೀಡುವಂತೆ ಅದು ಮಾಡಿದಾಗ ಅದು ಆಂತರಿಕ ಪ್ರೇರಣೆ ಆಗ್ತದೆ. ನಿಮ್ಮ ಅಪ್ಪನ ಬಲವಂತಕ್ಕೆ ಓದಿದ್ರೆ 1 hour ಓದ್ಬೋದು. ನಿಮ್ಮ ತಂಗಿ ಆಸೆಗೆ ಓದಬೇಕಾದ್ರೆ ಅರ್ಧ ಗಂಟೆ ಓದ್ಬೋದು. ಕಾಲೇಜಿನ ಬಲವಂತಕ್ಕೆ ಓದಿದ್ರೆ 1 hour ನಾವು ಓದ್ಬೋದು ಅಷ್ಟೇ, ಆಮೇಲೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ. ಆದರೆ ನಿನ್ನೊಳಗಡೆ ಇದ್ದರೆ ಈ ಕಾಲೇಜಿನ ಲೈಬ್ರರಿ ನಿಂದು, ಈ ಕಾಲೇಜಿನ ಪ್ರಿನ್ಸಿಪಾಲ್ ಚೇಂಬರ್ ನಿಮ್ಮದು, ಹೌದಾ? ಎತ್ಕೊಂಡು ಹೋಗ್ಬಿಡೋದು ಅದನ್ನೆಲ್ಲ? ನೋ. ಅಲ್ಲಿ ಹೋಗಿ ಮಾತನಾಡ್ತೀರಾ, ಸರ್ ನಮಗೊಂದು ಕುಡಿಯೋ ವಾಟರ್ನ ಅನುಕೂಲ ಮಾಡಿಕೊಡಿ ಸರ್, ನಮಗೆ ಬಸ್ಸು ಕರೆಕ್ಟಾಗಿ ನಿಲ್ಲಿಸ್ತಾ ಇಲ್ಲ ಸರ್, ದೊಡ್ಡವ್ರಿಗೆ ಹೇಳ್ಬಿಟ್ಟು ಒಂದು ಬಸ್ ನಿಲ್ಲಿಸ್ಕೊಡಿ ಸರ್, ನಾವು ಮಕ್ಕಳೆಲ್ಲ ಕೂತ್ಕೊಂಡು ಓದ್ಕೊಬೇಕು ಸರ್, ಇನ್ನೊಂದು 4 ಚೇರ್ ಹಾಕ್ಕೊಡಿ ಸರ್, ಸರ್ ನಾವೆಲ್ಲ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದೀವಿ ಸರ್, ಒಂದು ಸ್ಪೆಷಲ್ ಲೆಕ್ಚರ್ ಅರೇಂಜ್ ಮಾಡ್ತೀರಾ ಸರ್? ಎಸ್, ನೀವು ಕೇಳಿದ್ರೆ ಅವ್ರು ಏನು ಮಾಡ್ಕೊಡ್ತಾರೆ? ಆ ಶಕ್ತಿ ಎಲ್ಲ ನಿಮಗಿದೆ, ಆದರೆ ಯಾರು ಬರೋದಿಲ್ವೇ? ಎಲ್ಲವೂ ChatGPT ಮಾಡ್ಕೊಡಿದ್ರೆ ನಾವ್ಯಾಕೆ ಹುಡುಗಿಗೆ ಇಷ್ಟ ಅಂಪರ್ಕೊಂಡು ಓಡಾಡಬೇಕಾಗಿತ್ತು? ಏನ್ರಿ ಸರ್, ಚೈನಾದಿಂದ ಗೊಂಬೆ ತಂದು ಮಡಿಕೋಬೋದಾಗಿತ್ತು. ನಗಿ, ಏನು ತೊಂದರೆ ಇಲ್ಲ. ChatGPT ಮುತ್ತಿಕ್ಕಳಾಗ, ChatGPT ಅನ್ನ ಹಾಕಲ್ಲ, ChatGPT ನಿಮ್ಮ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ChatGPT ಬಂದು ಫೀಸ್ ಕಟ್ಟಲ್ಲ. ಅದು ನಮ್ಮ ಬದುಕಿನ ನಾನು ಏನು ತುಂಬಿಕೊಟ್ಟಿದ್ದೀನೋ ಅದನ್ನೆಲ್ಲ ಕಂಪೈಲ್ ಮಾಡಿ ಹೇಳ್ಕೊಡ್ತದೆ ಅಷ್ಟೇ. ಅದನ್ನು ನೀವು ಬದುಕಿಗೆ ಹೇಗೆ ಬೇಕಾದ್ರೂ ಅದು ಯೂಸ್ ಮಾಡ್ಕೊಳ್ಳಿ, ಬಟ್ ಅದನ್ನು ಇಟ್ಕೊಂಡೆ ಬಾಲಂಗೋಚಿ ಅಳ್ಳಾಡಿಸ್ಬೇಡಿ. ಜೀವಂತ ಶಿಕ್ಷಕರನ್ನು ರೀಪ್ಲೇಸ್ ಮಾಡುವಂಥ ಮತ್ತೊಬ್ಬರು ಈ ಜಗತ್ತಿನಲ್ಲಿ ಹುಟ್ಟಿಲ್ಲ. ಚಪ್ಪಾಳೆ ಹೀಗೆ ತಟ್ಟಬಾರ್ದು. ನಿಮ್ಮ ಶಿಕ್ಷಕರಿಗೆ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಜೀವಂತ ಶಿಕ್ಷಕನನ್ನು ರೀಪ್ಲೇಸ್ ಮಾಡುವಂಥ ಮತ್ತೊಂದು ತಂತ್ರಜ್ಞಾನ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಅರ್ಜುನ ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, ದ್ರೋಣಾಚಾರ್ಯರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು. ನಮ್ಮ ಕಾಲೇಜಿನಲ್ಲಿ ನನಗೆ ಪಾಠ ಹೇಳಿದಂಥ ಶಿಕ್ಷಕ ಬಂಧುಗಳಾಗಿರ್ಬೋದು, ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಯಾರಿಂದ ಆಗಲ್ಲ. ಹೇಗೆ ನಿಮ್ಮ ಶಾಲಾ ಕಾಲೇಜುಗಳಿಗೆ ನಿಮ್ಮ ಟೀಚರ್ ಇದ್ದಾರಲ್ಲ, ಅವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಭಗವಂತ ಬಂದರೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅವರಿಗೆ ಯಾರೂ ಸರಿ ಸಾಟಿ ಇಲ್ಲ. ಮುಂದೆ ಹೋಗ್ತಾ ಇದ್ದೀನಿ, ಇದೆಲ್ಲ ಬೇಡ, ಒಂದು ಸ್ವಲ್ಪ ಮುಂದೆ ಹೋಗೋಣ. ಬಾಹ್ಯ ಪ್ರೇರಣೆ ಅಂದರೆ ಇನ್ನರ್ ಆಯಿತು, ಹಾಗಾಗಿ ಬೇರೆಯೂ ಸ್ಫೂರ್ತಿ ಬರ್ತವೆ ನಿಮಗೆ. ಈಗ ಬಾಹ್ಯ ಪ್ರೇರಣೆ ಅಂದರೆ ಆ ಬಸರಾಳು ಹುಡುಗನ ಒಂದು ವಿಡಿಯೋನ ತಂದು ಯಾಕೆ ಕೊಟ್ಟರು ಅಂದರೆ, ಅಟ್ಲೀಸ್ಟ್ ನಮ್ಮ ಮಕ್ಕಳು ಮೋಟಿವೇಟ್ ಆಗಲಿ ಅಂತ ಹೇಳಿ. ಒಂದು ಬಡತನದ ಹುಡುಗ ಇದನ್ನು ಮಾಡಿದ್ದಾನೆ ಅಂದರೆ 10 ಜನ ಚೇಂಜ್ ಆಗಲಿ ಸಾಕು. ಒಂದು ವಿಡಿಯೋದಿಂದ 10 ಜನ ಚೇಂಜ್ ಆದರೂ ಸಾಕು. ನಮ್ಮ ಸರ್ ಕಡೆಯಿಂದ ಒಂದು 10 ಜನ ಆದರೂ ಸಾಕು. ಪ್ರಿನ್ಸಿಪಲ್ ಕಡೆಯಿಂದ 3, ಇಲ್ಲಿ ರೆಡ್ ಆ್ಯಂಡ್ ಗ್ಯಾಂಗ್ ಎಲ್ಲ ಬಂದಿದೆ, ಅವರಿಂದ 3 ಜನ ಆದರೂ ಸಾಕು. ನಮಗೆ 30-40 ಜನ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಇಲ್ಲೇ ಸಾಧ್ಯ ಆಯಿತು. ಓಕೆ. ಆದ್ದರಿಂದ ಬಾಹ್ಯ ಪ್ರೇರಣೆ ಅಂದರೆ ವ್ಯಕ್ತಿಯು ಹೊರಗಿನ ಅಂಶಗಳನ್ನು ಪ್ರೇರೇಪಿಸಲ್ಪಡ್ತದೆ. ಇಲ್ಲಿ ವ್ಯಕ್ತಿ ಒಂದು ನಿರ್ದಿಷ್ಟ ಬಹುಮಾನವನ್ನು ಪಡೆಯಲು ಅಥವಾ ಶಿಕ್ಷೆಯಿಂದ ಪಾರಾಗಲಿಕ್ಕೆ ಅವನು ಕೆಲಸ ಮಾಡ್ತಾನೆ. ನಾಳೆ ಹೋಮ್ವರ್ಕ್ ಕೊಟ್ಟಿದ್ದೀವಿ, ಮಾಡ್ಕೊಂಡು ಬರ್ತಾರೆ ಅಂದರೆ ಮೇಷ್ಟ್ರಿಗೆ ಎದ್ರಕೊಂಡು ಮಾಡ್ಕೊಂಡು ಬಂದಿರ್ತೀವಿ, ಆದರೆ ಮೇಷ್ಟ್ರ ಮೇಲಿಂದ ಪ್ರೀತಿಯಿಂದಲ್ಲ. ಆದರೆ ಆಂತರಿಕ ಪ್ರೇರಣೆ ಇದೆಯಲ್ಲ, ಅದು ಬೆಸ್ಟ್. ಅವ್ರು ಹೇಳಿ ಬಿಡ್ಲಿ, ನಮ್ಮ ಕೆಲಸ ನಾವು ಅಂತ ಮಾಡಿಬಿಟ್ರೆ ಯಾರು ಬೇಕಾಗಿರಲಿಲ್ಲ. ಇಲ್ಲಿ ಏಟಿಗೆ ಎದ್ರಕೊಂಡು, ಶಿಕ್ಷಕರಿಗೆ ಎದ್ರಕೊಂಡು, ಅಥವಾ ಪೇರೆಂಟ್ ಮೀಟಿಂಗ್ ಎದ್ರಕೊಂಡು ನಾವು ಮಾಡಿದ್ರೆ ಆಗೋದಿಲ್ಲ. ಓಕೆ. ಪೇರೆಂಟ್ ಮೀಟಿಂಗಲ್ಲಿ ಏನು ಮಾಡ್ಬೋದು, 1-2 ಕಂಪ್ಲೇಂಟ್ ಮಾಡ್ಬೋದು. ಹಿಡ್ಕೊಂಡಂತೂ ಹೊಡೆಯೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ಜಾಸ್ತಿ ಬೈದರೆ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಬರಲ್ಲ ಅಂತ ನಮ್ಮ ಕಷ್ಟ. ಆದರೆ ಬೈದರೆ ನೀವು ಹೋಗಿ TV ಇಲ್ಲಿ ನಿಂತ್ಕೊಳ್ತೀರ, ನಮ್ಮ ಮಾಸ್ಟರ್ ನಮಗೆ ಬೈದರು, ಹ್ಯಾರಾಸ್ ಮಾಡಿದರು ಅಂತ ಹೇಳಿ. ಯಾರಿಗೆ ಬೇಕು? ಹಾಳಾಗೋದು ಯಾರೋ? ನಾವೇ. ಅದಕ್ಕೆ ಸಿಂಪ್ಲಿಸಿಟಿ ಮಂತ್ಲಿ ಗೇಟಿಂಗ್ ಅಂತ ಈಗೆಲ್ಲ. ಓಕೆ, ಅರ್ಥ ಆಯ್ತಾ? ಇವತ್ತು ನಾವೆಲ್ಲ ಯಾಕೆ ಬಂದ ಅಂದರೆ, ಬೇಡ ನಿಮ್ಮನ್ನು ಬೈದು ನಾವ್ಯಾಕೆ ದೊಡ್ಡ ಬೋರೋಣ ಆಗೋಣ, ಬೇಡ. ಓಕೆ. ಆದ್ದರಿಂದ
ಯಾಕೆಂದ್ರೆ ಒಂದು ಕಾರ್ಯವನ್ನು ಮಾಡಿದರೆ ಸಿಗುವ ಪ್ರತಿಫಲ ಹಣ ಆಗಿರ್ಬೋದು, ಬಹುಮಾನ ಆಗಿರ್ಬೋದು, ಪ್ರಶಂಸೆ ಆಗಿರ್ಬೋದು, ಅಂಕಗಳಾಗಿರ್ಬೋದು, ಇವುಗಳಿಂದ ಎಲ್ಲವೂ ನಾವು ಪಡ್ಕೊಳ್ತೀವಿ. ಅದರಿಂದ ಬಾಹ್ಯವಾದಂಥ ಪ್ರೇರಣೆಯೂ ಸಹ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತದೆ. ಅದಕ್ಕೆ ಮಾದೇಗೌಡರ ಸ್ಟೇಟ್ ಲೆವೆಲ್ ಜಾನಪದ ಗೀತೆಯನ್ನು ನಾವು ಹಾಡ್ತಾ ಇದ್ದೋ, ಅದರಿಂದ ಬಹುಮಾನ ಪಡಿತಾ ಇದ್ದೋ, ಅಲ್ಲಿಂದ ಸ್ಫೂರ್ತಿ ಬರ್ತಾ ಇತ್ತು. ಮತ್ತು ಕನ್ನಡದಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡವರಿಗೆ ಪ್ರೈಸ್ ಇದೆ, ಅದರಲ್ಲಿ ಒಂದಷ್ಟು ಸಾವಿರ ಕೊಡ್ತಾರೆ, ಅದನ್ನು ಕೆಲವು ವಿದ್ಯಾರ್ಥಿಗಳು ಕೊಡ್ತಾರೆ. ಮತ್ತು ನೀವು ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಇಡುಗಂಟನ್ನು ಇಟ್ಟಿದ್ದೀರಿ, ಕೆಲವೆಲ್ಲ ಪ್ರೈಸ್ ಎಲ್ಲ ಕೊಡ್ತೀರಾ, ಅದಕ್ಕೋಸ್ಕರ ಪ್ರೇರಣೆ ಆಗಿರ್ಬೋದು. ಎಸ್ ನೋ? ಎಸ್. ಅದರಿಂದ ಮುಂದೆ ಹೋಗೋಣ, ಇದೆಲ್ಲ ಸಾಕು, ಮುಂದೆ ಹೋಗ್ತಾ ಇರೋಣ. ನೋಡಿ ಹೇಗಿದೆ ನೋಡಿ ಈ ಚಿತ್ರ. ಎಸ್, ನಾವು ಯಾವುದೋ ಒಂದು ಆಸೆ ಇಟ್ಕೊಂಡು ಓಡ್ತಾ ಇದ್ದೇವೆ, ಬಟ್ ಅದು ಸಿಗಲ್ಲ. ಅದರಿಂದ ಬಾಹ್ಯ ಪ್ರೇರಣೆ ಅಂದಾಗ ಈ ರೀತಿಯಾದಂಥ ಕೆಲವೊಂದು ಮೋಟಿವೇಶನ್ ಆಗ್ತದೆ. ಪ್ರೇರಣೆಯಿಂದ ವಿಮುಖನಾದರೆ ನಮ್ಮ ಕತೆ ಹೇಗಿರುತ್ತೆ ಅಂತ ಹೇಳಿ ಬಹಳ ಮುಖ್ಯವಾಗಿ ಬರ್ತಾ ಇದ್ದೀವಿ. ಸರ್, ಇವತ್ತಿನ ಭಾಷಣ ಬೇಕಾಗಿರಲ್ಲ ಕೃಷ್ಣ ಸರ್, ಯಾಕೆ ಅಂದರೆ ನಿಮ್ಗೊಂದು 20-30 ಸಾವಿರ ಉಳಿತಾ ಇತ್ತು, ಹೌದಲ್ವ? ನೀವು ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಜೈ ಅನ್ಸ್ಬಿಟ್ಟಿದ್ರೆ, ಹಾಗಾದರೆ ಇದು ನೋಡಿ ಮಕ್ಕಳ, ನಿಮಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಇನ್ನು 20 ಅಲ್ಲ 50 ಸಾವಿರ ಖರ್ಚು ಮಾಡಿದರೂ ಸಹ ಕಾಲೇಜ್ಗೆ ಏನೂ ನಷ್ಟ ಇಲ್ಲ. ಯಾಕೆಂದರೆ ಇಲ್ಲಿ ಈ ಸಾಲಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಇಲ್ಲಿ ಕೂತಿರ್ತಕ್ಕಂಥವ್ರು, ಅವರ ಒಂದೊಂದು ಪುಸ್ತಕ ಅವರು, ಯಾಕೆಂದರೆ ಅವರು ಒಂದೊಂದು ಅನುಭವ ಇದೆಯಲ್ಲ, ನಿಮ್ಗೆ ಒಂದೊಂಥರ ಡಿಕ್ಷನರಿ ಇದ್ದಂಗೆ, ಈಸಿ. ಯಾವ ವ್ಯಕ್ತಿ ಮೊದಲ ಕೆಲಸ ಮಾಡ್ತಾನೋ ಅವನಿಗೆ ತುಂಬ ಎಫರ್ಟ್ ಇರ್ತದೆ. ಮೊದಲು ಬಲ್ಬ್ ಕಂಡಿಡಿದಾಗ ಎಷ್ಟು ಶ್ರಮ ಪಟ್ಟಿದ್ದ ಅವನು, ಇವತ್ತು 100 ಥರ ಬಲ್ಬ್ ನಿಮಗೆ ಬೀದಿನಲ್ಲಿ ಸಿಗ್ತವೆ. 10 ರೂಪಾಯಿಂದ ಹಿಡಿದು 10 ಲಕ್ಷದವರೆಗೂ ಸಿಗುತ್ತೆ. ಆದರೆ ಕಂಡಿಡಿಯುವಾಗ ಎಷ್ಟು ಶ್ರಮ ಇತ್ತು ಇವತ್ತು. ಇಸ್ ಇಟ್ ಓಕೆ? ಇವತ್ತು ಯಾವ್ದಾರ ಊರಿಗೆ ಹೋಗ್ಬೇಕಾದ್ರೆ ಕೃಷ್ಣ ಸರ್, 15 ವರ್ಷದ ಹಿಂದೆ ನಾವು ಚನ್ನಪಣ್ಣದಲ್ಲೋ ಯಾವುದೋ ಮಂಡ್ಯದ ಯಾವುದೋ ತುದಿ ಹಳ್ಳಿಗೆ ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋಗ್ತಾ ಇದ್ರಿ. ಯಾರ ಸವಾಸನೂ ಬೇಡ, ಇಲ್ಲಿ ಕೂತಿರೋರೆಲ್ಲ ಅದನ್ನು ಈಸಿ ವೇ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಆ ಊರ ಹೆಸರು ಹೇಳ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕೊಂಡ್ಬಿಟ್ರೆ ಸಾಕು, ಮನೆ ಮುಂದೆ ತಗೊಂಡೋಗಿ ಎತ್ತಾಕ್ಬಿಡುತ್ತೆ. ಅದೇ ಇರಲಿ, ಹೋಟೆಲ್ ಎಲ್ಲಿದೆ ಹೇಳ್ಕೊಡುತ್ತೆ, ಪೆಟ್ರೋಲ್ ಬಂಕ್ ಎಲ್ಲಿದೆ ಹೇಳ್ಕೊಡುತ್ತೆ, ಟೋಲ್ ಎಲ್ಲಿ ಹೇಳ್ಕೊಡುತ್ತೆ, ಟೋಲ್ ತಪ್ಪಿಸ್ಕೊಂಡು ಹೇಳುತ್ತೆ, ಇಲ್ಲಿ ಜನಗಳವ್ರೆ ಕಣಯ್ಯ, ಹೋಗ್ಬೇಡ ಮೂದೇವಿ, ಪಕ್ಕದ ರೋಡಲ್ಲಿ ಹೋಗು ಅಂತ ಹೇಳ್ಕೊಡುತ್ತೆ. ಎಲ್ಲವನ್ನು ಹೇಳ್ಕೊಡುತ್ತೆ ಅದು. ಎಸ್, ಇವತ್ತು ಆ ಮಟ್ಟದ ಒಂದು ತಂತ್ರಜ್ಞಾನ. ಪ್ರಕಾಶ್ ಸರ್, ಏನಾದ್ರು ಮ್ಯಾಟ್ರ್? ಹೌದಾ? ಓಹೋ ಎಸ್, ಆಯ್ತು, ಯೋಚನೆ ಮಾಡ್ತೇನೆ. ಎಸ್, ಓಕೆ, ಇದು ಮುಗಿಸ್ಬಿಡೋಣ, ಆಮೇಲೆ ಕೊಡೋಣ ಅದೆಲ್ಲ. ಯಾಕೆಂದರೆ ಹರಿಕತೆ ಕೇಳಬೇಕಾದ್ರೆ ಕಳ್ಳೆಪುರಿ ಅವೆಲ್ಲ ಕೊಡ್ತಾರೆ, ಮಲಿಕ ಮಾಡ್ತಾರೆ ಅಂತೇಳಿ. ಪ್ರಕಾಶ್ ಸರ್ ಪಾಪ ನಿಮ್ಮನ್ನೆಲ್ಲ ನೋಡಿದ್ದಾರೆ. ಒಂದು ಮೇಡಮ್ ಆಲೆ ಬಂದ್ಬಿಟ್ರಾ, ಕಳ್ಳೆಪುರಿನೇ ತಂದಿಲ್ವೇ, ಅಯ್ಯೋ. ಎಸ್, ಇದೇ ಕ್ರಿಯೇಟಿವಿಟಿ ಅಂಥೇಳಿ. ನನಗೆ ಅವ್ರ್ಯಾರೋ ಗೊತ್ತಿಲ್ಲ, ಆ ಸನ್ನಿವೇಶವನ್ನು ಬಳಕೆ ಮಾಡಿಕೊಂಡೆ ಅಷ್ಟೇ. ವಿದ್ಯಾರ್ಥಿಗಳೇ, ಕ್ರಿಯೇಟಿವಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಅದಾದಮೇಲೆ ಸೋಮಾರಿತನ. ಯಾಕೆ ಸೋಮಾರಿತನ ಬರ್ತದೆ ಅಂದರೆ, ಒಂದು, ನಾವು ಗುರಿ ಫಿಕ್ಸ್ ಮಾಡಿಲ್ಲ. ನಾನು ನಮ್ಮ ಪ್ರಾಂಶುಪಾಲರ ಹತ್ರ ಮಾತನಾಡ್ತಾ ಇದ್ದೆ, ಇಲ್ಲಿಗೆ ಬರಬೇಕಾದ್ರೆ ಏನು ಕೆಲಸ ಮಾಡಿದೆ ಅಂತ ಹೇಳಿ. ನನಗೆ ಈ ಭಾರತಿ ಕಾಲೇಜ್ ಸ್ಟೂಡೆಂಟ್ ಆದರೂ ನಾನೇನು ಮಾಡಿದೆ ಅಂದರೆ ಗೂಗಲ್ ಮ್ಯಾಪ್ ಹಾಕ್ಕೊಂಡೆ. ಸರ್, ಏನು ಸರ್ ನಿಮಗೆಲ್ಲ ಇಲ್ಲೆಲ್ಲ ಓಡಾಡಿದಿರಿ, ಏನು ಸರ್ ನೀವು ಗೂಗಲ್ ಮ್ಯಾಪ್ ಯಾಕೆ ಹಾಕ್ಕೊಂಡೆ ಅಂದರೆ, ಅದು ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋರಿಗೆ ಎಷ್ಟು ಗಂಟೆ ಟೈಮ್ ಬೇಕೋ ಹೇಳುತ್ತೆ ಅದು. ಆ ಆಧಾರದ ಮೇಲೆ ನಾನು ಈ ಕಾಲೇಜ್ಗೆ ರೀಚ್ ಆಗ್ಬೇಕಾದ್ರೆ ಏನೇನು ಕೆಲಸ ಅಂತ. ಆದರೆ ಕೆಲವು ಕೆಲಸಗಳನ್ನ ಹೇಳಲ್ಲ. ಇಲ್ಲಿ ಬರ್ಲಿಕ್ಕೆ ಬಹಳ ಮುಖ್ಯವಾಗಿ 2 ಕೆಲಸವನ್ನು ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ ನಾನು, ಈ ದಿನವನ್ನು ಯೂಸ್ ಮಾಡ್ಕೊಳ್ಬೇಕಂತ ಹೇಳಿ. ಆದ್ದರಿಂದ ನೀವೇನಾದರೂ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡಿಲ್ಲ ಅಂದರೆ ನಿಮಗೆ ಗುರಿಗಳೇ ಇರೋದಿಲ್ಲ. ಅದೇ ಅರಳಿಕಟ್ಟೆ ಹತ್ರ ಕೂತ್ಕೊಳ್ತಾರೆ. ಮತ್ತು ನೀವು ಮಾತನಾಡೋದು ಇಷ್ಟೇ, ನೆಕ್ಸ್ಟ್ ಸಿನಿಮಾ ಯಾವ ರಿಲೀಸ್ ಆಗುತ್ತೆ, ಅವಳಿಗೆ ಮದುವೆ ಆಯಿತಾ, ಮಕ್ಕಳಾಯ್ತಾ, ಅವಳಿಗೆ ಮದುವೆ ಆಗಿ ಮಕ್ಕಳಾಗೋದಕ್ಕೂ ನಿನಗೂ ಏನು ಸಂಬಂಧ? ಏನಾದ್ರು ಮಗು ಆಡ್ಸೋಕೆ ಕೊಡ್ತಾಳ ನಿನಗೆ ಅವಳು? ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ಮಾತನಾಡಬೇಕು. ಮೊದಲು ನಿಮ್ಮ ಗುರಿ ನಿರ್ಧಾರ ಮಾಡಿದಾಗ ನೀವು ಯಾವತ್ತೂ ಸೋಮವಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಕೆಲಸ ಎಲ್ರಿಗೂ ಅದಲ್ಲ. ಕೃಷ್ಣ ಸರ್ಗೆ ನಾನು ಹೇಳ್ತೀನಿ, ಒಂದು ದಿನಕ್ಕೆ 48 ಗಂಟೆ ಇದೆ, ಒಪ್ಕೋತೀರಾ? ಅಯ್ಯೋ ಬಾಯಿ ಬಿಟ್ರವ, ಇದ್ಯಾಕ್ರವ? ಕೃಷ್ಣ ಸರ್ಗೆ ಒಂದು ದಿನಕ್ಕೆ 48 ಗಂಟೆ, ನೀವು ಒಪ್ಕೋತೀರಾ ಅಂತ ನನ್ನ ಪ್ರಶ್ನೆ. ಹೌದು, ಇಲ್ಲ, ಎಸ್ ಸರ್, ನೋ. ಜೋರಾಗಿ ಹೇಳ್ರು ಮರೈತಿ. ಹಾಯ್, ನೋ. ಏಯ್ಯ, ಸರಿ ಬಿಡಿ, ಯಾಕೆ ನಿಮ್ಗೆ ಮಧ್ಯೆ ಟೀ ಕಾಫಿ ಕೊಡ್ತಾವ್ರೆ ಅಂತ ಗೊತ್ತಾಗುತ್ತೆ. ಸದ್ಯ ಗ್ಲೂಕೋಸ್ ಕೊಡು ಮಟ್ಟಕ್ಕೆ ಮಾತ್ರ ಇರಬೇಡಿ ದಯಮಾಡಿ ಪ್ಲೀಸ್. ಯಾಕೆ ನಮ್ಮ ಹತ್ರನೂ ಹಣ್ಣು ಹಂಪಲ ತರಕ್ಕೆ ಏನೂ ಇಲ್ಲ, ಬರಿಗೈಲಿ ಬಂದ್ಬಿಟ್ಟಿದ್ದೀವಿ. ಓಕೆ? ಹಾಂ, ಏನ್ರಯ್ಯ ಬಿಸಿ ರಕ್ತದ ಹುಡುಗರು ಹಿಂಗೆ ಸಪ್ಪೆಯಾಗಿ ಕೂತ್ಬಿಟ್ಟಿದ್ದೀರಲ್ರಯ್ಯ. ಸರ್, ನೆಕ್ಸ್ಟು ಯಾವ್ದಾರ ಸಿನಿಮಾ ನಟಿ ಕರ್ಕೊಬನ್ನಿ ಸರ್ ನೀವು ಪ್ಲೀಸ್. ಈಗ ನಮ್ಮಂಥ ವಯಸ್ಸಾದವರು ಮುದುಕರನ್ನೆಲ್ಲ ಕರ್ಕೊಂಡು ನೋಡಲಿ ಪಾಪ, ಅವು ಒಳ್ಳೆ ಈ ಗದ್ದೆಗೆ ಔಷಧಿ ಹೊಡೆದಾಗ ಹುಳಗಳೆಲ್ಲ ಹಿಂಗೆ ಬಾತ್ಕೊಂಡಿರ್ತವೆ, ಹಂಗೆ ಆಗೋಗವು ಪಾಪ. ಹಳ್ಳಿನಲ್ಲಿ ಒಂದು ಮಾತಿದೆ, ಅಯ್ಯೋ 6 ತಿಂಗಳಾಯಿತು ಅನ್ರಸ ಕಂಡು ಕಣವ ಅಂತ ಹೇಳಿ. ಏನರಯ್ಯ ಬಿಸಿ ರಕ್ತದ ಯುವಕರು, ಅದು ಭಾರತಿ ಕಾಲೇಜು ಅಂದರೆ ಇಡೀ ಕರ್ನಾಟಕನೇ ಶೇಕ್ ಆಗೋದು. ಏನು ನಿಮ್ಮಲ್ಲಿ ಆ 1 ಲಕ್ಷಣವೂ ಇಲ್ವಲ್ಲಯ್ಯ. ಅದರಿಂದ ಸೋಮಾರಿತನ ಯಾಕೆ ಬರ್ತದೆ ಅಂದರೆ ನಮ್ಮ ಟಾರ್ಗೆಟ್ ಇಲ್ಲ. ಟಾರ್ಗೆಟ್ ಇದ್ರೆ ಏನು ಮಾಡುತ್ತೆ ಅಂದರೆ, ನಾನು ಹೇಳಿದೆ ಕೃಷ್ಣ ಸರ್ಗೆ 48 ಗಂಟೆ ಅಂತ ನೋಡಿ ನಾನು ಆ್ಯಕ್ಷನ್ ಕೂಡ ಮಾಡ್ತಾ ಇದ್ದೀನಿ. ಎಸ್, ಮೇಡಮ್ ಬಂದುಬಿಟ್ಟು 36 ಗಂಟೆ ಅಂತ ಹೇಳ್ತೀನಿ, ಒಪ್ಕೊಂತೀರಾ? ಇಲ್ಲ, ನೋ ಅಂತ ಹೇಳ್ರಯ್ಯ. ಎಸ್, ಯಾಕೆ ಅಂತ ಹೇಳ್ತೀನಿ. ನೀವು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಸುಮ್ಮನೆ ನಾನು ಬರೀ ಕೆರೆಗೆ ಬಾಯಿ ಉರಿದಂಗೆ ಆಗುತ್ತೆ, ಏನೂ ಪ್ರಯೋಜನ ಆಗಲ್ಲ ಕಣಯ್ಯ. ನಿಮ್ಮ ಒಂದು ಪ್ರತಿಕ್ರಿಯೆ ಇದ್ರೇ ಪಾಠ ಚೆನ್ನಾಗಾಗೋದು. ಯಾಕೆ ಅಂದರೆ ಇಲ್ಲಿ ಇರ್ತಕ್ಕಂಥವ್ರಿಗೆ, ಅಮೆರಿಕದ ಪ್ರಧಾನಿಗೆ, ನನ್ನ ದೇಶದ ಪ್ರಧಾನಿಗೆ ಇರ್ತಕ್ಕಂಥದ್ದು 24 ಗಂಟೆನೇ. ಪ್ರಪಂಚದಲ್ಲಿ ಎಲ್ಲರಿಗೂ ಸಿಗೋದು ಅದೊಂದೇ ಈಕ್ವಲ್ ಆಗಿ.
ಅವರು ಆ ಮಟ್ಟಕ್ಕೆ ಏರಿದ್ದಾರೆ ಅಂದರೆ ಟೈಮ್ನ ಆ ಮಟ್ಟದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಾನು ಇಂಡೈರೆಕ್ಟಾಗಿ ನಿಮಗೆ ಟೈಮ್ ಸೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಾರು ಮಾಡಿ ಟೈಮ್ನ ವೇಸ್ಟ್ ಮಾಡಬೇಡಿ, ಬಳಕೆ ಮಾಡ್ಕೊಳ್ಳಿ ಅಂತ. ಮತ್ತು ಮುಂದೂಡುವ ಅಭ್ಯಾಸ. ನಮ್ಮ ವಿದ್ಯಾರ್ಥಿಗಳೆಲ್ಲ ಏನು ಮಾಡ್ತಾರೆ, ಎಕ್ಸಾಮ್ ಬರಗಟ್ಟು ಆರಾಮಾಗಿ ಇದ್ಬಿಡ್ತಾರೆ, ಆಮೇಲೆ ನೋಟ್ಸ್ ಹುಡುಕೋಕೆ ಶುರು ಮಾಡ್ತಾರೆ. ಆಮೇಲೆ 2 ಕಪ್ ಟೀ ಹಿಡ್ಕೊಂಡು ಬುರುಬುರುನ ಕುಡಿಯೋದು, ಅದಾಯ್ತಲ್ಲ ಓದೋದು. ಅಯ್ಯೋ ಎಕ್ಸಾಮ್ ಬಂದ್ಬಿಡ್ತು, ಗೋ ಟು ಚಾಟ್ GPT ಕಳ, ಅದಾಯ್ತಲ್ಲ ಗೂಗಲ್ ಜೆಮಿನಿ ಕಳ ಅಂತೇಳಿ. ಇದಕ್ಕೆ ಇನ್ನೂ ನಿದ್ದೆ ಮಾಡಿಲ್ವೋ, ಅಯ್ಯೋ ನಾಳೆಕ್ಕೆ ಅಂದ. ಇಂಥವ್ರಿಗೆ ಸಾವಿರಾರು ಜನ ಬರ್ತಾರೆ, ತಪ್ಪು ಅದು. ಅದರಿಂದ ಮುಂದೂಡುವ ಅಭ್ಯಾಸ ಇಟ್ಕೊಂಡ್ರೆ ನೀವು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನಾಳೆ ನಾಳೆ ಅಂತ ಹೇಳಿ. ನಮ್ಮೆಲ್ಲ ಮನೆಗೆ ಬೆಂಕಿ ಎತ್ಕೊಂಡಾಗ ಬಾವಿ ತೋಡೋ ಜನ ಅಂಥೇಳಿ, ಅದಕ್ಕೆ ಹೇಳ್ತಾರೆ ಮೀಸೆಗೆ ಬೆಂಕಿ ಎತ್ಕೊಂಡು ಬಾವಿ ತೋಡ್ತಿದ್ರಂತಾಗ. ಅದರಿಂದ ಆ ಕೆಲಸ ಮಾಡಬೇಡ್ದು. ಮತ್ತು ಆತ್ಮವಿಶ್ವಾಸದ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ, ಯಾಕೆಂದರೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರೋದಿಲ್ಲ, ಅದು ಕೆಲಸ ಮಾಡ್ಕೊಡೋದಿಲ್ಲ. ಆಮೇಲೆ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ. ಯಾಕೆ ಬಳಕೆ ಮಾಡ್ತೀರಿ? ಇಲ್ಲಿ ಕೂತಿರೋರೆಲ್ಲ ಏನು ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದಾರಾ, ಇಲ್ಲ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತಿದ್ದಾರಾ? ತಾವು ಯೋಚನೆ ಮಾಡ್ಬೇಕು. ಮತ್ತು ಇವರೆಲ್ಲ ಏನು ಮಾಡ್ತಾ ಇದ್ದರು? ಏನಾದ್ರು ಗೇಮ್ ಮಾಡ್ಕೊಂಡು ಕೂತಿದ್ದಾರಾ? ಯಾಕೆಂದರೆ ನಮ್ಗೆ ಟೈಮ್ ಪಾಸ್ ಮಾಡಬೇಕಂದಾಗ ಅದು ಬೇಕು. ಟೈಮ್ ಪಾಸ್ ಮಾಡೋಕ್ಕೆ ಸಮಯನೇ ಇಲ್ಲ ಅಂದಾಗ ಏನು ಮಾಡ್ತೀರಿ ಅಂದರೆ, ನಿಮ್ಮ ತಂದೆ ಯಾವಾಗಲೂ ಹೊಲ್ದ ಹತ್ರ ಹೋಗ್ಬಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಕೂತಿರ್ತಾರಾ? ನೋ. ಅವ್ರಿಗೇನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಇಟ್ಟು ಸೊಪ್ಪೆಲ್ಲ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಅವ್ರು ಕೆಲಸ ಮಾಡಿದ್ರೆ ಮಧ್ಯಾಹ್ನ ಹಸ್ಸು ಅಂತ ಇಳಿತಾರೆ, ಟವಲ್ ತಗೊಂಡು ಬೆವರು ಹೊರ್ಸ್ಕೊಂಡು ಬಂದುಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಹಸ್ಸಪ್ಪ ಅಂತ ದಿಮ್ಮಿಗೆ ತಲೆ ಕೊಡೋದೆ ತಕ್ಷಣ ನಿದ್ದೆ ಬರ್ತದೆ. ನಮಗೆ ಮಾತ್ರೆ ತೊಗೋಬೇಕು, ಆಯಿತಾ? ಡಾಕ್ಟ್ರ್ ಹೇಳಿರ್ತಾರೆ 8 ಗಂಟೆಗೆ ಒಂದು ತಗೋಬೇಕು, ಊಟ ಆದ ನಂತರ, ಊಟ ಆದಮೇಲೆ ಅಂತ ಹೇಳಿ. ಯಾರೋ ಕೇಳಿದ್ರಂತೆ, ನೀವೇನು ಮಾಡಿದ್ರು ಡಾಕ್ಟ್ರೇ, ಏನು ಮಾಡೋದು, ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕಂತ. 2 ಚಪಾತಿ ತಿನ್ನಿ, 2 ಬಾಳೆಹಣ್ಣು ತಿನ್ನಿ. ಅವ್ನು ಕೇಳಿದಂತೆ, ಇದು ಊಟಕ್ಕೆ ಆದಮೇಲೆ ಊಟಕ್ಕೆ ಮೊದಲೇನೆ ಡಾಕ್ಟ್ರೆ ಅಂತ. ಅಯ್ಯೋ ಲೋಪರ್ ಮಕ್ಕಳ ಏನು ತಂದು ಹೊಡ್ರು. ಒಬ್ಬ ಹಿಂಗೆ ಪ್ರಕಾಶ್ ಸರ್ ಕುಡಿದು ಹಾಳಾಗಿದ್ದ. ನನ್ನಂಥ ಪೇಷಂಟ್ ಹೋದ, ಏನು ಭೀಮರಾಜ್ ಏನು ಸಮಸ್ಯೆ ಅಂದ. ಅದೇ ಸರ್ ಯಾಕೋ ಸ್ವಲ್ಪ ಕಿಡ್ನಿ ಸಮಸ್ಯೆ ಅಂದಲ್ಲ. ಎಣ್ಣೆ ತಗೋತೀರಾ ಅಂದೆ. ಲೋಟ ಇದ್ದರೆ ಸ್ವಲ್ಪ ಹಾಕಿ ಸರ್. ಅಭ್ಯಾಸ ಬಲ. ಆದ್ದರಿಂದ ನಕಾರಾತ್ಮಕ ಚಿಂತನೆ, ನೆಗೆಟಿವ್ ಥಾಟ್ಸ್ ಬಂದುಬಿಡುತ್ತೆ. ಅಯ್ಯೋ ನಮ್ಮ ಕೈಲಿ ಆಗಲ್ಲ, ಅಷ್ಟು ರೀಚ್ ಆಗೋಕ್ಕಾಗಲ್ಲ ಅಂತ ಹೇಳಿ. ಇಲ್ಲಿ ಸೋತೋಗ್ತೀರಾ. ಓಕೆ ಪ್ರಕಾಶ್ ಸರ್? ಇದಾದಮೇಲೆ ಒಂದು ½ ಅನ್ ಅವರ್ ಇದೆ, ಬೇಗ ಬೇಗ ಮುಗಿಸ್ಬಿಡ್ತೀನಿ. 2-3 ಗೇಮ್ ಇದೆ. ಟೀ ಬ್ರೇಕ್ ಈಗ. ಪ್ರೇರಣೆಯ ಅಗತ್ಯ ಯಾಕೆ ಬೇಕು ಅಂತ ಹೇಳಿ ಈ ಕ್ಲಾಸನ್ನು ನಾವು ಯಾಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಕೊಟ್ಬಿಡ್ತೀನಿ. ಕನಸಿನಿಂದ ಸಾಧನೆವರೆಗೆ ನಾವು ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಿ. ಯಾವುದೋ ಒಂದು ಕನಸು ಕಂಡೆ, ಸರ್ ನಾನು ಒಂದು ಸ್ಟೇಷನಲ್ಲಿ SI ಆಗಬೇಕು ಅಂದಾಗ ನನ್ನಲ್ಲಿ ಹೋಗಿ ರೀಚ್ ಆಗ್ಬೇಕಾದ್ರೆ ಇದೇನು ಮಾಡುತ್ತೆ ಅಂದರೆ ನಾನು ಪುಷಪ್ ಮಾಡ್ತಾ ಇರ್ತದೆ. ಕೆಲವ್ರಿಗೆ ಇನ್ನೂ ಆಸೆ ಇದೆ, ಇದೇ ಕಾಲೇಜಿನಲ್ಲಿ ಲೆಕ್ಚರ್ ಆಗಬೇಕು ನಾನು ಅಂದಾಗ. ಅದೇನು ಸಾಮಾನ್ಯ ಅಲ್ಲ, ಏಕೆಂದರೆ ಅದಕ್ಕೆ ಬೇಕಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಪಡಿಬೇಕಾಗ್ತದೆ, ಅದಕ್ಕೆ ಬೇಕಾದಂಥ ಮಾನದಂಡಗಳಿದೆ, ಅದನ್ನೆಲ್ಲ ಪಡ್ಕೊಳ್ಬೇಕಾಗ್ತದೆ. ಇವತ್ತು ಯಾವ್ದಾರೋ ಒಬ್ಬ ವಿದ್ಯಾರ್ಥಿ ಕೇಳಿದ್ರೆ ನೀನೇನಾಗ್ತೀಯ ಅಂದರೆ ಬಿಕಮ್ IAS ಅಂದ್ಬಿಡ್ತಾರೆ. ಸಿಂಪಲ್. ಏನು ಪಕ್ಕದಲ್ಲಿ ಹೋಗ್ಬಿಟ್ಟು ಸೆಟ್ರ್ ಅಂಗಡಿಯಲ್ಲಿ ಮೊಟ್ಟೆ ತಂದಂಗೆ ಅಂತ ತಿಳ್ಕೊಂಡಿದ್ದೀರಿ ನೀವು. ಸರ್ IAS ಮಾಡಬೇಕು, IPS ಆಗಬೇಕು ಅಂತೇಳಿ. ಅದಕ್ಕೆ ಒಂದು ಡೆಫಿನೇಷನ್ ಸಹ ನಾವು ತಿಳ್ಕೊಂಡಿರೋದಿಲ್ಲ. ಈಸಿಯಾಗಿ ನಾವು ಬಂದ್ಬಿಡ್ತೀವಿ IAS ಆಗಬೇಕು, IPS ಆಗಬೇಕು ಅಂತ ಹೇಳಿ. ನೋ. ಒಂದು ದಿನದಲ್ಲಿ ಕೃಷ್ಣ ಸರ್ ಮೈಸೂರಿಗೆ ಬನ್ನಿ, 8 ಗಂಟೆಯಿಂದ ಶುರು ಮಾಡಿ ಒಂದು ದಿನದಲ್ಲಿ 16 ಗಂಟೆ ಬೆವರು ಸುರಿಸಿ ಓದುವಂಥ ಅದೆಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಹಾಗಾದರೆ KM ದೊಡ್ಡಿಯ ಮೂಲೆಯಲ್ಲಿರ್ತಕ್ಕಂಥ ನಾವು ಯಾವ ಮಟ್ಟದ ಪ್ರಚೋದನೆಯನ್ನು ಪಡ್ಕೊಂಡು ಎಷ್ಟು ಗಂಟೆ ಓದಬೇಕು ಈ ಕಾಂಪಿಟೇಟಿವ್ ಯುಗಕ್ಕೆ ನೀವು ಅರ್ಥ ಮಾಡಿ. ಲಾಸ್ಟ್ 10 years ಬ್ಯಾಕ್ ಇದೇ KM ದೊಡ್ಡಿಯ ಕಾಳು ಮುದ್ದನ ದುಡ್ಡಿನಲ್ಲಿ ಬಂದ್ಬಿಟ್ಟು IAS ಅಂದರೆ ಸುಮ್ಮನೆ ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಿರ್ಲಿಲ್ಲ. ಆಯಿತಾ? ಪಕ್ಕದ ಒಂದು ಹಾಲ್ಬಜ್ನಳ್ಳಿನಲ್ಲಿ ನಾನು ಪದೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಲ್ಲೊಬ್ಬರು IPS ಅಧಿಕಾರಿಗಳಿದ್ದಾರೆ, ನಮ್ಮ ಪ್ರೀತಿಯ ಹಿರಿಯರು AN ಪ್ರಕಾಶ್ ಗೌಡ್ರು ಅಂತ ಹೇಳಿ, ಈಗ ರಾಜ್ಯದ DIG ಆಗಿದ್ದಾರೆ. ಅವರು ಇದೇ ಕಾಲೇಜಿನ ವಿದ್ಯಾರ್ಥಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರು ಸಾಮಾನ್ಯ SI ಆಗಿ ಉಳಿಲಿಲ್ಲ. ಆಮೇಲೆ ಏನು ಮಾಡಿದ್ರು, KS ಬರೆದ್ರು. ಅವರು ಏನು ಮಾಡಿದ್ರು, ತಲೆ ಮೇಲೆ ಟೋಪಿ ಹಾಕೊಂಡು ಆಯ್ತಲ್ವ, ಸಂಬಳಕ್ಕೋಸ್ಕರ ಹಿದ್ಬಿಟ್ಟಿದ್ರೆ ಇವತ್ತು ಈ ಮಟ್ಟದಲ್ಲಿ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ಅವ್ರು ಏನು ಮಾಡಿದ್ರು, ಒಂದಷ್ಟು ಪ್ರಯತ್ನ ಮಾಡಿ ನೋಡಿ, ಕನಸಿನಿಂದ ಸಾಧನೆವರೆಗೆ ಅವ್ರಿಗೆ ಡ್ರೀಮ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಏನು ಮಾಡಿದ್ರು, ಮತ್ತೆ ಓದಿದ್ರು. ಅದಕ್ಕೆ ವಿದ್ಯಾರ್ಥಿಗಳೇ, ನನ್ನ ವಿದ್ಯಾರ್ಥಿನೂ ಸಹ ಇಲ್ಲಿ ಸಿಕ್ಕಿದಾಗ ನಾನು ಹೇಳಿದೆ, ನೀನು ಮೊದಲೇ PhD ಮಾಡು ಅಂತ ಹೇಳಿ. ನೀವು ಒಡವೆಗೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರೋ ನಿಮ್ಮ ಓದಿಗೆ ಅಷ್ಟು ಖರ್ಚು ಮಾಡಬೇಕು. ಯಾಕೆಂದರೆ ಒಡವೆಗೆ ಇಷ್ಟೇ ಬೆಲೆ ಇದೆ, ಆದರೆ ಓದಿಗೆ ಬೆಲೆ ಇಲ್ಲ. ಅದು ನಿಮ್ಮ ಲೈಫ್ ಟೈಮ್ ಅಚೀವ್ನಲ್ಲಿ ಏನು ಬೇಕಾದ್ರೂ ತಂದು ಕೊಡ್ಬೋದು. ಟಾಟಾ ಕನ್ಸಲ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗನಿಗೆ ಸ್ಯಾಲ್ರಿ ಬಂದು 18 ಲಕ್ಷ. ಗೆಸ್ ಮಾಡ್ಲಿಕ್ಕೆ ಆಗ್ತದ? ನೀವು ಗೆಸ್ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ. ಯಾವಾಗ ನಾವು ಜೀವಂತ ಇರ್ತೀವೋ ನಮ್ಮ ಸಾಧನೆಗೆ ಅದು ಅಡ್ಡಿ ಆಗೋದಿಲ್ಲ. ಅದಕ್ಕೆ ನೋಡಿ, ಇಲ್ಲಿ ಡ್ರೀಮ್, ನಿಮ್ಮ ಕನಸು ಏನು ಮಾಡ್ತದೆ, ನಿಮಗೆ ನಂಬಿಕೆಯನ್ನು ತಂದು ಕೊಡುತ್ತೆ. ಅದಾದ್ಮೇಲೆ ಅಚೀವ್ ಮಾಡಲಿಕ್ಕೆ ಅದು ಸಹಕಾರ ಮಾಡಿಕೊಡ್ತದೆ.
ಓಕೆ, ಅದಾದಮೇಲೆ ನಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನನ್ನ ಹತ್ರ ಒಂದು ಸ್ಯಾಮ್ಸಂಗ್ ಮೊಬೈಲ್ ಇದೆ, ಅದರ ಇಂಟರ್ನಲ್ ಕೆಪಾಸಿಟಿ ಎಷ್ಟು ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನನ್ನ ಹತ್ರ ಇರೋದು 1.5 GB ಇದೆ, ನಾನು 5 ಗಂಟೆ ವಿಡಿಯೋ ಮಾಡ್ಬೋದಾ? ಎಸ್, ನನ್ನ ಹತ್ರ ಸರ್ ಈಗ ನನ್ನ ಜೇಬ್ನಲ್ಲಿ 5,000 ರೂಪಾಯಿ ಇದೆ, ಹಾಗಾಗಿ ನಾನು ಆ್ಯಪಲ್ ಫೋನನ್ನು ತಗೊಳ್ಬೋದಾ? 0 ಡೌನ್ ಪೇಮೆಂಟಲ್ಲಿ ತಗೊಳ್ಬೋದು, ಅದು ಬೇರೆ. ಖಂಡಿತ ಇವತ್ತು ತೊಗೊಂಡ್ಬಿಟ್ರೆ ನಾಳೆ ಅದಕ್ಕೆ ನಮ್ಮ ಸಾಮರ್ಥ್ಯ ಬೇಕಾಗ್ತದೆ. ಕೆಲವು ಸಾರಿ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂದರೂ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ, ನನ್ನ ಮೊಬೈಲ್ಗೆ ಎಕ್ಸ್ಟರ್ನಲ್ ಮೆಮೊರಿ ಹಾಕೊಳ್ಳಿಕ್ಕೆ ಅವಕಾಶ ಇದೆಯಾ? ಎಸ್, ವಿದ್ಯಾರ್ಥಿಗಳು ನೋಡಿ, ನಾನೊಬ್ಬ ಕನ್ನಡ ಓದ್ಕೊಂಡು ಟೆಕ್ನಿಕಲ್ ಪಾಯಿಂಟ್ನಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಅಂದರೆ ನಾನು ಎಷ್ಟು ಅದನ್ನು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಿ. ವಿದ್ಯಾರ್ಥಿಗಳೇ, ನಿಮ್ಮ ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಿಮ್ಮ ಕನಸುಗಳು ಕೆಲಸ ಮಾಡಿದ್ರೆ ಸಾಕು. ಎಸ್, ನಿಮ್ಮ ಅಚೀವ್ಮೆಂಟ್ ಬಿಗ್ 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 ಹೋಗ್ತಾ ಇರ್ತದೆ. ಯಾಕೆಂದರೆ ನಿಮ್ಮ ಮನಸ್ಸಿನ ಮೆಮೊರಿಗಿಂತ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಷ್ಟು ಬೇಕಾದ್ರೂ ತುಂಬಿಕೊಳ್ಬೋದು, ಎಷ್ಟು ಟೆರಾಬೈಟ್ ಬೇಕಾದ್ರೂ ತುಂಬಿಕೊಳ್ಬೋದು. ಆದ್ದರಿಂದ ಒಂದೊಂದು ಪಾಯಿಂಟನ್ನು ಕಲಿತಾ ಹೋಗ್ತಾ ಇದ್ರೆ ನೀವು ದೊಡ್ಡ ಅಚೀವ್ಮೆಂಟನ್ನು ಮಾಡ್ತೀರಾ. ಇಲ್ಲೆಲ್ಲೋ ಬಂದಿದ್ದೀರಾ, ಒಂದು ಕಂಪ್ಯೂಟರ್ ಕ್ಲಾಸ್ ಕಲ್ತ್ಕೊಳ್ಳೋದು, ಇಲ್ಲೆಲ್ಲೋ ಬರ್ತಾ ಇದ್ದೀರಾ, ಒಂದು ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೊಳ್ಳೋದು. ಅದೇನು ಇವತ್ತೇ ಊಟ ಹಾಕಲ್ಲ. ಆದರೆ ಯಾರಿಗೆ ಗೊತ್ತು, ನಾನು ಪ್ರೊಫೆಸರ್ ಎಸ್ ರೇವಣ್ಣ ಅವ್ರ ಜೊತೆ ಸೂಟ್ ಕೇಸ್ ಇಟ್ಕೊಂಡು ಹಿಂದೆ ಕೂರ್ತಾ ಇದ್ದೆ, ಸುತ್ತಲಿ ದಾರ ಹಿಡ್ಕೊಂಡು. ಅವರೆಲ್ಲ ಕಟ್ ಮಾಡಿಕೊಟ್ಟು ಜೋಡಿಸ್ಕೊಳ್ಳೋದು, ವಿಭೂತಿ ಕೊಡ್ತಿರೋ ಕೈಗೆ ಬಳಕೊಳ್ಳೋದು, ಅವ್ರ ಜೊತೆ ಕೇಳಿದಂಥ ವಸ್ತುಗಳು ತಂದುಕೊಡೋದು. ಇವತ್ತು ಅವರು ಒಂದು ಸಣ್ಣ ಸೂಟ್ ಕೇಸ್ ಹಿಡಿದುಕೊಂಡು ಅವ್ರ ಸ್ಕೂಟರ್ ಮೇಲೆ ಹಿಂಗಡೆ ಕರ್ಕೊಂಡು ಹೋಗ್ತಿದ್ದಂಥ ಹುಡುಗ ಇವತ್ತು ಇಡೀ ಭಾರತದಾದ್ಯಂತ ಓಡಾಡ್ತಾ ಇದ್ದೀನಿ. 10ನೇ ಕ್ಲಾಸಲ್ಲಿ 1 ಸಾರಿ ಫೇಲು, PUCನಲ್ಲಿ 2 ವರ್ಷ ಫೇಲು. ಆದರೆ ಇವತ್ತು ಇದೇಗೆ ಸಾಧ್ಯ ಅಂದರೆ, ಎಸ್, ನಮ್ಮ ಸಾಮರ್ಥ್ಯವನ್ನು ನಾನೇನು ಮಾಡಿದೆ, ಹಿಗ್ಗಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದ ತಕ್ಷಣ ಏನೋ ಒಡವೆ ಹಾಕೊಂಡೆ ಏನಂತ ನೀವು ಗಮನಿಸ್ಕೊಳ್ಬೇಕು. ಬೇರೆಯವ್ರ ಹಾಗೆ ಬಂದುಬಿಟ್ಟು ಟೇಬಲ್ ಇಟ್ಕೊಂಡು ಸುಮ್ಮನೆ 1 ಗಂಟೆ ಕೊರಿಲಿಲ್ಲ. ನಿಮ್ಮನ್ನೆಲ್ಲ ರೆಡಿ ಮಾಡಿಕೊಂಡೆ, ಒಂದು ಪಾಯಿಂಟರ್ ಅಂತಂದೆ, ಎಲ್ಲ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡೆ. ಯಾಕೆಂದರೆ ಒಂದು ಪ್ರೋಗ್ರಾಮ್ನ ಔಟ್ಲುಕ್ ಈಗಿರಬೇಕು. ನನ್ನ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡಬೇಕು. ಇಲ್ಲ ಅಂದರೆ 1 ಅವರ್ ಭಾಷಣ ಮಾಡೋದು ಹೊರಟೋಗ್ಬೋದಾಗಿತ್ತು. ನೋ, ಅದು ಸರಿಯಾದ ವ್ಯವಸ್ಥೆ ಅಲ್ಲ. ಅದರಿಂದ ಮೊದಲು ನಮ್ಮ ಸಾಮರ್ಥ್ಯ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಮ ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕಾದ್ರೆ ಇವ್ರ ಸಹಾಯ ಎಲ್ಲ ಪಡೆದ್ರೆ ಸಾಕು. ಎಸ್, ನಾವು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತೀವಿ. ಎಸ್, ಅದು ಎಂಡ್ಲೆಸ್. ಆಕಾಶಕ್ಕೆ ಹೇಗೆ ಎಂಡ್ ಇಲ್ವೋ ಹಾಗೆ ನಿಮ್ಮ ಮೆಮೊರಿಗೂ ಸಹ ಎಂಡ್ ಇಲ್ಲ. ಎಷ್ಟು ಬೇಕಾದ್ರೂ ತುಂಬಿಕೊಳ್ಬೋದು, ಬಟ್ ಪ್ರಯತ್ನ ನಿಮ್ಮಿಂದ ಆಗಬೇಕು. ಅದಾದ ನಂತರ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅದು ಬಹಳ ಕೆಲಸ ಮಾಡಿಕೊಡುತ್ತೆ. ವ್ಯಕ್ತಿತ್ವ ನಿರ್ಮಾಣ ಅಂದರೆ ಅಷ್ಟೇ ಇನ್ನೇನಿಲ್ಲ, ಬಂದಂಥವ್ರನ್ನ ಗೌರವಿಸ್ತಕ್ಕಂಥದ್ದು. ನಮ್ಮ ಲೈಬ್ರರಿಯನ್ನು ಅಚ್ಚುಕಟ್ಟಾಗಿ ನಾವು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇದೊಂದು ಮೈಕ್ ಇದೆ, ನಾವೆಲ್ಲ ಹೊಟ್ಟೋಗಿದ್ದೀವಿ. ಇದು ನಮ್ಮ ಕಾಲೇಜ್ ಮೈಕು, ಗೊತ್ತಾಯ್ತಲ್ಲ, ಮುರಿದಾಕ್ಬಿಟ್ಟು ಹೋಗ್ಬಿಡೋದಲ್ಲ, ಎತ್ಕೊಂಡು ಹೋಗಿ ಮಡಗ್ಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬ ಅಜ್ಜಿ ಅಸಹಾಯಕಳಾಗಿದ್ದಾಳೆ. ಅವಳನ್ನ ಬಸ್ ಹಚ್ಚೋದು ಸಹ ಒಂದು ಜಪಾನಿಗರನ್ನು ನೋಡಿ ನಾವು ತುಂಬ ಕಲಿಯಬೇಕಾಗಿದೆ. ಅಲ್ಲಿ ಅಂಗವಿಕಲರು ಏನೇನು ಮಾಡ್ತಾರೆ ಅಂದರೆ, ಬಸ್ಸು ಅಲ್ಲಿ ಹೋಗಿ ಮುಂದೆ ನಿಲ್ಲುತ್ತೆ, ವೀಲ್ ಚೇರ್ ಮೇಲೆ ತೊಗೊಂಡೋಗ್ಬಿಟ್ಟು ಅವ್ರು ಹತ್ಕೊಂಡು ಹೋಗಿ ಒಳಗಡೆ ಹೋದ್ಮೇಲೆ ನಾವು ಹೋಗ್ತೀವಿ. ದುಬೈನಿಂದ ನಾವು ಕಲಿಯಬೇಕಾಗ್ತದೆ. ದುಬೈನಲ್ಲಿ ಪಾದಚಾರಿಗಳು ಹೋಗ್ತಾ ಇರ್ತಾರೆ, ಒಂದು ಬಟನ್ ಹೋಗ್ತಾಗ ಎಷ್ಟೇ ಸ್ಪೀಡಲ್ಲಿ ಬರ್ತಕ್ಕಂಥ ಕಾರ್ ಅಲ್ಲಿ ನಿಲ್ಲುತ್ತೆ, ಪಾದಚಾರಿಗಳು ರಸ್ತೆ ದಾಟ್ತಾರೆ. ಆಮೇಲೆ ಅದು ಮೂವ್ ಆಗುತ್ತೆ. ನಾನು ಕತೆ ಹೇಳ್ತಾ ಇಲ್ಲಪ್ಪ, ಇದಾದ್ಮೇಲೆ ChatGPT ಇಲ್ಲ, ಯೂಟ್ಯೂಬ್ನೆಲ್ಲ ನೋಡಿದ್ರೆ ಅದು ಸತ್ಯ ಗೊತ್ತಾಗಬೇಕು. ಇಲ್ಲಾಂದರೆ ನಾನು ಸುಮ್ಮನೆ ಕತೆ ಹೇಳ್ತಾ ಇಲ್ಲ. ಅದು ನಮ್ಮ ದೇಶದಲ್ಲಿ ನನ್ನನ್ನು ತುಳ್ಕೊಂಡು ಹತ್ಬಿಡ್ತಾರೆ. ನಾವೆಲ್ಲ ಅಲ್ಲೂರು ಕತೆ ರೂಟ್, ನಮ್ಮ ವಿದ್ಯಾರ್ಥಿಗಳು ಅದನ್ನೇ ಹೇಳ್ತಾ ಇದ್ದೆ, ಇದೇ ರೂಟಲ್ಲಿ ಓಡಾಡ್ತಿದ್ದೆ 3 ವರ್ಷ ಅಂತ ಹೇಳಿ. ಮ್ಯಾಲಿಂದ ಯಾವನು ಹೋಗಿತಾನೋ ಗೊತ್ತಿಲ್ಲ, ಮ್ಯಾಲಿಂದ ಬಿಡಿ ಮೂಟೆ ಯಾರು ಎಸಿತಾರೆ ಗೊತ್ತಿಲ್ಲ, ನಮ್ಮ ಕೈ ಮೇಲೆ ತೊಳ್ಕೊಂಡು ಹತ್ಬಿಡ್ತಾರೆ. ಯಾಕೆಂದರೆ 6,000 ಜನ ವಿದ್ಯಾರ್ಥಿಗಳು ಒಂದೇ ಬೆಲ್ಲಲ್ಲಿ ಈಚೆ ಬರ್ತಾ ಇದೆ. ನಾವು ಅದಾಯ್ತಲ್ಲ, ಒಂದು ಗೌರ್ಮೆಂಟ್ ಬಸ್ಸು ಎತ್ತಕ್ಕೆ ಸಾಕಾದ್ದು ಆನೆ ಹೊಟ್ಟೆಗೆ 6 ಕಾಸನ ಮಜ್ಜಿಗೆ ಎತ್ತಲ ಮೂಲೆ ಅಂತ ಬಾರಿಗೇಡ್ದವರು ಪುರ ಮಾಡ್ದಂಗೆ ಆಗೋಯ್ತು. ಒಂದೇ ಕಿಟಕಿಲಾರ ಆಯ್ತು, ಎಲ್ಲಾರ ಆಯ್ತು. ಓಟ್ನಲ್ಲಿ ಡ್ರೈವರ್ದು ಹ್ಯಾಂಡ್ಲ್ ಕಿತ್ಕೊಳ್ಳೋದ್ರೆ ಸಾಕು, ನಮ್ಮ ಪುಣ್ಯ. ಅಲ್ಲೂ ಕೂತ್ಕೊಳ್ಳುವ, ಮೇಲೆಲ್ಲ ಕೂತ್ಗಳು. ನೋಡಿ, ಅಲ್ಗುರು ಎಕ್ಸ್ಪ್ರೆಸ್ ಹಳೆಯದಾದ್ರೆ ಕೃಷ್ಣ ಸರ್ಗಿದು ಡೆಡಿಕೇಟ್ ಮಾಡ್ಬಿಡೋಣ, ನನ್ನ ಹಳೆಯದೆಲ್ಲ ಅದಾಯ್ತಲ್ಲ. ಹಳೆಯದಾದರೇನು ಅಲ್ಗುರಿನ ಎಕ್ಸ್ಪ್ರೆಸ್ ಕೃಷ್ಣ ಸರ್, ಉಪ್ಪು ತಗ್ಗುಗಳಲ್ಲಿ ಕೊಡುವುದಿಲ್ಲ ಉಚಿತವಾಗಿ ಕಿಸ್ ಅಂತ. ವಿದ್ಯಾರ್ಥಿಗಳ ಕ್ರಿಯೇಟಿವಿಟಿ ಬಗ್ಗೆ ಮಾತನಾಡಿದೆ ನಾನು. ಕೃಷ್ಣ ಸರ್ ಬಸ್ ಅಂದರು, ಒಂದು ಸಾಹಿರಿ ಹೇಳ್ಕೊಟ್ಟೆ. ಆ ಹುಡುಗಿ ಏನೋ ಒಂದು ಕೀಟ್ಲೆ ಮಾಡ್ತಾ ಇದ್ದು, ಒಂದು ಸಾಹಿರಿ ಹೇಳ್ಕೊಟ್ಟೆ. ಇದೆಲ್ಲ ನಿಮಗೋಸ್ಕರ ಓದ್ಕೊಂಡು ಬಂದಿದ್ದೆಲ್ಲ ಆನ್ ಸ್ಪಾಟ್ ಬಂದಿತ್ತು. ಆದ್ದರಿಂದ ನೀವು ಈ ಕಾಲೇಜನ್ನು ಹೇಗೆ ಬಳಕೆ ಮಾಡ್ಕೊಳ್ತೀರೋ ಹಾಗೆಲ್ಲ ಬೆಳ್ಕೊಂಡ್ಬಿಡ್ತೀರ ನೀವು. ಅದರಿಂದ ಕಾಲೇಜನ್ನು ನಿಮ್ಮನ್ನು ಬಳಕೆ ಮಾಡ್ಕೊಳ್ಳೋದಿಲ್ಲ, ತಪ್ಪು, ಖಂಡಿತ ತಪ್ಪು. ನೀವು ಈ ಕಾಲೇಜನ್ನು ಹೇಗೆ ಬಳಕೆ ಮಾಡ್ಕೊಳ್ತೀರೋ ಹಾಗೆ ಬೆಳಿತೀರ ನೀವು. ಖಂಡಿತ ಅದನ್ನು ಆಗಬೇಕು ಅಂತ ಹೇಳಿ ವೃತ್ತಿ ಜೀವನಕ್ಕೆ ಅಡಿಪಾಯ ಹಾಕ್ಕೊಡುತ್ತೆ. ಈಗಿನಿಂದ ಸ್ವಲ್ಪ ಸಣ್ಣ ಕಂಪ್ಯೂಟರ್ ವ್ಯವಸ್ಥೆ ಕಲಿಸಿದ್ರೆ ಸಾಕು, ನೀವು ಕ್ಯಾಶಿಯರ್ ಆಗಿ ಸೇರ್ಕೊಂಡ್ಬಿಡ್ತೀರಾ.
ಒಂದು ಸಣ್ಣ ಮೊಬೈಲಲ್ಲಿ ಎಡಿಟಿಂಗ್ ಕಲ್ತ್ರೆ ಸಾಕು, ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಬೋದು ಇವತ್ತು. ಖಂಡಿತ ಏನು ಮಾಡ್ತಿರೋದೆ, ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾನೋ ಅದನ್ನೇ ಡಿಫ್ರೆಂಟಾಗಿ ತೆಗೆದು ಹಾಕೋದು ಅಷ್ಟೇ, ವ್ಯವಸ್ಥಿತವಾಗಿ ಹಾಕೋದು. ಫಸ್ಟ್ ಡೇಸ್ ನಿಮ್ಮನ್ನು ಯಾರು ನೋಡೋದಿಲ್ಲ, ನಿಮ್ಮ ಬಗ್ಗೆ ಗಮನ ಹರಿಸೋದಿಲ್ಲ. ನಿಮ್ಮ ಕೆಲಸ ಮಾಡ್ತಾ 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 ನೀವೇ ಐಕನ್ ಆಗ್ತೀರಿ, ನಿಮ್ಮ ತಂದೆನೇ ಹೀರೋ ಆಗ್ತಾರೆ. ಯಾವುದೋ ಒಂದು ಶೆಡ್ ಹೋಟ್ಲು KM ದೊಡ್ಡಿಯಿಂದ ಮೂಲೆಯಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಅವ್ರು ಹೋದವ್ರಿಗೆ ಉಪ್ಸಾರು ಮುದ್ದೆ ಕೊಡ್ತಾ ಇರ್ತಾರೆ. ಇವತ್ತಿನ ಕಾಲಕ್ಕೆ ಉಪ್ಸಾರು ಮುದ್ದೆ ಬೇಕಾಗಿರಲಿಲ್ಲ, ಆದರೆ ಅದೆಷ್ಟೋ ಜನ ಭಾರತಿ ಕಾಲೇಜ್ ಪ್ರೊಫೆಸರ್ಗೆ ಮುದ್ದೆ ಉಪ್ಸಾರೇ ಬೇಕು. ಯಾಕೆಂದರೆ ಅಯ್ಯೋ ಶುಗರು, ಫಿಗರ್ ಇದ್ದಾಗ ಅದು ಇದು ತಿಂದ್ಬಿಟ್ಟಿದ್ದೀವಿ, ಈಗ ಫಿಗರ್ಗೆ ಹಾಳಾಗಿದೆ, ಶುಗರ್ ಬಂದುಬಿಟ್ಟಿದೆ. ಆ ಹೋಟೆಲ್ಗೆ ಹೋಗ್ತೀವಿ, ಮಗ 4 ಲೆಸ್ಸು 1 ಪ್ಲಸ್ಸು ಅಂತ. ಆದ್ದರಿಂದ ಮುದ್ದೆ ಹೋಟ್ಲು ಹುಡಿಕೊಂಡು ಹೋಗ್ತಾರೆ. ಅವಳು ಓದೋರು ಬಂದವ್ರಿಗೆಲ್ಲ ಉಪ್ಪು ಸಾರು ಎಲ್ಲ ಚೆನ್ನಾಗಿ ಹಾಕಿಬಿಟ್ಟು ಒಂದು ಸ್ವಲ್ಪ ಸರ್ವಿಸ್ ಮಾಡಿದಾಗ ದೊಡ್ಡ ಹೋಟೆಲ್ ಆಗಿಬಿಟ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಇದೇ ಮದ್ದೂರು ಸಿಪಾಯಿ ಇದಾಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಮದ್ದೂರಿನಲ್ಲಿ ಒಬ್ಬರು ಚೋಚೋ ಮಾಡ್ತಾರೆ, ಇವತ್ತು ಕರ್ನಾಟಕದಲ್ಲಿ ಐಕನ್. ಅಂಬರೀಷ್ ಅವರು ಬಂದಾಗ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ತಮ್ಮ ಮನೆಗೆ ಬೇಕಾದಂಥ ಪದಾರ್ಥಗಳನ್ನ ತಗೊಂಡು ಹೋಗ್ತಾ ಇದ್ರು. ಇವತ್ತು ನಾವು ಆ ದಾರಿಯಲ್ಲಿ ಬಂದಾಗ ಮೇನ್ ರೋಡಿನ ದಾಟ್ಬಿಟ್ಟು ಅವರು ಬಂದ್ಬಿಟ್ಟು ಒಂದು ಚಡ್ಡಿ ಹಾಕೊಂಡು, ಮಂಡ್ಯದ ಪಟಾಪಟೆ ಚಡ್ಡಿ ಒಂದು ಬನೀನಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ನಿದರ್ಶನಗಳು ಹೇಳ್ತಾ ಇದ್ದೀನಿ ನಿಮ್ಮ ಕಣ್ಣು ಮುಂದೆ ಇರ್ತಕ್ಕಂಥವನ್ನ ಯಾವ ಮಟ್ಟದಲ್ಲಿ. ಅದರಿಂದ ವೃತ್ತಿ ಜೀವನಕ್ಕೆ ಅದು ಅಡಿಪಾಯ ಆಗುತ್ತೆ. ನಾನು ಈ ಕಾಲೇಜಿನಲ್ಲಿ ವೇದಿಕೆ ಮೇಲೆ ನಿಂತು ಮಾತನಾಡಲಿಲ್ಲ, ಸ್ಟ್ರೈಕ್ಗಳಲ್ಲಿ ಭಾಗವಹಿಸಲಿಲ್ಲ ಅಂದರೆ ನಮ್ಮ ಕಾಲೇಜಲ್ಲಿ ಗಡಗಡ ಗಡಗಡ ಅಂತ ನಡೋದ್ಬೇಕಾಗೋದು. ಯಾಕೆಂದರೆ ಅದು ಮೈಸೂರಿನ ಮಕ್ಕಳು 5G ಇದಾಯ್ತಲ್ವಾ. ನಾವು ಗಂಜಿಗೆ ಗತಿ ಇಲ್ಲದಿದ್ದವರು ಇನ್ನು 5G ಜೊತೆ ಓಡಾಡ್ಬೇಕಾದ್ರೆ ಆಮೇಲೆ ಎಂದು ಜಿಂಜಿನ ನೀವು ಜಂಜಿ, ನಾವೆಲ್ಲ ವಯಸ್ಸಾದರು ಅಂದರೆ ಹೋಗ್ಬಿಡ್ತೀವಿ. ನೋ, ಅನುಭವದ ಮುಂದೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ SP ನಗರ ಸಾಹೇಬರು ಅಂತಿದ್ರೆ SPN ಸಾಹೇಬರು ಬಂದುಬಿಟ್ರೆ ಕಾರಿಡಾರಲ್ಲಿ ಒಂದು ಜನ ನಿಂತ್ಕೊಳ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ. ಅವ್ರ ಹತ್ರ ಮಿಷಿನ್ ಗನ್ ಇತ್ತಾ, ಬಾಂಬ್ ಇತ್ತಾ? ವ್ಯಕ್ತಿತ್ವ. ಎಸ್, ಅವರ ಆ್ಯಟಿಟ್ಯೂಡ್ ಆಗಿತ್ತು, ಅವರ ಗ್ರ್ಯಾಟಿಟ್ಯೂಡ್ ಆಗಿತ್ತು. ಹೌದಾ? TV ಹನುಮಪ್ಪ ಸಾಹೇಬ್ರು ಅಂತಿದ್ರು, ನೋಡ್ಲಿಕ್ಕೆ ಭಾಳ ವಾಮನ ಅವತಾರ, ಭಾಳ ಕುಳ್ಳು. ಈ ಕಾಲೇಜು ಅವರ ಅವಧಿನಲ್ಲಿ ಎಷ್ಟು ಹೆಸರು ಮಾಡ್ತಂದರೆ ನೀವು ಗೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಂತೆಂಥ ಘಟಾನುಘಟಿಗಳು ಇದಾಯ್ತಲ್ವ. ಪ್ರಿನ್ಸಿಪಲ್ನೇ ಎತ್ಕೊಂಡೋಗಿ ರೂಮಿಗೆ ಕೂಡ ಹಾಕ್ಬಿಡೋರು, ಅಂಥ ಎಲ್ಲ ಘಟಾನುಘಟಿ ಹುಡುಗರುಗಳು. ಈ ಸದ್ಯ ನೀವು ಬಾತ್ರೂಮಿಂದ ಈಚೆ ಬಂದರೆ ಸಾಕೀಗ, ಪ್ರಿನ್ಸಿಪಾಲ್ನ ಎತ್ಕೊಂಡು ಹೋಗೋದಿರಲಿ, ಆಯಿತಾ? ಅಂಥ ಸಿಚುವೇಶನ್ ತಲುಪಿಟ್ಟಿದ್ದೀರಿ ಈಗ. ಆಮೇಲೆ ಗುರಿ ನಿರ್ಧಾರಿಸ ಮಾಡಲಿಕ್ಕೆ ಆಗುತ್ತೆ. ಇವತ್ತು ನಾನು ಎಲ್ಲಿದ್ದೀನಿ, ಇನ್ನು 5 ವರ್ಷಕ್ಕೆ ನಾನು ಎಲ್ಲಿರ್ಬೇಕಷ್ಟೇ, ಇಲ್ಲಿ ಕೂತ್ಕೊಂಡು ಡಿಸೈನ್ ಮಾಡಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ, ಸ್ಟೂಡೆಂಟ್ಗೆ ಹೇಳ್ತಾ ಇದ್ದೆ. ಈ ಕಾಲೇಜಲ್ಲಿ ಇದ್ದಾಗಲೇ ನಾನು ಹೇಳಿದ್ದೆ, ನಾನು ಡಾಕ್ಟ್ರೇಟ್ ಮಾಡ್ಕೊಳ್ಬೇಕು, PhD ಮಾಡಬೇಕು, ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಬೇಕು ಅಂತ ಅಂದ್ಕೊಂಡೆ. ಆದರೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾನು ಆಸೆ ಪಟ್ಟಿದ್ದನ್ನು ಯಾವುದೂ ಆತ ಇಲ್ಲ ಅಂದಿಲ್ಲ. ಒಂದು 6 ತಿಂಗಳು ವರ್ಷ ಲೇಟ್ ಆಗಿರ್ಬೋದು, ಎಲ್ಲವೂ ಆಗಿದೆ. ಯಾಕೆಂದರೆ ನಾನು ಡಾಕ್ಟ್ರೇಟ್ ಮಾಡಬೇಕು ಅಂತಿದ್ದೆ. ಯಾಕೆಂದರೆ ನಾನು ಸ್ನಾನ ಮಾಡ್ಬೇಕಾದ್ರೆ ನಮ್ಮ ತಂದೆ ಯಾವಾಗಲೂ ಬೈಯರು, ಏನು ಬಡ್ಡೆ ಇದೆ ಡಾಕ್ಟ್ರೇಟ್ ಕಿಸಿದ್ ಬಿಡಾನೆ ಅಂತ ಬೈಯರು. ಇದೇನಪ್ಪ ಹಿಂಗೆ ಬೈತಾರಲ್ಲ ಅಂದ್ಕೊಂಡಿದ್ದಾಗ ಶಿವಮೊಗ್ಗದಲ್ಲಿ ಡಾಕ್ಟ್ರೇಟ್ ಪಡ್ಕೊಂಡೆ. ಮೊದಲು ನಮ್ಮ ತಾಯಿಗೆ ಫೋನ್ ಮಾಡ್ತೀನಿ, ಅಮ್ಮ ಅಲ್ಲ ಅವ್ವ ಅಂತ ಹೇಳೋದು ನಾನು. ಅವ್ವ, ನಿನ್ನ ಮಗ ಇವತ್ತು ಡಾಕ್ಟ್ರೇಟ್ ಪಡ್ಕೊಂಡ, ನಮ್ಮೂರಿಗೆ ಫಸ್ಟ್ ಡಾಕ್ಟ್ರೇಟು, ನಮ್ಮ ಶಾಲೆಗೆ 2ನೇ ಡಾಕ್ಟ್ರೇಟು, ನಮ್ಮ ಜಿಲ್ಲೆಗೆ ನಾನು ಹೆಸರು ತಂದಿದ್ದೀನಿ, ನಮ್ಮ ಮನೆಗೆ ಹೆಸರು ತಂದಿದ್ದೀನಿ. ಮಗ ಕತೆ ಕೇಳಿ ಮುಂದೆ ಹೋಗಿದೆ. ಇವತ್ತು ಡಾಕ್ಟ್ರೇಟ್ ಆದ ನಿನ್ನ ಮಗ ಅಂಥೇಳಿ. ನಮ್ಮವ್ವ ಏನಂದಿರ್ಬೋದು, ಬಿಡ್ಲ ಮಗ, ನಮ್ಮ ವಂಶದಲ್ಲಿ ಹುಟ್ಟಿದ್ದು ಸಾರ್ಥಕ, ಅಟ್ಲೀಸ್ಟ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ಗೂ ಸಾರ್ಥಕ ಅಲ್ಲ, ಅಥವಾ ನಮ್ಮ ವಂಶಕ್ಕೆ ಕೀರ್ತಿ ತಂದಿದೆಯಾ, ನಮ್ಮೂರಿಗೂ ಕೀರ್ತಿ ತಂದಿದೆಯಾ, ಏನೋ ಪರವಾಗಿಲ್ಲ ಕಲ್ಲ ಹಳ್ಳಿ ಹುಡುಗ ಹೇಳಿರ್ಬೋದಾ? ನೋ. ನಮ್ಮವ್ವ ಏನಂದ ಅಂದರೆ ಸುಧಾರಿಸ್ಕೊಳ್ಳೋಕೆ ಅರ್ಧ ಗಂಟೆ ಬೇಕಾಯಿತು. ಅಯ್ಯೋ ಬುಡ್ಲ ಮಗ, ಏನೇ ಅಲ್ಲಿ ಇಂಜೆಕ್ಷನ್ ಚುಚ್ಚು ಡಾಕ್ಟ್ರ್ ಅಲ್ಲಿಲ್ವಲ್ಲ ಅಂತ. ನಾನು ಎಲ್ಲೂ ಹಾಕಲಿಲ್ಲ ಫೋಟೋ. ನಮ್ಮ ತಾಯಿ ಕೊಟ್ಟಂಥ ಇದಿದೆಯಲ್ಲ ಬಾತು, ಅರ್ಧ ಗಂಟೆ ಟವಲ್ ತಗ ಕೂತ್ಬಿಟ್ಟಿದ್ದೀನಿ ಬೆವತ್ಬಿಟ್ಟು, ಗೊತ್ತಾಯ್ತಲ್ಲ. ಯಾಕೆಂದರೆ ನಮ್ಮ ಚಿಕ್ಕಮ್ಮನ ಮಗ ಡಾಕ್ಟ್ರ್ ಆಗಿಬಿಟ್ಟಿದ್ದ. ಅವ್ರಿಗೆಲ್ಲ ಹಳ್ಳಿಯವ್ರಿಗೇನಂದರೆ ಡಾಕ್ಟ್ರ್ ಆದರೆ ಇಂಜೆಕ್ಷನ್ ಚುಚ್ಚಿರೋ ಡಾಕ್ಟ್ರು ದುಡ್ಡು ಬರ್ತದೆ, ಇಂಜೆಕ್ಷನ್ ಚುಚ್ಚಿರೋ ದುಡ್ಡು ಬರ್ತದೆ. ನೋ, ಅಂಥ ಡಾಕ್ಟ್ರುಗಳು ನಾವು ಎಷ್ಟು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಆತ್ಮಸ್ಥೈರ್ಯ ಬೇಕಷ್ಟೇ, ಕಾನ್ಫಿಡೆನ್ಸ್ ಬೇಕು. ಆದರೆ ನಮ್ಮ ತಾಯಿಗೆ ಗೊತ್ತಿಲ್ಲ. ಏನೇ ಆಗಲಿ ಬಿಡ್ಲ ಮಗ, ಇಂಜೆಕ್ಷನ್ ಚುಚ್ಚು ಡಾಕ್ಟ್ರ್ ಆಗಲಿಲ್ವ ಅಂದಾಗ ನನ್ನ ಪರಿಸ್ಥಿತಿ ಏನಾಗಿರ್ಬೋದು. ಇನ್ನು ನನ್ನ ಕ್ಲಾಸ್ಮೇಟ್ಗಾಗಲಿ ಯಾರಿಗೂ ಹೇಳಲಿಲ್ಲ ಏನು, ಯಾಕೆ ಈಗಾಗಿರೋ ಮಂಗಳಾರತಿಯೇ ಸಾಕು ಅಂತ ಹೇಳಿ. ಎಸ್, ಓಕೆ. ಹಾಗಾಗಿ ಗುರಿಯನ್ನು ಇವತ್ತೇ ನಿರ್ಧಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಭಾಳ ಗುರಿ ಅಂದಾಗ ನೆನಪಾಯಿತು. ಇವತ್ತಿನ ಗುರಿಗಳು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂದರೆ ನಾವೆಲ್ಲ ಚಿತ್ರಾನ್ನ ಎದ್ದೋಗ್ಬಿಟ್ಟಿದ್ವಿ. ಅದಕ್ಕೆ ಒಂದು ಪರ್ಸ್ನಲ್ ರಿಕ್ವೆಸ್ಟ್, ಹುಡುಗರು ಯಾರು ಜಡೆ ಬಿಡೋಕೆ ಹೋಗಬೇಡಿ. ಯಾಕೆ ಅಂತ ಕೇಳಿ. ಯಾಕೆಂದರೆ ಕೃಷ್ಣ ಸರ್, ನನ್ನ ಫ್ರೆಂಡು ಜಡೆ ಅಂತ ನೋಡ್ಕೊಂಡೋಗಿ 15 ಕಿಲೋಮೀಟ್ರ್ ಸುತ್ಕೊಬಂದ, ನೋಡಿದ್ರು ಹುಡುಗ. ಓಕೆ, ಅದಕ್ಕೆ ಹೇಳಿದ್ದು ಒಂದೊಂದು ಮಾತು ಕೊಡಿ, ಅದಕ್ಕೂ ಏನಾದ್ರು ಮಾಡಿಕೊಟ್ಬಿಡ್ತೀನಿ.
ಹೋಗ್ಬೇಕಾದ್ರೆ ಕೇಳಿ, ಜಡೆ, ಹಲ್ಲು, ಕೃಷ್ಣ ಸರ್, ಬೂಟು, ರೆಡ್ಡಿ ಸರ್, ಏನು ಬೇಕಾದ್ರೂ ಕೇಳಿ, ಮೈಕು, ಹುಡುಗ ಹುಡುಗಿ, ಮದುವೆ, ಏನು ಬೇಕಾದ್ರೂ ಕೇಳಿ, ಹೇಳ್ಕೊಳ್ಳೋಣ. ಓಕೆ, ಅದಕ್ಕೆ ವಿದ್ಯಾರ್ಥಿಗಳು ಕ್ರಿಯಾಶೀಲತೆಯನ್ನು ಬಳಕೆ ಮಾಡ್ಕೊಳ್ಬೇಕು. ಹೊಸದನ್ನು ಸೃಷ್ಟಿ ಮಾಡುವಂಥ ಕಲೆಗಾರಿಕೆ ನಿಮ್ಮಲ್ಲಿ ಇರಬೇಕು. ಇಲ್ಲಾಂದರೆ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಇದಾದಮೇಲೆ ಈ ವಿಡಿಯೋ ಪ್ಲೇ ಮಾಡ್ತೀನಿ. ಆ್ಯಸ್ ಅ ಲೀಡರ್ ಅಂದರೆ ಹೇಗಿರಬೇಕು ಅಂತ ಹೇಳಿ, ಸಂವಹನ ಕೌಶಲ್ಯಗಳು. ಪ್ರಕಾಶ್ ಸರ್, ಬಲೂನ್. ಆ್ಯಸ್ ಅ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದಿಲ್ಲ ಅಂದರೆ ನಾನು ಸಹ ಇಷ್ಟು ಬೇಗ ನಿಮಗೆ ತಲುಪಲಿಕ್ಕೆ ಆಗೋದಿಲ್ಲ. ಎಸ್, ಈ ಮೈಕು, ಈ ಬೈಕ್ ಅದೆಲ್ಲ ಬಿಟ್ಬಿಡಿ. ಏನು ನಾನು ಇದು ಮೈಸೂರು ಪಾಕ್ ಕೊಡ್ತಾ ಇಲ್ಲ. ಓಕೆ ಸರ್, ಅಲ್ಲಿ ಕೂತಿರೋರಿಗೆ 20 ಬಲೂನು, ಮೇಡಮ್ ದಿರ್ಗೆ 5, ಮತ್ತು ಸ್ಟೂಡೆಂಟ್ಸ್ ಯಾರು ನಿಮಗೆ ಆಟ ಆಡಬೇಕು ಒಂದು 10-15 ಹುಡುಗರು ಇಲ್ಲಿ ಕರೆದ್ಬಿಡಿ ಸರ್. ಬೇಗ ಬೇಗ ಬನ್ರಪ್ಪ, ಒಂದು 5-10 ಹುಡುಗರು ಬೇಗ ಫಾಸ್ಟ್ ಕೊಡಬೇಕು. ಒಂದು ಬಲೂನು, ಒಂದು ಕಡ್ಡಿ, ಬೇಗ ಬೇಗ, ಟೈಮ್ ಇಲ್ಲ. ಬಲೂನ್ ಇಸ್ಕೊಂಡವರು ಒಂದು ಕಡ್ಡಿ ಇಸ್ಕೊಳ್ಳಿ ಸರ್. ರೆಡ್ಡಿ ಆ್ಯಂಡ್ ಗ್ಯಾಂಗ್ ಸರ್, ನೀವು ಇಸ್ಕೊಳ್ಬೇಕು. ಅದು ನನ್ನ ಪ್ರೀತಿ ಆಟ, ಅದಾಯ್ತಲ್ಲ. ಉಳಿದವ್ರ ಹೆಸರು ಗೊತ್ತಿಲ್ಲ, ಅಲ್ಲಿ ರೆಡ್ಡಿ ಸರ್ ಅಂದ ತಕ್ಷಣ ಕೇಳ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಬೈಕೊಂಡು ಹೋಗ್ಬೇಡಿ, ಯಾವನಪ್ಪ ಏನೋ, ಅಥವಾ ರೆಡ್ಡಿ ಏನಾರು ಅವ್ರಿಗೆ ಬರ್ಬೇಕಾದ್ರೆ ಒಂದು 30 ಹಾಕ್ಸ್ಬಿಟ್ಟಿದ್ಯಪ್ಪ ಅಂತ. ನೋ, ಎಸ್ ಬಾಯ್ಸ್, ನೋಡ್ರಿ, ಟೈಮ್ ಇಲ್ಲ, ಯಾಕೆಂದ್ರೆ ಇನ್ನೂ ತುಂಬ ಇದೆ. ನೀವು ಬಂದ್ಬಿಟ್ರೆ ಬೇಗ ಆಟ ಮುಗಿದಾಯ್ತು. ಮಾಡಿಬಿಡಿ ಹೇಳ್ತೀನಿ. ಆರ್ ಯು ರೆಡಿ? ಎಸ್, ವೆರಿ ಬ್ಯೂಟಿ, ವೆರಿ ಬ್ಯೂಟಿ. ಎಸ್ ಎಸ್, ಯುವರ್ ಟೈಮ್. ಎಸ್, ಮುಗೀತು, ಕ್ಲೋಸ್. ಎಸ್ ಎಸ್ ಎಸ್, ವೆರಿ ಬ್ಯೂಟಿ, ವೆರಿ ಬ್ಯೂಟಿ. ಎಸ್, ಥ್ಯಾಂಕ್ ಯು. ನೀವೆಲ್ಲ ಒಂದು ಗ್ರೇಟ್ ಚಪ್ಪಾಳೆ ಹೊಡೆಯಿರಿ ಇವರಿಗೆಲ್ಲ. ಸ್ಟಾಪ್, ಸಾಕಾಗಲ್ಲ. ಒನ್ಸ್ ಅಗೈನ್ ಕ್ಲಾಪ್, ಸ್ಟಾರ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನೀವೆಲ್ಲ ಪ್ಲೀಸ್ ನಿಮ್ಮ ಸೀಟ್ನಲ್ಲಿ ಕೂತ್ಕೊಳ್ಳಿ. ಎಷ್ಟು ಅದ್ಭುತವಾದಂಥ ಆಟವನ್ನು ಆಡಿದ್ದೀರಾ. ಎಸ್, ತಗೊಳ್ಳಿ ಸರ್. ಎಸ್, ತಗೊಳ್ಳಿ, ಬೇಕಾದ್ರೆ ಇಟ್ಕೊಳ್ತೀವಿ. ಎಸ್ ಎಸ್ ಎಸ್, ಓಕೆ. ಎಂಥ ಅದ್ಭುತವಾದ ಆಟವನ್ನು ಆಡಿದ್ದಾರೆ. ಇಸ್ ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಲಿಸನ್, ಹಲೋ, ಹಾಯ್. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಬರ್ತಾ ಇದ್ದೀನಿ. ಎಸ್, ನಮ್ಮ ಕಮ್ಯುನಿಕೇಷನ್ಗೆ ಕೃಷ್ಣ ಸರ್ ವೆರಿ ಬ್ಯೂಟಿಫುಲ್ ಲೆಸನ್. ಸಂವಹನ ಕೌಶಲ್ಯಗಳು ಯಾಕೆ ಬೇಕು ಅಂದರೆ, ನಾನು ಹೇಳಿದೆ ಬಲೂನ್ಸ್ನ ನಾನೇ ಊದು ಕಟ್ಟಿಸ್ತಾ ಇದ್ದೆ ಇಷ್ಟು ದಿನ. ಈಗೇನು ಮಾಡಿದೆ, ಒಂದು ಸಿಂಪಲ್ ಟ್ರಿಕ್ ಮಾಡಿದೆ. ಯಾಕಪ್ಪ ಒಬ್ಬನ ಕೈಲೇ ಊದಿ ಕೆನ್ನೆ ನೋವು ಮಾಡಿಸೋದು, ಅವ್ರವ್ರ ಬಲೂನ್ ಅವರೇ ಊದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಕೈಲೇ ಬಲೂನ್ ಊದಿದೆ. ಒಂದು ಹಲ್ಲು ಚುಚ್ಚು ಕಡ್ಡಿನೂ ಕೊಟ್ಟಿದ್ದೆ. ಕೊಟ್ಬಿಟ್ಟು ನೀವೆಲ್ಲ ಬಲೂನ್ ಊದ್ಕೊಳ್ಳಿ, 30 ಸೆಕೆಂಡ್ ಟೈಮ್ ಕೊಡ್ತೀನಿ ಅಂದ್ಬಿಟ್ಟು, ಯಾರು ನಿಮ್ಮ ಬಲೂನ ಉಳಿಸ್ಕೊಳ್ತೀನಿ ನೋಡ್ತೀನಿ, ಯುವರ್ ಟೈಮ್ ಇಸ್ ಸ್ಟಾರ್ಟ್ ಅಂತ ಹೇಳಿದೆ. ನಾನು ಹೊಡೆದಾಕಿ ಅಂತ ಹೇಳದ್ನ, ನಾನು ಚುಚ್ಚಿ ಅಂತ ಹೇಳದ್ನ. ಎಸ್, ಇಂಡಿಯಾದಲ್ಲಿ ಆಗ್ತಾ ಇರೋದೇ ಇದು. ದೇಶದ ಪ್ರಧಾನಿಗಳು ಏನೋ ಮಾತನಾಡ್ತಾರೆ, ನಮ್ಮ ಹಳ್ಳಿಗೆ ಬರೋದು ಇನ್ನೇನೋ ಆಗೋಗಿರುತ್ತದೆ. ರಾಜ್ಯದ ಮುಖ್ಯಮಂತ್ರಿಗಳು ಏನೋ ಮಾತನಾಡಿರ್ತಾರೆ, ಇನ್ನೇನೋ ಆಗ್ಬಿಡುತ್ತೆ. ನಾನಿಲ್ಲೇನೋ ಮಾತಾಡಿರ್ತೀನಿ, ಪತ್ರಿಕೆಯಲ್ಲಿ ಇನ್ನೇನೋ ಬಂದ್ಬಿಟ್ಟಿರುತ್ತೆ. ಮಾಸ್ಟ್ರು ಏನೋ ಹೇಳಿರ್ತಾರೆ, ಅವ್ರು ಇನ್ನೇನೋ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಕೇಳಿದ್ರಂತೆ ಟೀಚರ್, ಕಾಗೆ ಕಾ 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 ಎಂದು ಯಾಕೆ ಕೂಗುತ್ತದೆ? ಅದಕ್ಕೆ ಅಂಕಲ್ ಅಂತ ಬರೋದಿಲ್ಲ ಸರ್, ಅದಕ್ಕೆ ಕಾ ಕಾ ಅಂತ. ಸರಿಯಾಗಿ ವ್ಯವಸ್ಥಿತವಾಗಿ ನಾವು ಕೇಳಿಸ್ಕೊಳ್ಳಿಲ್ಲ ಅಂದರೆ ಎಸ್, ಏನಾಗ್ತದೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಆದ್ದರಿಂದ ಮೋಟಿವೇಶನ್ ನಿಮಗೆ ಒಳ್ಳೆಯ ಕಮ್ಯುನಿಕೇಷನನ್ನು ಬಿಲ್ಡ್ ಮಾಡುತ್ತೆ. ಜಸ್ಟ್ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ರೆ ಸಾಕಾಗ್ತಾಯಿತ್ತು. ಎಲ್ಲ ದಡ್ರ, ನಾನೇನೋ ದಡ್ಡ ಬಡ್ಡಿ ಮಗ ಬುಡಿ, ಫೇಲಾಗಿ ಬಟ್ಟೆಕಾಗ್ಬಿಟ್ಟಿದ್ರಿ, ದಡ್ರ? ನೋ. ಆದರೆ ನಾನಿದ್ರು ಅದೇ ಮಾಡ್ತಿದ್ದದ್ದು. ಅದರಿಂದ ಕಮ್ಯುನಿಕೇಷನ್ ಮೋರ್ ಇಂಪಾರ್ಟೆಂಟ್. ಹಾಗಾಗಿ ನಾಯಕತ್ವದ ಗುಣಮಟ್ಟವನ್ನು ಬೆಳೆಸುತ್ತೆ ಅದು ಅಂತ ಹೇಳಿ. ಅದು ಪ್ಲೇ ಮಾಡಬೇಕಲ್ಲ ಮಣ್ಣಪ್ಪ, ವಿಡಿಯೋ ಆಗುತ್ತಾ ಅದು? ಎಸ್ ಎಸ್, ನಾನು ಮತ್ತೊಮ್ಮೆ ಹಿಂದೆ ಬರ್ತೀನಿ, ಮತ್ತೆ ಆ ವಿಡಿಯೋನ ಪ್ಲೇ ಮಾಡ್ತೀನಿ ನಿಮಗೆ ರೀ. ಯಾಕೆಂದರೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ಎಸ್, ನೋಡ್ಕೊಳ್ಳಿ. ಎಲ್ಲ ಸೌಂಡ್ ಇಲ್ಲ ಅಲ್ಲಿ, ಹೋಗಲಿ ಬಿಡಿ. ಇರಲಿ ಇರಲಿ, ಒಳ್ಳೇದು ಒಳ್ಳೇದು. ಸೌಂಡ್ಲೆಸ್ ಭೀಮಣ್ಣ ಆಗ್ಬಿಟ್ಟೈತೆ. ಎಸ್ 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 ಎಸ್, ಒಂದು ಸಣ್ಣ ವಿಡಿಯೋ. ಆದರೆ ಒಬ್ಬ ನಿಜವಾದಂಥ ನಾಯಕ ಯಾರು, ಒಬ್ಬ ನಿಜವಾದಂಥ ಪ್ರಿನ್ಸಿಪಲ್ ಯಾರು, ಒಬ್ಬ ನಿಜವಾದಂಥ ಪೊಲಿಟಿಷಿಯನ್ ಯಾರು ಅಂತ ತೋರ್ಕೊಂಡಿದ್ದೇನೆ. ಆದರೆ ಇವತ್ತಿನ ಲೀಡ್ರ್ಗಳು ಬಹುತೇಕರು ಏನು ಮಾಡ್ತಾರೆ ಅಂದರೆ, ತಾವಾಯಿತು ತಮ್ಮ ಹೆಂಡತಿ ಮಕ್ಕಳಾಯಿತು ಅಂತ ಹೊರಟ್ಬಿಡ್ತಾರೆ.
ಅದರಿಂದ ಯಾರು ಮೋಟಿವೇಶನ್ನಿಂದ ಸ್ಫೂರ್ತಿಯನ್ನು ಪಡ್ಕೊಂಡಿರ್ತಾರೋ ಅವರು ನಿಜವಾದಂಥ ಲೀಡ್ರಾಗಿ ಈಚೆ ಬರ್ತಾರೆ. ಎಷ್ಟು ಅದ್ಭುತವಾದಂಥ ಚಿತ್ರಣ. ಅದರಿಂದ ಲೀಡರ್ಶಿಪ್ ಕಲಿಯೋದಿದೆಯಲ್ಲ, ಅದು ಒಂದು ಮನೆನ ಆರಾಮಾಗಿ ನಡೆಸ್ತಾರೆ. ನಿಮ್ಮ ತಾಯಿ ಉಪ್ಪಿಲ್ಲ ಅಂದರೆ ನಡೆಸ್ಬಿಡ್ತಾರೆ, ಕಾಳಿಲ್ಲ ಅಂದರೆ ನಡೆಸ್ಬಿಡ್ತಾರೆ, ಏನೂ ಇಲ್ಲ ಅಂದರೆ ಏನನ್ನು ಮಾಡಿಬಿಡ್ತಾರೆ. ಕೆಲವ್ರ ಮನೇಲಿ ಅಯ್ಯೋ BP ಶುಗರ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಾರೆ. ಅಯ್ಯೋ ಕೊತ್ತಂಬರಿ ಸೊಪ್ಪಿಲ್ಲೋ, ಕರಿಬೇವು ಸೊಪ್ಪಿಲ್ಲೋ, ಅಯ್ಯೋ ಶಿವ ಅಂತೆಲ್ಲ. ಅಲ್ಲಿ ಚುಚ್ಚು ಕಡ್ಡಿ ಇಲ್ಲೋ, ಬಾಳೆ ಎಲೆ ಇಲ್ಲ, AC ಇಲ್ಲ, ನೆವರ್. ಏನಿಲ್ಲ ಅನ್ನೋದಲ್ಲ, ನಮ್ಮ ಹತ್ರ ಏನಿದೆ ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಅದನ್ನು ಸಮಸ್ಯೆಯನ್ನು ಪರಿಹರಿಸೋದು. ಅಕ್ಬರ್ ಬೀರಬಲ್ಲು ಒಂದು ಸಾರಿ ಕೃಷ್ಣ ಸರ್ ಕತೆ ಕೇಳ್ತಾ ಇರ್ತಾರೆ. ನನ್ನ ಭವಿಷ್ಯ ಹೇಳು ಅಂತ ಹೇಳ್ತಾರೆ ಅಕ್ಬರ್ ಮಹಾಶಯ. ಸರ್ ನಿಮ್ಮ ಸಂಬಂಧಿಕರೆಲ್ಲ ನಿಮ್ಮ ಕಣ್ಣು ಮುಂದೆನೇ ಸೊತ್ತೋಗ್ಬಿಡ್ತಾರೆ ಸರ್, ಅವು ಏನಿಗೆ ಹೆಂಗೆ ಉರಿದಿರಬಾರ್ದು, ತಗೊಂಡು ನೇಣಾಕಿ ಅಂತ ಹೇಳ್ತಾರೆ. ಬೀರಬಲ್ ಓಡ್ ಬರ್ತಾನೆ, ಸರ್ ನಾನು ನಿಮ್ಮ ಭವಿಷ್ಯ ಹೇಳ ಸರ್. ಹೇಳು ಬೀರಬಲ್. ಸರ್ ನಿಮ್ಮ ನಂಟರೆತ್ತರಗಳಿಗಿಂತ ನೀವು ದೀರ್ಘಕಾಲ ಬದುಕ್ತೀರಿ ಸರ್. ಅಂದರೆ ಅವ್ರು ಸಾಯಿಗಂಟೆ ಇದ್ದೇ ತಾನೇ ಬದುಕೋದು. ಎರಡೂ ಸ್ಟೇಟ್ಮೆಂಟ್ ಒಂದೇ. ಆದರೆ ಸಮಸ್ಯೆನ ಕೆಲವು ನಾವೇ ಮೈ ಮೇಲೆ ಹೇಳ್ಕೊಳ್ತೀವಿ. ಕೆಲವರು ಸಮಸ್ಯೆ ಇಲ್ಲವಾಗಿಸ್ತಾರೆ. ಆದ್ದರಿಂದ ಕಮ್ಯುನಿಕೇಷನ್ ಲೀಡರ್ಶಿಪ್ ಮೋಟಿವೇಶನ್ ಇದೆಲ್ಲ ನಿಮ್ಮನ್ನು ಮೈನ್ಯೂಟಾಗಿ ಚೇಂಜ್ ಮಾಡ್ತಾ ಇರ್ತದೆ. ಅದಕ್ಕೆ ಅದು ಬೇಕಂತ ಹೇಳಿ. ಮತ್ತು ಅದರ ಪ್ರಯೋಜನಗಳು ಏನಿದೆ ಅನ್ನೋದಕ್ಕೆ ಬೇಗ ಹೇಳಿಬಿಟ್ಟು ಮುಗಿಸೋಣ. ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ ಅಂತ ಹೇಳಿ. ನಾನು ಇದನ್ನೇನಾರು ಕಲ್ತಿಲ್ಲ, ಭಾರತಿ ಕಾಲೇಜಿಂದ ಹೋಗ್ಬಿಟ್ಟು ಬರೀ ಪಾಠಕ್ಕೆ ಸೀಮಿತ ಆಗಿದ್ದರೆ ಇವತ್ತು ಇದೆಲ್ಲ ಬರ್ತಿರಲಿಲ್ಲ. ಇವತ್ತು ನಿಮ್ಮನ್ನ ನಿಲ್ಲಿಸ್ಬೇಕಾದ್ರೆ ನಾನು ಏನೇನು ಕೆಲಸ ಮಾಡಿದೆ, ಇಲ್ಲೇ ನಿಂತ್ಕೊಂಡು ಬನ್ನಿ ಅಂದರೆ ಬರ್ತಿರ್ಲಿಲ್ಲ. ನಾನು ಕೆಲವು ಸಾರಿ ನನ್ನ ವ್ಯಾಪ್ತಿ ಬಿಟ್ಟು ಹೋದೆ, ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಪುಷ್ ಮಾಡಿದೆ, ಕರ್ಕೊಂಡು ಬಂದೆ, ರಿಕ್ವೆಸ್ಟ್ ಮಾಡಿದೆ. ಇಲ್ಲಿ ನಮ್ಮ ಟೀಚರು ಗೇಮ್ ಮಾಡಿದ್ರು, ನಮ್ಮ ಮಕ್ಕಳು ಮಾಡಿದರು, ನಮ್ಮ ಮೇಡಮ್ ನಮ್ಮ ಪ್ರಿನ್ಸಿಪಲ್ ಎಲ್ಲರೂ ಆಡಿದರು. ಎಷ್ಟು ಖುಷಿ ಆಗ್ತದೆ. ಮತ್ತು ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಅವ್ರಿಗೊಂಥರ ಖುಷಿ, ಮೆಮೊರಬಲ್. ಒಂದು ಸಣ್ಣ ವಿಡಿಯೋ ತುಣುಕಿದ್ರೆ ಸಾಕು, ಇನ್ನೊಂದು 5-10 ವರ್ಷ ಹೋದಾಗ ಅದು ತುಂಬ ನಮಗೆ ಅದ್ಭುತವಾದಂಥ ಶಕ್ತಿನ ತಂದುಕೊಡುತ್ತೆ. ಹಾಗಾಗಿ ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಯಾವಾಗಲೂ ಅಷ್ಟೇ ಅವರ ವರ್ಕಿಂಗ್ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿರ್ತದೆ. ಪ್ರಿನ್ಸಿಪಲ್ ಎಲ್ಲ ಕ್ಲಾಸ್ಗೂ ಬಂದು ನೋಡಲ್ಲ, ಸುಮ್ಮನೆ ವಾಕ್ ಮಾಡ್ಕೊಂಡು ಕೈ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಆರಾಮಾಗಿ ನಡೀತಾ ಇರ್ತದೆ. ತಂದೆ ಮನೇಲಿ ತುಂಬ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ 5:30 ಹಸ ಕಟ್ಟಾಕ್ತಾರೆ, ಹಾಲು ಕರೀತಾರೆ, ಬಂದವನ್ನೆಲ್ಲ ಚೆನ್ನಾಗಿ ಮಾತನಾಡಿಸ್ತಾರೆ. TV ಎಲ್ಲ ಕಡಿಮೆ ಆಗ್ತದೆ, ಧಾರಾವಾಹಿ ಎಲ್ಲ ಆಫ್ ಆಗ್ತದೆ, ಮಕ್ಕಳು ಅವರ ರೂಮಲ್ಲಿ ಓದ್ಕೊತಾ ಇರ್ತಾರೆ. ಅಥವಾ ತಂದೆ ತಾಯಿ ಡಮ್ಮಿ ಆಗಿಬಿಟ್ರೆ ಮಗ ಕ್ರಿಕೆಟ್ ನೋಡ್ಕೊಂಡು ಆರಾಮಾಗಿ ಕೂತಿರ್ತಾನೆ, ಬಂದವನ್ನ ನೀರು ಕೊಡೋರು ಗೊತ್ತಿಲ್ಲ. ಅಲ್ಲಿ ಕಲ್ತಿದ್ದು ಇಲ್ಲಿ. ಆದ್ದರಿಂದ ಮತ್ತು ಸವಾಲುಗಳನ್ನು ಎದುರಿಸಲಿಕ್ಕೆ ಧೈರ್ಯ ನೀಡ್ತದೆ. ನಾನೇನು ಹೆದರ್ಕಣ್ಣ, ಈಗ ಕಾಲೇಜ್ ನಿಮ್ಮದೇ, ನಾನು ಓಲ್ಡ್ ಸ್ಟೂಡೆಂಟ್, ಹೇಗೆ ಬಂತಿದ್ದೆಲ್ಲ ಈ ಕಾಲೇಜು ಕೊಟ್ಟಂಥ ಸಂಸ್ಕಾರ ನನಗೆ ಅದನ್ನೆಲ್ಲ ಕಲಿಸಿತ್ತು. ಆದ್ದರಿಂದ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ, ಪಾಸಿಟಿವ್ ಆದಂಥ ನಿಮ್ಮನ್ನು ಚೇಂಜ್ ಮಾಡುತ್ತೆ. ಯಾವತ್ತು ಹೆದರಿಕೆನೇ ಬರೋದಿಲ್ಲ ನಿಮಗೆ. ಮುನ್ನುಗ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಗುರಿಗಳನ್ನು ಶೀಘ್ರವಾಗಿ ತಲುಪಿಸಲಿಕ್ಕೆ ಸಹಾಯ ಮಾಡುತ್ತೆ. ಇವತ್ತು ನಿಮ್ದು ಏನಿದೆ ಅದನ್ನೆಲ್ಲ ಅವತ್ತಿನ 2Gನಲ್ಲಿ ಒಂದು ಪೇಪರ್ ಡೌನ್ಲೋಡ್ ಮಾಡ್ಬೇಕಾದ್ರೆ 15 ನಿಮಿಷ ಬೇಕಾಯಿತು. ಜಸ್ಟ್ ಈಗ ಬೆರಳತ್ತುದಿನಲ್ಲಿ 5G ಬಂದಿದೆ, ಕೆಲಸ ಮಾಡುತ್ತೆ. ಆದ್ದರಿಂದ ನೀವು ಹೆಚ್ಚು ಕಾರ್ಯಶೀಲರಾಗ್ತಾ ಇದ್ದಂಗೆ ನಿಮ್ಗೆ ಈಸಿ ಆಗಿಬಿಡುತ್ತೆ, ಎಲ್ಲವನ್ನು ಮಾಡ್ಕೊಳ್ಬೋದು. ಮುಂದಕ್ಕೆ ನಾನು ಹೋಗ್ತಾ ಇದ್ದೀನಿ. ಲಾಸ್ಟ್ ಬರೋಣ. ತೃಪ್ತಿಯನ್ನು ತಂದು ಕೊಡುತ್ತದೆ ನಿಮಗೆ. ನಾನು ನಮ್ಮ ತಂದೆ ತಾಯಿನ ಹೊಟ್ಟೆನಲ್ಲಿ ಹುಟ್ಟಿದ್ಕೂ ಸಾರ್ಥಕ, ಭಾರತಿ ಕಾಲೇಜಿನಲ್ಲಿ ಓದಿದ್ಕೂ ಸಾರ್ಥಕ ಅಂತ ಹೇಳಿ ನಿಮಗೆ ಅದು ಕೆಲಸ ಮಾಡಿಕೊಡುತ್ತೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದಿಲ್ಲ ಅಂದರೆ ಮುಗಿದೋಯ್ತು. ಅವ್ರು ಬಂದ್ಬಿಟ್ಟು ಕಸ ಹೊಡೀರಿ, ಬೆಲ್ ಹೊಡೀರಿ, ಬಂದವ್ರಿಗೆ ಟೀ ಕೊಡಿ, ಕಾಫಿ ಕೊಡಿ, ಎಷ್ಟು ಅಂತ ಹೇಳ್ತಕ್ಕಂಥದ್ದು. ಕೆಲವು ಅಟೆಂಡರ್ಗಳಿರ್ತಾರೆ, ಅವ್ರು ಬರೋಕ್ಕೆ ಮೊದಲಾಗೆ ಚೇಂಬರಲ್ಲಿ ಕೂರಿಸಿ, ಸರ್ ಬಿಸ್ಕೆಟ್ ಕೊಟ್ಟಿದ್ದಾರೆ ಸರ್, ಟೀ ಕೊಟ್ಟಿದ್ದಾರೆ ಸರ್, ಬೆಲ್ ಮಾಡಿದ್ದಾರೆ ಸರ್, ಫೈಲ್ ತಂದಿಟ್ಟಿದ್ದಾರೆ ಸರ್. ಯಾಕೆಂದರೆ ಪ್ರಿನ್ಸಿಪಲ್ನ ಅವರ ಮಿಸ್ಸಸ್ಗಿಂತ ಹೆಚ್ಚು ಅಬ್ಸರ್ವ್ ಮಾಡೋರು ಅಟೆಂಡರ್ಗಳು. ಅಲ್ಲ, ನಾನು ಸತ್ಯ ಮಾತನಾಡ್ತಾ ಇದ್ದೀನಿ. ಪ್ರಿನ್ಸಿಪಲ್ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಪ್ರಕಾಶ್ ಸರ್ ಕೇಳಿದ್ರೆ ಗೊತ್ತಿರೋದಿಲ್ಲ, ಅವ್ರ ಅಟೆಂಡರ್ ಕೇಳಿದ್ರೆ ಹೇಳ್ಬಿಡ್ತಾರೆ. ಇಷ್ಟಕ್ಕೆ ಈ ಕಡೆ ಮೀಟಿಂಗ್ ಹೋಗಿದ್ರೆ ಇಟ್ಟು ಬರ್ತಾರೆ, ಮಧು ಸರ್ ಜೊತೆ ಇದ್ದಾರೆ, ಇಂಥ ಕಡೆ ಮೀಟಿಂಗ್, ಇಂಥ ಕಡೆ ಊಟಕ್ಕೆ ಬರ್ತಾರೆ. ಅವ್ರಿಗೆ ಎಷ್ಟು ಶುಗರ್ ಹಾಕಬೇಕು, ಲೆಸ್ಸಾ ಪ್ಲಸ್ಸಾ ಎಲ್ಲವೂ ಅವರಿಗೆ ಗೊತ್ತಿರ್ತದೆ. ಹೌದಲ್ಲ? ಯಾಕೆಂದರೆ ಕೀನ್ ಅಬ್ಸರ್ವೇಷನ್. ಹಾಗಾಗಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನಾವೇನಾದರೂ ಸಂಬಳ ನೆಚ್ಕೊಂಡು ಮೇಸ್ಟ್ ಆಗಿಬಿಟ್ರೆ ಒಳ್ಳೆ ಪಾಠ ಮಾಡೋಕ್ಕಾಗೋದಿಲ್ಲ, ಬರೀ ಇನ್ಸ್ಟಿಟ್ಯೂಷನ್ ಬೈಕಂಡೇ ತಿರುಗೋಕ್ಕಾಗುತ್ತೆ. ಯಾಕೆಂದರೆ ಏನು ಹಗ್ಗ ಹಾಕೊಂಡು ಎಳ್ಕೊ ಬಂದಿದ್ದಾರೆ ಇವರು. ನೋ, ನಮ್ಮ ಆಸೆಗೋಸ್ಕರ ಬಂದು ಸೇರ್ಕೊಂಡಿದ್ದೀವಿ. ಇಲ್ಲ, ಬಂದ ಮೇಲೆ ಬರಬಾರ್ದು, ಬಂದ ಮೇಲೆ ಯೋಚನೆ ಮಾಡಬಾರ್ದು, ಇಲ್ಲ ಬೇರೆ ಕಡೆ ದುಡ್ಡು ಕೊಡಬೇಕು. ಹಾಗಾಗಿ ಅಯ್ಯೋ ಸಂಬಳ ಕಡಿಮೆ, ದುಡ್ಡಂತೂ ಪ್ರಿಂಟ್ ಮಾಡೋಕ್ಕಾಗೋದಿಲ್ವೋ? ಮಧು ಸರ್ನಂತೂ ಬೈಕೊಂಡು ಓಡಾಡೋಕ್ಕಾಗೋದಿಲ್ವೋ? ಇಲ್ಲಿ ಬೈಕೋಬೋದು, ಅಲ್ಲಿ ಬೈಯೋಕ್ಕಾಗೋದಿಲ್ವೋ? ಆದ್ದರಿಂದ ನಾವು ಮಾಡೋ ಕೆಲಸದಲ್ಲಿ ತೃಪ್ತಿ ಇರಬೇಕು. ನಾನು ಇಲ್ಲಿ ಬಂದಿದ್ದೀನಿ ಕೃಷ್ಣ ಸರ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನನಗಿಲ್ಲ ಅಂದರೆ ಅಯ್ಯೋ ಭಾಷಣವ, ಅಯ್ಯೋ ಭಾರತಿ ಕಾಲೇಜ್ ಮುಗಿದೋಯ್ತು, ಈ ಪ್ರೋಗ್ರಾಮು 10 ನಿಮಿಷನೂ ಬರೋದಿಲ್ಲ. ಆದ್ದರಿಂದ ನನಗೊಂದು ಜಾಬು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಉದ್ಯೋಗ ತೃಪ್ತಿ ಇರಬೇಕಾಗ್ತದೆ. ಮತ್ತು ಉತ್ಪಾದಕತೆ, ಪ್ರೊಡಕ್ಟಿವಿಟಿ ತುಂಬ ಇರ್ತದೆ. ಕೌಶಲ್ಯ ಅಂತ ಕರಿತೀವಿ.
ಕೆಲವರು ಒಬ್ಬರೇ ಹೋಟ್ಲಲ್ಲಿ ಅವರೇ, ನಮ್ಮಲ್ಲಿ ದರ್ಸ್ಕುಪ್ಪೆ ಅಂತಿದೆ ಕೃಷ್ಣ ಸರ್, ಒಬ್ಬನೇ ತಂದೆ ಅವರು, ಹೋದ ಅಷ್ಟು ಜನಕ್ಕೆ ಅವನೇ ಇಡ್ಲಿ ಕೊಡೋದು, ಅವನೇ ಇಡ್ಲಿ ಬೇಯಿಸೋದು, ಪ್ಲೇಟ್ಸ್ ಎಲ್ಲ ಎತ್ತೋದು. ಈಗ ಅವರ ಮಗ ಏನು ಮಾಡಿದಾನೆ ಅಂದರೆ ಒಂದು 2 ದೊಡ್ಡ ಹೋಟೆಲ್ ಕಟ್ಬಿಟ್ಟಿದ್ದಾನೆ. ದೊಡ್ಡ ಸಾಹುಕಾರಗಳೆಲ್ಲ ಬಂದ್ಬಿಟ್ಟು ಅಲ್ಲಿ ತಿನ್ಕೊಂಡು ಹೋಗ್ತಾರೆ. ದೊಡ್ಡ ಸಾಹುಕಾರ ಅಂತ ನೆನಪಾಯಿತು, ಯಾರಪ್ಪ ನಿಮ್ಮದು ಕಸ್ತೂರಿ ನಿವಾಸ, ಪ್ರಿನ್ಸಿಪಲ್ ಹೌದು ಸರ್ ನಮ್ಮದು ಕಸ್ತೂರಿ ನಿವಾಸ, ದೊಡ್ಡ ದೊಡ್ಡ ಶ್ರೀಮಂತ ಗಂಡ ಹೆಂಡ್ತಿರಲ್ಲ ನಮ್ಮ ಅಪ್ಪನ ಹತ್ರ ಬಂದು ನಿಂತ್ಕೊಂಡು ಈಸ್ಕೊಂಡು ಹೋಗ್ತಾರೆ ಸರ್ ಎಲ್ಲ. ಹೌದಾ, ಅಷ್ಟೊಂದು ಕೊಡುಗ ಇದ್ದಾನೆಯಾ ನಿಮ್ಮಪ್ಪ? ಏನು ಮಾಡ್ತಾರೆ? ಪಾನಿಪುರಿ ಮಾರ್ತಾರೆ ಸರ್ ಅನ್ನಂತ. ಇನ್ನೇನು ಅದೇ ಕತೆ ತಾನೇ ಇವತ್ತೆಲ್ಲ ಓದ್ಬಿಟ್ಟು. ಹಾಗಾದರೆ ಅದರ ಉತ್ಪಾದಕತೆ, ಪ್ರೊಡಕ್ಟಿವಿಟಿ ತುಂಬ ಸ್ಪೀಡಲ್ಲಿ ಇರ್ತದೆ ಅವ್ರಿಗೆ. ಯಾಕೆಂದರೆ ಕೌಶಲ್ಯ, ಆ್ಯಸ್ ಅ ಸ್ಕಿಲ್ ಯಾರು ಕಲ್ತಿರ್ತಾರೋ. ಕೆಲವು ಕಂಪ್ಯೂಟರ್ ಸೆಂಟರ್ಗೆ ಹೋಗಿದ್ದೀರಾ, ಅವ್ರು ಏನೋ ನೋಡ್ಬಿಟ್ಟು ಕೈ ಬೆರಳು ಎಷ್ಟು ಫಾಸ್ಟಾಗಿ ಹೋಗ್ತಾ ಇರ್ತವೆ, ಗಮನಿಸಿದ್ದೀರಾ? ಮತ್ತು ಕಾಲೇಜ್ ಮಕ್ಕಳು ಮೊಬೈಲ್ನ ಹೇಗೆ ಯೂಸ್ ಮಾಡ್ತಾರೆ ಗೊತ್ತಾ? ಅವು ಪಟ ಅಂತ ಯೂಸ್ ಮಾಡ್ತಾರೆ. ಎ ಸ್ಕಿಲ್ ಬೇಸ್ಡ್ ಎಜುಕೇಷನ್. ಆದ್ದರಿಂದ ಪ್ರಧಾನಿಗಳು ಈಗಲೂ ಬಡ್ಕೊಳ್ತಾರೆ ಸ್ಕಿಲ್ ಇಂಡಿಯಾ ಅಂತ ಹೇಳಿ. ಆದರೆ ಇದೆ ನಮ್ಮ ಹತ್ರ, ಬಳಕೆ ಮಾಡೋದಿಲ್ಲ ಅಷ್ಟೇ. ಎಲ್ಲರ ಹತ್ರನೂ ಮೊಬೈಲ್ ಇದೆ, ಬಳಕೆ ಮಾಡೋದು ಯಾಕೆ? ಆದಿಲ್ ಹೋಗಿರೋ ಆಕ್ಸಿಡೆಂಟನ್ನು ಫೋಟೋ ತೆಗಿಯೋಕ್ಕೋ, ಇನ್ಯಾವುದೋ ಬೇಡದಿರೋ ವಿಚಾರಗಳನ್ನು ಹರಡೋಕ್ಕೋ ಇದಕ್ಕೆ ಯೂಸ್ ಮಾಡ್ತಾ ಇರೋ ತಪ್ಪದು. ಮತ್ತು ಕಲಿಕೆ, ಲರ್ನಿಂಗ್. ಹಾಗಾಗಿ ನಮಗೆ ಮೋಟಿವೇಶನ್ ಇದ್ದರೆ ಲರ್ನಿಂಗ್ ಅದು ಕೆಲಸ ಮಾಡುತ್ತೆ. ಶಿಸ್ತು ಭಾಳ ಒಳ್ಳೆ ಕೆಲಸ ಅದಲ್ಲ. ಆದ್ದರಿಂದ ಲಾಸ್ಟ್ಲಿ ಈ 2 ಫೋಟೋ ನಿಮಗೋಸ್ಕರ ತಂದೆ ಸರ್. ಈ ಫೋಟೋ ತಡಕಲಿಕ್ಕೆ 3 ಗಂಟೆ ಟೈಮ್ ತೊಗೊಂಡಿದ್ದೀನಿ. ಯಾಕೆಂದರೆ ಎಲ್ಲೋ ಇಟ್ಟಿದ್ದಂಥ ಫೋಟೋನ ಗೂಗಲ್ ಡ್ರೈವ್ನಲ್ಲಿ ಹಾಕ್ಬಿಟ್ಟಿದ್ದೀನಿ. 2 ಫೋಟೋ ಬೇಕೇ ಬೇಕು ನನಗೆ. 2 ಗಂಟೆಯಿಂದ 3 ಗಂಟೆ ಸತತವಾಗಿ ಹುಡುಕಿದ್ದೀನಿ 2 ಫೋಟೋಗೆ. ಸರ್ ಅಂಥದ್ದು ಏನು ಚೆನ್ನಾಗಿದೆ ಸರ್? ಎಲ್ಲ ವಿಶ್ವಸುಂದರಿನೂ ಇಲ್ಲ ಅಲ್ವಾ, ಟ್ರಂಪ್ ಕೂಡ ಇಲ್ಲ, ನಮ್ಮ ನರೇಂದ್ರ ಮೋದಿ ಅವರಂತೂ ಕಾಣ್ತಾನೇ ಇಲ್ಲ, ಶಿಲ್ಪಾ ಶೆಟ್ಟಿ ಅಂತೂ ಗೊತ್ತೇ ಇಲ್ಲ. ರವಿಚಂದ್ರನ್ ಇದ್ದಾರೆ ನೋಡಿ, ಖಂಡಿತ ಇಲ್ಲ. ಶಿವರಾಜ್ ಕುಮಾರ್ ಅವರು ಇಲ್ಲ. ಓಕೆ, ಮತ್ತು ಏನಿದೆ ಈ ಫೋಟೋಸ್ ಏನು ಹೇಳ್ತಾ ಇದೆ ಅಂದರೆ, ವಿದ್ಯಾರ್ಥಿಗಳೇ, ಸಕ್ಸಸ್ ಆದವ್ರಿಗೆ ಬಂದು ಕೈ ಕೊಲಗ್ಬಿಟ್ಟು ಹೂನಾರ ಹಾಕ್ಬಿಟ್ಟು ಎ ಗ್ರೇಟ್ ಮರ, ಅದ್ಭುತ, ನಮ್ಮ ಬಗ್ಗೆ 1000 ಜನ ಮಾತನಾಡ್ತಾರೆ. ಆದರೆ ನಮ್ಮ ಹಿಂದೆ ಇರುವ ಪೇಯ್ನ್ ಇದೆಯಲ್ಲ, ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಆ ಪೇಯ್ನ್ ಇದೆಯಲ್ಲ, ಅದು ಹಾರ್ಡ್ ವರ್ಕ್ ಆಗಿರುತ್ತೆ. ಎಷ್ಟೋ ದಿನ ಹುಡುಗ ಊಟನೇ ತಿಂದಿರೋದಿಲ್ಲ, ನೋಟ್ಸ್ಗಳಿರೋದಿಲ್ಲ, ಬಟ್ಟೆಗಳಿರೋದಿಲ್ಲ, ಉಡ್ದಬ್ಬ ಮಾಡೋಕ್ಕೆ ವಿಶ್ ಮಾಡೋರು ಗತಿ ಇರೋದಿಲ್ಲ ಅವನಿಗೆ. ಹಾಗಾಗಿ ಅವನ ಹತ್ರ ಒಳ್ಳೆ ಮೊಬೈಲ್ ಇರೋದಿಲ್ಲ ಪಾಪ, ಬಸ್ ವ್ಯವಸ್ಥೆ ಇಲ್ಲ. ಅರ್ಥ ಮಾಡ್ಕೊಂಡ್ರ? ನೋಡಿ ಇಲ್ಲಿ ಆ ಸಕ್ಸಸ್ನ ಹಿಂದೆ ಏನಿದೆ ಅನ್ನೋದಕ್ಕೆ ಕೊಟ್ಟಿದ್ದೀನಿ. ಆದರೆ ವಿದ್ಯಾರ್ಥಿ ಮಕ್ಕಳೇ, ನಿಮಗೆಲ್ಲ ನಿಮಗಿವತ್ತು ಈ ಯಾವ ಕೊರತೆಗಳು ಇಲ್ಲ, ಆಯಿತಾ? ಸರ್ಕಾರದ ಬಸ್ ಫೆಸಿಲಿಟಿ ಇದೆ, ಕಾಲೇಜಲ್ಲಿ ನಿಮಗೆ ಮೊಬೈಲ್ ಬಳಕೆ ಮಾಡಲಿಕ್ಕಿದೆ, ಲೈಬ್ರರಿ ಇದೆ, ಎಲ್ಲವೂ ಇದೆ. ಆದರೆ ಸಕ್ಸಸ್ಫುಲ್ ಮ್ಯಾನ್ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೀವಿ, ಆದರೆ ಅವನಿಂದ ಬಗ್ಗೆ ಯಾರಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಲಿಸನ್ ಟು ಮೀ ಕೇರ್ಫುಲ್ಲಿ. ನೋಡ್ಕೊಳ್ಳಿ, ಇದೇ ಕಾಲೇಜಲ್ಲಿದ್ದಾಗ ನನ್ನ ಡೈರಿನಲ್ಲಿ ಬರೆದಂಥ ವಾಕ್ಯ ಸರ್ ಇದು. ಟು ಬಿ ನಿಮಗೆ ನಾನು ಸತ್ಯ ಮಾತನಾಡ್ತಾ ಇದ್ದೀನಿ. ಇದೇ ಕಾಲೇಜಲ್ಲಿದ್ದಾಗ ನನ್ನ ಡೈರಿನಲ್ಲಿ ಒಂದು ಬ್ಲ್ಯಾಕ್ ಡೈರಿ ಅಂತಿದೆ, ಅಲ್ಲಿ ಬರೆದಿಟ್ಕೊಂಥದ್ದು. ಯಾಕೆಂದರೆ ನಾನು ಅವತ್ತಿನ ಕಾಲಕ್ಕೆ ಪೇಪರ್ನೆಲ್ಲ ಓದ್ಬಿಟ್ಟು ಅದರಲ್ಲಿ ಬಂದಂಥ ಎಲ್ಲ ವಾಕ್ಯಗಳನ್ನು ಮತ್ತು ಲೇಖನಗಳನ್ನ ಬರೆದಿಡ್ತಾ ಇದೆ, ಅದರ ಮೈನ್ ಪಾಯಿಂಟ್ಸನ್ನು ಅವತ್ತಿನ ಕಾಲಕ್ಕೆ. ನಂದು ಅದೇ. ಮತ್ತು ಮಾಸ್ಟರ್ ಡಿಗ್ರಿನಲ್ಲಿ ಗಾದೆಗಳನ್ನ ಬರೆದಿಡ್ತಾ ಇದೆ. ಹೆಚ್ಚು ಕಡಿಮೆ 15,000 ಗಾದೆಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಹೆಚ್ಚು ಕಡಿಮೆ 1,500 ಮೂವಿಗಳಿದೆ ನನ್ನ ಹತ್ರ, ಥ್ರೂಔಟ್ ವರ್ಲ್ಡ್, ಎಲ್ಲ ಭಾಷೆಗಳು. ಯಾಕೆಂದರೆ ಕಲಿಬೇಕು ಸರ್. ಮೂವಿಯನ್ನು ಹೋಗ್ಬಿಟ್ರೆ ಸಾಕು, ಸಿಕ್ಬಿಡುತ್ತೆ, ನೋ, ಅದಲ್ಲ. ಆ ಮೂವಿ ನನಗೇನಾರು ಹೇಳ್ಕೊಡ್ಬೇಕು, ಆ ಮೂವಿ ನನ್ನನ್ನು ಏನಾದರೂ ಪ್ರಚೋದನೆ ಮಾಡಿ ಒಳ್ಳೆಯದಕ್ಕೆ ಅದು ತಲುಪಿಸಬೇಕು. ಅಂಥ ಮೂವಿಗಳನ್ನ ಸಂಗ್ರಹ ಮಾಡೋದು, ಎಲ್ಲ ಭಾಷೆದು. ಓಕೆ, ಆದ್ದರಿಂದ ನೋಡಿ ವಿದ್ಯಾರ್ಥಿಗಳು, ಇದೆ ನಿಮ್ಮ ಲೈಫನ್ನು ಚೇಂಜ್ ಮಾಡುವಂಥ ಒಂದೇ ಒಂದು ಫೋಟೋ. ಡೇ 1 ನಮ್ಮ ಸರ್ ಹೇಳಿದರು, ಇವತ್ತು ಕ್ಯಾಕ್ರಸ್ ಉಗಿದ್ರು ಎಲ್ಲರಿಗೂ, ಇಷ್ಟೆಲ್ಲ ಪ್ರೋಗ್ರಾಮ್ ಮಾಡಿ ಇದು ಯಾರಿಗೋಸ್ಕರ? ನೀರಿನಲ್ಲಿ ಹೋಮ ಮಾಡಿದ್ದೀನಿ ಅಂತ ಹೇಳಿ. ನೀವೆಲ್ಲ ಬಂದಿದ್ರಿ ಈ ದಿನ, ಇವತ್ತು ಹಿಂಗಿದ್ದೀರಿ. ಒನ್ ಡೇ ನಮ್ಮ ಬಸರಾಳ್ ಹುಡುಗ, ಇವತ್ತು ಇಲ್ಲಿ ನಿಂತಿರೋರು ನೀವು, ಒನ್ ಡೇ ನಮ್ಮ ಬಸರಾಳ್ ಹುಡುಗ ಅಥವಾ ರೆಡ್ಡಿ ಆ್ಯಂಡ್ ಗ್ಯಾಂಗ್ ಆಗ್ತೀರಾ ನೋಡಿ. ಎಂಥ ಅದ್ಭುತವಾದಂಥ ಒಂದು ಫೋಟೋ ಇದೆ, ದಯಮಾಡಿ ಇದನ್ನು ಮಾಡ್ಕೊಳ್ಳಿ. ನೆನ್ನೆಯ ಕನಸು. ನೀವು ಪ್ರೌಢಶಾಲೆಯಲ್ಲಿ, ಹೈಸ್ಕೂಲ್ನಲ್ಲಿ ಏನು ಓದ್ಕೊಂಡು ಬಂದಿರಿ ನನಗೆ ಗೊತ್ತಿಲ್ಲ, ಏನು ಕನಸು ಕಟ್ಕೊಂಡು ಬಂದಿದ್ರೋ ಗೊತ್ತಿಲ್ಲ. ಇವತ್ತು ಮನ್ಸು ಮಾಡಬೇಕೀಗ. ನಾನು ಭಾರತಿ ಕಾಲೇಜಿಗೆ ಬಂದಿದ್ದೀನಿ, ನಾನು ಕೃಷ್ಣ ಸರ್ ನಮ್ಮ ಪ್ರಿನ್ಸಿಪಲ್ಲು, ಉಳಿದಂಥ ನಮ್ಮ ಲೆಕ್ಚರರ್ಲಿದ್ದಾರೆ, ಈ ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ, ಫೋಟೋ ತೊಗೋಬೋದು, ಧಾರಾಳ ತಗೊಳ್ಳಿ. ಅಯ್ಯೋ, ಇದಕ್ಕೆಲ್ಲ ನೋಡ್ರಿ, ನಾನು ಅಂಕಗಳಿಂದ ನಿಮ್ಮನ್ನ ಅಳಿಯಲ್ಲ, ಅಂಕಗಳಿಂದ ನಿರ್ಧಾರ ಮಾಡೋದು ತಪ್ಪು, ಅದು ಬೇಕಾಗಿಲ್ಲ. ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಸಾಕು. ಇವತ್ತು ಅಂಕಗಳಿಂದ ದೊಡ್ಡ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಟ್ಟು ಲಂಚ ತಗೊಂಡು ಸಸ್ಪೆಂಡ್ ಆದರೆ ಏನು ಕೊಟ್ಟಂಗಾಗುತ್ತೆ ನಾವು? ಇಸ್ ಇಟ್ ಓಕೆ? ಅಂಕಗಳಿಗಿಂತ ನಾನು ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚು ಬೆಲೆ ಕೊಡ್ತೀನಿ. ಆದರೆ ಫೋಟೋಗಳು ತಗೊಳ್ಳಿ ದಯಮಾಡಿ. ಯಾಕೆ ಗೊತ್ತಾ? ಭಾಳ ಅಪರೂಪದ 2 ಫೋಟೋ, ಏಕೆಂದರೆ ತುಂಬ ಸ್ಟೋರಿಗಳನ್ನ ಹೇಳ್ಕೊಡುತ್ತೆ ಇದು. ಒನ್ ಡೇ
ಇವತ್ತು ಭಾರತಿ ಕಾಲೇಜಲ್ಲಿ ಏನು ಅರಿಯದ ಮುಗ್ಧ ಮನಸ್ಸುಗಳಿಂದ ಬಂದಿದ್ದೀರಿ. ಈ ಕಾಲೇಜಿಂದ ಹೋಗ್ಬೇಕಾದ್ರೆ ಈಗ ಹಾಕ್ತೀರಾ, ಇನ್ನು 5 ವರ್ಷದಲ್ಲಿ ದಯಮಾಡಿ ನೀವೆಲ್ಲ ಹೇಗೆ ಬಂದು ಅವ್ರ ಸ್ಥಾನ ಎಲ್ಲ ತುಂಬ್ತೀರಾ. ಆಗ ನಿಮ್ಮ ಗೋಲ್ ಅಚೀವ್ ಆಗ್ತದೆ ಅಂತ ಹೇಳಿ ಲಾಸ್ಟ್ ಸ್ಲೈಡ್ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಪ್ರೀತಿ ವಿದ್ಯಾರ್ಥಿಗಳೇ, ಆದ್ದರಿಂದ 2 ಫೋಟೋಗೆ ನಾನು 3 ಗಂಟೆ ಹುಡುಕಿದ್ದೀನಿ ಅಂದರೆ ಈ ಫೋಟೋ ಯಾರು ಕಳಿಸಿದ್ದು ಅಂದರೆ ನಿಮ್ಮಂಥ ಪುಣ್ಯಾತ್ಮರು ವಾಟ್ಸಪ್ ಸ್ಟೇಟಸ್ ಹಾಕಿರ್ತಾರೆ ಅಥವಾ ಕಳಿಸಿರ್ತಾರೆ. ಆ ವಿಡಿಯೋನೂ ಅಷ್ಟೇ ನಮ್ಮ ಕಾಲೇಜಿನ ಒಂದು ಗ್ರೂಪ್ನಲ್ಲಿ ಇದ್ದಂಥ ಒಂದು ವಿಡಿಯೋ. ಯಾವುದೋ ವರ್ಷದಲ್ಲಿ ಎತ್ತಿ ಡ್ರೈವ್ನಲ್ಲಿ ಬಿಸಾಕ್ಬಿಟ್ಟಿದ್ದೆ. ಲಾಸ್ಟ್ 3 days 4 days ಮೈ ಫ್ರೆಂಡ್ ಪ್ರಕಾಶ್ ಅವರು ಈ ದಿನ ಬರಬೇಕು, ಈಗ ಮಾತಾಡಬೇಕಂದಾಗ ಈ ಸ್ಪೀಚನ್ನು ಬ್ಯೂಟಿಫುಲ್ಲಾಗಿ ಮಾಡಬೇಕು, ಕಲರ್ಫುಲ್ಲಾಗಿ ಮಾಡಬೇಕಂದಾಗ ಬರೀ ಭಾಷಣ ಹೊಡೆದ್ರೆ ಸಾಕಾಗಲ್ಲ ಅಂತ ಹೇಳಿ ಬರೀ 4-5 ಗಂಟೆ ಇವನ್ನೆಲ್ಲ ಹುಡ್ಕೋದ್ರಲ್ಲೇ ಕಾಲ ತುಂಬಿಸಿದ್ದೀನಿ. ಲಾಸ್ಟ್ಲಿ ನಾನು ಕೆಲವರಿಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಕಾಲೇಜಿನ ಪ್ರಾಚಾರ್ಯರಿಗೆ, ಸನ್ಮಿತ್ರರಾದಂಥ ಪ್ರಕಾಶ್ ಅವರಿಗೆ ಮತ್ತು ಇಲ್ಲಿನ ಉದ್ಯೋಗ ಬಂಧುಗಳಿಗೆ ಮತ್ತು ಈ ಕಾಲೇಜಿನ ಧ್ರುವ ತಾರೆಗಳಾದಂಥ ನಿಮಗೆ. ಮತ್ತು ಫಸ್ಟ್ ಸ್ಲೈಡಲ್ಲಿ ಒಂದು ವಾಕ್ಯ ಇತ್ತಲ್ಲ, ಯಾರು ಸಾರಥಿ ಮನೋರಥಕ್ಕೆ ಅಂತೇಳಿ, ವೆರಿ ಬ್ಯೂಟಿಫುಲ್ ವರ್ಡ್. ಕರಡಿಕೆರೆ ಅವರು ಪ್ರಭು ಅಂತ ಹೇಳಿ ಮೈ ಫ್ರೆಂಡ್. ಅದಾದಮೇಲೆ ಮೈ ಕಲೀಗ್ ಡಾಕ್ಟರ್ ವಿನಯ್ ನನಗೆ ತಾಂತ್ರಿಕವಾಗಿ ಸ್ವಲ್ಪ ಹೆಲ್ಪ್ ಮಾಡಿದರು. ಮೈ ಫೇವ್ರೆಟ್ ಸ್ಟೂಡೆಂಟ್ ಆಕಾಶ್ ಮುಣ್ಣಪ್ಪ. ಇವರೆಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡಿ ಇವತ್ತು ಇದನ್ನು ಸಾರ್ಥಕ ಮಾಡಿದ್ದೀವಿ. ನನಗೂ ಒಂಥರ ಸಂತೋಷ ಆಗ್ತಾಯಿದೆ. ಈ ಕಾರ್ಯಕ್ರಮವನ್ನು ಒಂದು ಸ್ವಲ್ಪ ಬ್ಯೂಟಿಫುಲ್ಲಾಗಿ ಮಾಡಬೇಕು. ಯಾಕೆಂದರೆ ನನ್ನ ತವರು ಕಾಲೇಜಿದು. ನನಗೆ ಭಾರತಿ ಭೀಮರಾಜ್ ಹಿರೇಗೌಡ ಅಂತಲೇ ಹೆಸರಿರೋದು. ನಾನು ಇವತ್ತು ಮೈಸೂರಿನಲ್ಲಿ ಬದುಕ್ತಾ ಇದ್ದೀನಿ. ಎಲ್ಲರೂ ಸಹ ನನ್ನನ್ನು ಭಾಳ ಪ್ರೀತಿಯಿಂದ ಭಾರತಿ ಭೀಮರಾಜ್ ಹಿರೇಗೌಡ ಅಂತಲೇ ಕರೆಯೋದು. ಆ ಹೆಸರನ್ನು ತಂದು ಕೊಟ್ಟದ್ದು ಇದೇ ಕರ್ಮಭೂಮಿ. ಆದ್ದರಿಂದ ನಾನು ಭಾಳ ಆಭಾರಿಯಾಗಿದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಋನ್ಮನಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ